ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿಪುದನ್ ಸಂಗನ ಬಸವ ಸಂಗನ ಬಸವ ಸಂಗನ ಬಸವ ಬಸವ ಬಸವಪ್ಪ ಬಸವೇಶ ಬಸವರಾಜ ಬಸವರಾಜ ದಿವ್ಯ ಘನ ತೇಜ ಇದೋ ನಿನಗೆ ವಚನ ಪೂಜಾ ವಚನ ಪೂಜಾ ವಚನ ಗವಾಯಿಗಳು ಕೊಟ್ಟಾಗ ತಾವೆಲ್ಲರೂ ಸ್ವಲ್ಪ ಜೋರು, ತಾವೆಲ್ಲ ಶರಣ ಬಂಧುಗಳು, ತಾವೆಲ್ಲ ತಾಯಂದ್ರು, ಅದನ್ನು ನಮ್ಮ ಜೊತೆ ಅನ್ಬೇಕು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, 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 ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು,
ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿದೇವರ ದೇವ. ಬಸವಣ್ಣ ಬಸವಣ್ಣ ಎನ್ನುತ್ತಿರ್ದೆನಯ್ಯ ಕಾಣ ಕಲಿದೇವರ ದೇವ. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಬಸವಣ್ಣನ ನೆನೆಯುವುದು. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಗುರು ಬಸವಲಿಂಗಾಯ ನಮಃ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದಡೆ ಎನ್ನ ನೆತ್ತಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯವರನ್ನು, ನಾಗನೂರು ಬೆಳಗಾವಿ ರುದ್ರಾಕ್ಷಿ ಮಠದ ಮಹಾತಪಸ್ವಿಗಳಾಗಿರುವಂಥ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಅಜ್ಜನವರನ್ನು ಸ್ಮರಣೆ ಮಾಡಿ, ಪರಮಾರಾಧ್ಯ ಗುರುವರರಾಗಿರುವಂಥ ಮನಕ್ವಾಡದ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ, ಪೂಜ್ಯ ಅಜ್ಜನವರ ಜಯಂತಿ ಮಹೋತ್ಸವ ಕಾರ್ಯಕ್ರಮ, ಇದರ ನಿಮಿತ್ತ ಹಮ್ಮಿಕೊಂಡಿರುವಂಥ ಶರಣರ ಅನುಭವ ದರ್ಶನ ಪ್ರವಚನ, ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳ ಸನ್ನಿಧಾನವನ್ನು ದಯಪಾಲಿಸಿರುವಂಥ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಶ್ರೀಪೀಠದ ಒಡೆಯರಾಗಿರುವಂಥ ಸರಳರು, ವಿದ್ಯಾವಂತರು, ಸದಾಕಾಲ ಹೊಸದೊಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ಮಾರ್ಗದರ್ಶಕ ಪರಮ ಪೂಜ್ಯರಾದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಅಲ್ಲಮ ಪ್ರಭುದೇವ ಮಹಾಸ್ವಾಮೀಜಿಯವರ ಶ್ರೀಪಾದಗಳಿಗೆ ಭಕ್ತಿಯ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ, ಇವತ್ತಿನ ದಿವಸ ವೇದಿಕೆಗೆ ವಿಶೇಷವಾಗಿ ನಮ್ಮ ವಿವೇಕ ದೇವರು ಬಂದಿದ್ದಾರೆ, ವೀರಸಿದ್ಧ ದೇವರಲ್ಲಿ ಹಾಗೂ ಶಿವಲಿಂಗೇಶ್ವರ ದೇವರಲ್ಲಿ ಹಾಗೂ ನಮ್ಮ ಮಲ್ಲಿಕಾರ್ಜುನ ದೇವರಲ್ಲಿ ಹಾಗೂ ನಮ್ಮ ಗದಿವಾಡದ ಎಲ್ಲ ಶರಣರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ, ಸಂಗೀತಕ್ಕೆ ಆಗಮಿಸಿರುವಂಥ ಸಂಗೀತ ಕಲಾ ಬಳಗಕ್ಕೆ, ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ಸಮಯಕ್ಕೆ ಸರಿಯಾಗಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನೆ ಎಲ್ಲಿ ಬಿಟ್ಟಿದ್ದೀರಮ್ಮ? ಕಟ್ಟಿಗೆ ಹೊರಾವ ಕಿರೀಟ ಹೊತ್ಕೊಂಡಾನಂದ್ರೆ ದೊಡ್ಡದಾಗೋದಿಲ್ಲ. ಕಟ್ಟಿಗೆ ನೀವು ಸಹ ಹೊತ್ಕೊಂಡು ಅಡ್ಡಾಡವ ಕಿರೀಟ ಹಾಕ್ಕೊಂಡಾನಂದ್ರೆ ಅದೇನು ದೊಡ್ಡದಲ್ಲ. ಬಟ್ ಕಿರೀಟ ಹಾಕ್ಕೊಂಡು ಅಡ್ಡಾಡವ ಬಂದು ಕಲ್ಯಾಣದಾಗ ಕಟ್ಟಿಗೆ ಹೊರತಾನಂದ್ರೆ ಇದು ಅಪ್ಪ ಬಸವಣ್ಣನವರು ದೊಡ್ಡ ತಾಕತ್ತು ಅನ್ನುವಂಥದ್ದನ್ನು ತಿಳ್ಕೊಬೇಕು ನಾವು. ಸುಮ್ಮನೆ ಹಂಗೆ ವಿಚಾರ ಮಾಡ್ಕೊಳ್ರಿ ನೀವು. ಹಂಗೆ ಹೌದಲ್ಲಪ್ಪ, ಕಟ್ಟಿಗೆ ಹೊರಾವ ಕಾಯಂ ಕಟ್ಟಿಗೆ ಹೊತ್ಕೊಂತಿದ್ದಾವ ಒಂದು ಪ್ರಸಂಗ ಬಂದ್ರೆ ಕಿರೀಟ ಹಾಕ್ಕೋಬೋದು, ಅದೇನು ದೊಡ್ಡದಾಗ. ಯಾಕಂದ್ರೆ ಕಷ್ಟ ನಷ್ಟ ನೋವು ನಲಿವು ಎಲ್ಲ ಅವ್ರಿಗೆ ಗೊತ್ತಿರುತ್ತದೆ. ಸದಾಕಾಲ ಬಂಗಾರದ ಕಿರೀಟವನ್ನೇ ಹೊತ್ಕೊಂಡಿರತಕ್ಕಂತಹ ಮಹಾದೇವ ಭೂಪಾಲ್ ಅವರು ಕಲ್ಯಾಣಕ್ಕೆ ಬಂದು ಏನು ಹೊತ್ಕೊಂಡ್ರಮ್ಮ? ಕಟ್ಟಿಗೆ ಹೊತ್ಕೊಂಡಾರ. ಕಟ್ಟಿಗೆಯನ್ನು ಹೊತ್ಕೊಂಡು ಅದರಲ್ಲಿಂದ ಬಂದಿರತಕ್ಕಂತಹ ಹಣದಿಂದ ನಿತ್ಯ ಜಂಗಮ ಪೂಜೆಯನ್ನು ಮಾಡಿಸೋದು, ಜಂಗಮಾರಾಧನೆ ಮಾಡಿಸೋದು, ಬಂದಿರತಕ್ಕಂಥ ಹಣವನ್ನು ಸೇವಿಂಗ್ ಮಾಡ್ಕೊಳ್ಳೋಂಗಿಲ್ಲ.
ಅದನ್ನು ಕೂಡಿಡುವಂಥ ಪ್ರಯತ್ನ ಮಾಡೋಂಗಿಲ್ಲ. ತಾವು ಸಹಿತ ಇಲ್ಲಿ ಮೊದಲು ಓದ್ತಿರ್ತಾರೆ. ನೀವು ಅಷ್ಟನ್ನು ಕರೆದು ಮನೆಗೆ ಕರೆದು ಪ್ರಸಾದ ಮಾಡ್ಸೋಕ್ಕಾಗ್ತದೇನ್ರಿ ಅವರು? ಇಲ್ಲೆಲ್ಲ ಇದ್ದವ್ರನ್ನೆಲ್ಲರೂ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡ್ಸೋಕ್ಕಾಗ್ತದೆ? ನಮಗೆಲ್ಲರಿಗೆ ಅನುಕೂಲ ಅದ. ಮಠದೊಳಗೆ 40 ಹುಡ್ರು ಅದಾರ. ಆಮೇಲೆ ಯಾರೋ ಬಂದು ಪ್ರಸಾದ ಮಾಡ್ತಾರೆ. ತಾವು ಕೂತಿರ್ತಕ್ಕಂಥವ್ರು ಎಲ್ಲರೂ ಪ್ರಸಾದ ಮಾಡ್ತೀರಿ. ನೀವು ಹೋಗಿ ಒಬ್ಬೊಬ್ಬರಿಗೆ ಒಂದಿಷ್ಟು ಕೊಟ್ಟು ಬರೋಕ್ಕೆ ಆಗೋದಿಲ್ಲ. ಇಲ್ಲಿ ಅಜ್ಜನವರ ಜಯಂತಿ ಕಾರ್ಯಕ್ರಮದೊಳಗೆ ನಾನು ದುಡಿದಿರತಕ್ಕಂಥ ಅವ್ರು ನಿತ್ಯ ಮಾಡ್ತಿದ್ರು, ಅದನ್ನು ಶರಣರು ನಿತ್ಯ ಮಾಡ್ತಿದ್ರು, ನಿತ್ಯ ಶರಣರು ಮಾಡ್ತಿದ್ರು. ನಾವು ವರ್ಷಕ್ಕೊಮ್ಮೆ ಅಜ್ಜನ ಜಯಂತಿ ಒಳಗೆ ಇಲ್ಲಿ ಕೂಡಿರ್ತಕ್ಕಂತಹ ಮಹಾಜನತೆಗೆ ಒಂದು ದಿವಸ ನಾವು ಪ್ರಸಾದ ಮಾಡಿಸಿಬಿಟ್ರೆ ನಾವು ನಿತ್ಯ ಪ್ರಸಾದ ಮಾಡಿಸಿದಷ್ಟೇ ಪುಣ್ಯ ಬರ್ತೈತೆ ಅನ್ನುವಂಥ ಭಾವನಕ್ಕೆ ಎಷ್ಟೋ ಮಂದಿ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಮಠ ಭಾಳ ದೊಡ್ಡದದ ರೀ, ಅವ್ರಿಗೇನು ರೊಕ್ಕ ಮಠ ದೊಡ್ಡದದ, ಆದ್ರೆ ಕೆಲಸ ಎಷ್ಟು ನಡೆದವು ನೋಡ್ಬೇಕಲ್ಲ ನಾವು. ಒಂದರ ನಿಂತವನ್ರಿ ಅವರು ಎಲ್ಲ ಕಡೆನೂ ಕೆಲಸ ನಡೆದವ. ಇಲ್ಲಿ ಬಂದಿದ್ದನ್ನು ಮಠ ಅನ್ನುವಂಥದ್ದು ಒಂದು ದೊಡ್ಡ ಓವರ್ ಟ್ಯಾಂಕ್ ಇದ್ದಂಗೆ ಸಮಾಜದಾಗ, ನಿಮಗೆ ಗೊತ್ತಿರಲಿ ಅಷ್ಟೇ. ಶ್ರೀಮಠ ಅನ್ನುವಂಥದ್ದು ದೊಡ್ಡ ಓವರ್ ಟ್ಯಾಂಕ್ ಇದ್ದಂಗೆ. ನಿಮ್ಮ ಮನೆ ಮಠ ನಲ್ಲಿ ಒಳಗೆ ನೀರು ಬರಬೇಕಾದ್ರೆ ಮೊದಲು ನೀರು ಎಲ್ಲಿಗೆ ಏರಿಸ್ಬೇಕು? ಟ್ಯಾಂಕ್ನಾಗ ನೀರು ಇಲ್ಲಾರ್ದ್ರೆ ಬರೀ ನಲ್ಲಿ ತಿರ್ಕೊಂಡು ಕುಂತ್ರ 2 ದಿವಸ ಆದರೂ ಕೂಡ ತುಂಬುದಿಲ್ಲ. ಹಂಗೆ ನಾಗನೂರಿನ ರುದ್ರಾಕ್ಷಿ ಮಠ, ಬೆಳಗಾವಿಯ ರುದ್ರಾಕ್ಷಿ ಮಠ ಅನ್ನುವಂಥದ್ದು ಸಮಾಜದ ಓವರ್ ಟ್ಯಾಂಕ್ ಇದ್ದಂಗೆ ನಮ್ಮ ಭಕ್ತಿಯದಿಂದ ಒಂದಿಷ್ಟು ಬಂದಿರತಕ್ಕಂಥ ದವಸ ಧಾನ್ಯವನ್ನು ಆ ಟ್ಯಾಂಕಿನೊಳಗೆ ಶೇಖರಣೆ ಮಾಡಿದರೆ ಆ ಟ್ಯಾಂಕ್ ಎಲ್ಲಿ ಬರ್ತದೆ ಅಂದರೆ ಮತ್ತೆ ಹೊಳ್ಳಿ ನಮ್ಮ ಮನೆ ಮುಖಾಂತರವಾಗಿ ನಲ್ಲಿ ಮುಖಾಂತರವಾಗಿ ಮತ್ತೆ ನಮ್ಮ ಮನೆಗೇ ಬಂದು ಮುಟ್ಟುತ್ತೆ ಅನ್ನುವಂಥದ್ದನ್ನು ಇದಕ್ಕೆ ಒಂದು ಜೋರು ಚಪ್ಪಾಳಿ ಹೊಡ್ರಿ, ಏನಾಗೋದಿಲ್ಲ. ಇದು ಚಪ್ಪಾಳಿನಿ ಹೇಳಿ ಹೊಡೆಸ್ಕೊಳ್ಳುವಂಥ ಕರ್ಮ ಬಂತಲ್ಲ, ಇದೆ ಅಂತ ದೊಡ್ಡ ಕರ್ಮ ನೋಡ್ರಿ ನಮ್ದು. ನಾ ಹೇಳೋದು ಸುಳ್ಳು ಐತೇನು ರೀ ಅವರು? ಅಲ್ಲೇ ಹಾಕಿದ್ರೆ ಅಂದ್ರೆ ಹೊಳ್ಳಿ ಬರೋದು ಎಲ್ಲಿ? ಅದು ಹೊಳ್ಳಿ ನಿಮಗೆ ಬರ್ತೈತಿ, ಮತ್ತು ನಮಗೆ ಬರ್ತೈತೆ ಅಂದ್ರೆ ಮತ್ತೆ ಯಾಕೆ ಹಾಕ್ಬೇಕ್ರ ಅನ್ಗಿಂದ್ರಿ ಮತ್ತೆ? ಹೌದು, ಮತ್ತು ನಮಗೆ ಹೊಳ್ಳಿ ಬರ್ತೈತೆ ಅಂದ್ರೆ ಮತ್ತೆ ಯಾಕೆ ಹಿಂಗೆ ತೊಗೊಂಡ್ರೆ ಡೈರೆಕ್ಟ್ ನಾವು ಇಟ್ಕೊತೀವಿ ಅಂದರೆ ಹಂಗಿಲ್ಲ. ಒಳ್ಳೆಯ ಕೆಲಸಕ್ಕೆ, ನಡೆದಿರ್ತಕ್ಕಂತಹ ಕೆಲಸಕ್ಕೆ ಯಾರ್ಯಾರೋ ಏನೇನೋ ದಾನಿಗಳು ಏನೇನೋ ಮಾಡುವಂಥ ಪ್ರಯತ್ನ ಮಾಡ್ತಾರೆ. 12ನೇ ಶತಮಾನದೊಳಗೆ ಅಪ್ಪ ಬಸವಣ್ಣನವರು ಇದನ್ನೇ ಕಲಿಸಿದರು. ಕೊಡಬೇಕಲ್ಲ, ಒಬ್ಬ ಕೊಡುವಂಥ ಪ್ರಯತ್ನ ಮಾಡು. ಒಬ್ಬರ ಮನೆಗೆ ದಿವಸ ಭಿಕ್ಷುಕರು ಹೋಗಿದ್ರಿ. ಹಿಂಗೆ ದಿವಸ ಹೋದರೂ ಕೆಲವು ಮಂದಿ ಹೆಂಗಿರ್ತಾರೆ ಅಂದ್ರೆ, ದಿವಸ ಹೋದ್ರೂ ಅವ್ರು ಊಟ ಮಾಡಿದ ಕೈಲಿಂದ ಮುಂದೆ ಹೋಗಿ ಬಾ ಅಂದ್ರೆ ಅನ್ನದಾಗಲಿ ತೆಳಗೆ ಬಿದ್ದಿತ್ತು ಅಂತ ತಿಳ್ಕೊಂಡು ಅದನ್ನು ಸಹಿತ ಮಾಡೋದಿಲ್ಲ ಕೆಲವು ಮಂದಿ. ಅಷ್ಟು ಇದು ವಿಚಿತ್ರ ಇರ್ತಾರೆ. ದಿವಸ ಹೋದಾಗ ಕದ ಹಾಕವ್ರ, ಅವ್ರು ಕದ ಹಾಕಿದ ಕೂಡಲೇ ಅವ್ರ ಮನೆ ಬಿಡ್ತಿದ್ದಿಲ್ಲ. ಮತ್ತೆ ಮರು ದಿವಸ ಹೋಗವ್ರೆ. ದಿವಸ ಭಿಕ್ಷಕ್ಕೆ ಹೋದಾಗ ಮನೆಯಾಗಿದ್ದ ಹೆಣ್ಮಗಳು ಮುಂದೆ ಹೋಗಿ ಬರ್ರಿ ಅಂತ ಅನ್ನೋರು, ಇವರು ಮುಂದೆ ಹೋಗೋರು ಮತ್ತೆ ಬರೋರು, ಮುಂದೆ ಹೋಗೋರು ಮತ್ತೆ ಬರೋರು. 10-15 ದಿವಸ ಹಿಂಗೆ ಮನೆಗೆ ಯಾವ ಮನೆ ಒಳಗೆ ಏನೂ ಕೊಡ್ಲಾರದನ ಕದ ಹಾಕ್ತಿದ್ರು, ಅದ ಮನೆಗೆ ಮುದ್ದಾಮ ಹಾಕಿದ್ರು ಅವ್ರು. ಆವಾಗ ಶಿಷ್ಯ ಅಂದ, ಅಲ್ರಿ ಎಟ್ಟಂತ ಅವ್ರ ಮನೆಗೆ ಹೋಗೋದು? ನೀವು ಹೋದ ಕೂಡಲೇ ಕದ ಹಾಕ್ತಾರೆ ಅವರು. ಅವ್ರ ಮನೆಗೆ ಯಾಕೆ ನಾವು ಹೋಗೋದು? ಇನ್ನೂ ಕೊಡುವಂಥ ರಗಡು ಮನೆ ಅದಾವ, ಕೊಡುವಂಥ ರಗಡು ಮನೆ ಅದಾವ, ಅವ್ರ ಮನೆಗೆ ಹೋಗೋನಲ್ಲ. ಅವಾಗ ಶಿಷ್ಯಾಗ ಅವ್ರು ಹೇಳಿದ್ರಂತ, ಕೊಡವ್ರು ನಾ ಇಲ್ಲಿದ್ರು ಕುಂದಿರ್ತಾರೆ, ನಾ ಬೆಟ್ಟದ ತುದಿಯಾಗಿದ್ರು ಕೊಡ್ತಾರೆ, ಅವ್ರ ಮನೆ ಮುಂದಿದ್ರು ಕೊಡ್ತಾರೆ. ಕೊಡವ್ರು ನಾ ಹೇಳೋದು, ಕೊಡವರು ನಾ ಬೆಟ್ಟದ ತುದಿಯಾಗಿ ಕುಂತ್ರು ಅಲ್ಲೇ ಬಂದು ತಂದು ಕೊಡ್ತಾರೆ. ಕೊಡ್ಲಾರ್ದವ್ರು ಅವ್ರ ಮನೆ ಮಟ್ಟ ಬಂದ್ರೂ ಕೊಡಂಗಿಲ್ಲ ಅವರು. ಹಾಗಾಗಿ ಕೊಡೋದು ಕಲಿಸೋದೇನೈತಲ್ಪ, ಅದು ನನ್ನ ಧರ್ಮ ಅಂತ ತಿಳ್ಕೊಂಡು ಮತ್ತೆ ಹೊಳ್ಳಿ ಹೋದ್ರೆ ಅವರು. ಆ ಹೆಣ್ಮಗಳು ಏನು ಮಾಡಿದ್ಲು, ಈ ವ್ಯಕ್ತಿ ಎಷ್ಟು ಸಲ ಕದ ಹಾಕಿದ್ರು ಮತ್ತು ಹೊಳ್ಳಿ ಮನೆಗೆ ಬರ್ತಾನಂದ್ರೆ ಇವಂಗೇನು ಕೊಟ್ಟು ಕಳ್ಸೋಕ್ಕೆ ಸಾಧ್ಯ ಐತೆ ಅಂತ ತಿಳ್ಕೊಂಡು ಬಡ ಬಡ ಕದ ತೆಗೆದಕ್ಕಿನ ಅಲ್ಲೇ ಅಂಗಳದಾಗಿರುವಂಥ 2 ಬುಟ್ಟಿ ಮಣ್ಣು ತೊಗೊಂಡ್ಬಂದು ಅವ್ನು ಉಡ್ಡಲ್ಲ ಹಾಕಿದ್ಲು. ಹಿಂಗೆ ಉಡ್ಡಲ್ಲ ಹಾಕಿದ ಕೂಡಲೇ ಇಷ್ಟು ಖುಷಿ ಆಯ್ತು ಅವ್ರಿಗೆ. ಹಾರ್ಯಾಡ್ಬಿಟ್ರಂತ ಅವ್ರು. ಹಾರ್ಯಾಡ್ಕೊಂತ ಹೋದ್ರೆ ನಿನಗೆ ಚಲೋ ಆಗಲಿ, ನಿನಗೆ ಚಲೋ ಆಗಲಿ, ನಿನಗೆ ಚಲೋ ಆಗಲಿ. ಶಿಷ್ಯಾಗ ತಲೆ ಕೆಡ್ತು. ಅಲ್ಲ, ಲಕ್ಷಗಟ್ಟಲೆ ಕೊಟ್ಟವ್ರನ್ನ ಹೊಗಳಂಗಿಲ್ಲ ನೀವು, ಯಾರಂತೂ ವಿಚಾರ ಸಹಿತ ಮಾಡೋಂಗಿಲ್ಲ. ಈಕಿ 20 ದಿವಸ ನಿಮ್ಮನ್ನು ಕಾಯಿಸ್ಯಾಳ, 20 ದಿವಸ ಕಾದ ಮೇಲೆ ಮತ್ತೆ ಅಂಗಳದಾಗಿನ ಮಣ್ಣು ತೊಗೊಂಬಂದು ಉಡ್ಡಲ್ಲ ಹಾಕ್ಯಾಳ. ಆದರೂ ಈಕೆಗೆ ಚಲೋ ಆಗಲಿ ಅಂತ ಹೇಳಕತ್ತಿರಲ್ಲ, ಏನಿದು ನಿಮ್ಮ ವಿಶೇಷ ಅಂದಾಗ ಎಲ್ಲ ಮಹಾಜನತೆ ತಿಳ್ಕೊಬೇಕು. ಅವ್ರು ಹೇಳಿದುವಂಥ ಮಾತು ಎಷ್ಟು ಚಲೋ ಇತ್ತಂದ್ರೆ, ನೋಡಪ್ಪ ನಾನು 20 ದಿವಸ ಬಂದಾಗನೂ ಸಹಿತ ಬರೀ ಕದ ಹಾಕೋದು ಬಿಟ್ಟರೆ ಬೇರೆ ಯಾವ ಮಾತನ್ನು ಮಾತಾಡಿಲ್ಲ. ಹೆಣ್ಮಗಳು ಕೊಡಬೇಕನ್ನುವಂಥ ಭಾವನೆ ಇರಲಿಲ್ಲ. 20 ದಿವಸ ಆದ ನಂತರದಲ್ಲಿ ಇವತ್ತು ಮಣ್ಣು ಕೊಡಬೇಕನ್ನುವಂಥ ತಲೆಯಾಗ ಬಂದೈತೆ ಅಂದ್ರೆ ಮುಂದೊಂದು ದಿವಸ ಚಿನ್ನ ಕೊಡತಾಳ ಅನ್ನುವಂಥ ನಂಬಿಕೆ ಮೇಲೆ ನಾನು ಆಕೆಗೆ ಆಶೀರ್ವಾದ ಮಾಡೀನಿ ಅಂದ. ಮಣ್ಣು ಕೊಟ್ಟಾಳಂತ ಬೇಜಾರು ಯಾಕೆ ಮಾಡ್ತೀವೋ ತಮ್ಮ? ಇದು ಎಲ್ಲ ಜಗತ್ತು ಹುಟ್ಟಿದ್ದು ಎದ್ರಾಗ ಹುಟ್ಟೈತಿ? ಎದ್ರಾಗ ಹುಟ್ಟೈತ್ರಮ್ಮ? ಮಣ್ಣಿಂದ ಕಾಯ, ಮಣ್ಣಿಂದ. ಮಣ್ಣಿನೊಳಗೆ ಎಷ್ಟು ದೊಡ್ಡ ಶಕ್ತಿ ಇಟ್ಟ ನೋಡ್ರಿ. ಮಣ್ಣಿನೊಳಗೆ ಬಹುತೇಕ ಈ ಮಣ್ಣಿನೊಳಗೆ ಎಷ್ಟು ದೊಡ್ಡ ಶಕ್ತಿ ಇಟ್ಟಾನ ಪರಮಾತ್ಮ ಅಂತಂದ್ರೆ, ಯಾವ ಬ್ಯಾಂಕಿನೊಳಗೆ ಹೋದ್ರೂ ಸಹಿತ 1 ಲಕ್ಷ ರೂಪಾಯಿ ರೊಕ್ಕ ಇಟ್ಟು ಬಂದ್ರಿ ಅಂದ್ರೆ ಆ ರೊಕ್ಕ ಡಬಲ್ ಆಗಬೇಕಾದ್ರೆ 9 ವರ್ಷ ಬೇಕಾಗ್ತದೆ. ಎಷ್ಟು ವರ್ಷ ಬೇಕಾಗ್ತದೆ? 9 ವರ್ಷ. 1 ಲಕ್ಷ ರೊಕ್ಕವನ್ನು ಒಂದು ಬ್ಯಾಂಕಿನೊಳಗೆ ನೀವು ಫಿಕ್ಸ್ ಡಿಪಾಸಿಟ್ ಮಾಡಿದ್ರಿ ಅಂದ್ರೆ ಅದು ಡಬಲ್ ಆಗೋದಕ್ಕೆ 9 ವರ್ಷ ತಗೋತದೆ. ಆದರೆ ಭಗವಂತ ಮಣ್ಣಾಗಿ ಅಂತ ದೊಡ್ಡ ಶಕ್ತಿ ಇಟ್ಟಾನಂದ್ರೆ
ಒಂದು ಒಳ್ಳೆ ಟೈಮ್ ಬಂದಂಥ ಟೈಮ್ದೊಳಗೆ, ಚಲೋ ಮಳೆ ಆದಂಥ ಟೈಮ್ದೊಳಗೆ, ಹೊಲ ಹಸನಿದ್ದಂಥ ಟೈಮ್ದೊಳಗೆ 4 ಕಾಳನ್ನು ರೈತ ಹೋಗಿ ಭೂಮಿ ತಾಯಿ ಒಡಲಾಗಿಟ್ಟು ಬಂದ ಅಂದ್ರೆ 3 ತಿಂಗಳಿಗೆ 3 ಕ್ವಿಂಟಲ್ ಕಾಳು ಕೊಡುವಂಥ ದೊಡ್ಡ ತಾಕತ್ತು ಭೂಮಿಯಾಗ ಪರಮಾತ್ಮ ಇಟ್ಟಾನಂದ್ರೆ ಇದಕ್ಕಿಂತ ದೊಡ್ಡ ಶಕ್ತಿ ಇನ್ನೇನೈತಿ? ಅದಕ್ಕೆ ರೈತರಿಗೆ ಏನಂತಾರ? ರೈತರಿಗೆ ಲ್ಯಾಂಡ್ ಲಾರ್ಡ್ ಅಂತಾರೆ. ಏನಂತಾರೆ? ಲ್ಯಾಂಡ್ ಲಾರ್ಡ್ ಅಂತಾರೆ. ಅವ್ರಿಗೆ ಭಾಳ ಮಂದಿ ದೊಡ್ಡ ಶ್ರೀಮಂತರಿಗೆ ಲ್ಯಾಂಡ್ ಲಾರ್ಡ್ ಅನ್ನೋದಿಲ್ಲ. ಯಾರಿಗೆ ಲ್ಯಾಂಡ್ ಲಾರ್ಡ್ ಅಂತಾರೆ? ರೈತರಿಗೆ ಲ್ಯಾಂಡ್ ಲಾರ್ಡ್ ಅಂತಾರೆ. ನಮ್ಮ ಹತ್ರ ಸಿನಿಮಾ ಥಿಯೇಟ್ರ್ ಅದ, ಮತ್ತೊಂದದ, ಮುಗ್ದೊಂದದ, ನಮಗೆ ಭಾಳ ಸೈಟ್ ಅದಾವ. ಲ್ಯಾಂಡ್ ಲಾರ್ಡ್ ಅನ್ನೋದಿಲ್ಲ ಅವ್ರಿಗೆ. ರೈತನ ಹೆಸರಿನೊಳಗೆ ಉತ್ತಾರದೊಳಗೆ 1 ಎಕರೆ ಹೊಲ ಇದ್ರೆ ಆತಗೆ ಲ್ಯಾಂಡ್ ಲಾರ್ಡ್ ಅಂತ ಕೇಳ್ತಾರೆ. ಒಂದು kg ಬಂಗಾರ ಇಟ್ಟು ಜಗದಾಗ ಒಂದೇ ಜಗದಾಗ ಇಟ್ರಿ ಅಂದ್ರೆ 1 ವರ್ಷ ಬಿಟ್ಟು ನೋಡ್ರಿ ಒಂದು ಗುಂಜಿ ಕಮ್ಮಿ ಆಕೈತಿಲ್ರಿ. ಅವ್ರು ಇಟ್ಟಲ್ಲಿ ಇಟ್ಟಿರ್ಬೇಕಾರೆ ಅದನ್ನು ಒಂದು ಗುಂಜಿ ಕಮ್ಮಿ ಆಗ್ತದೆ. ಆದ್ರೆ ರೈತ ಹೊಲದಾಗ ಹೋಗಿ ಬೀಜ ಇಟ್ಟರೆ 3 ತಿಂಗಳದಾಗ ಕ್ವಿಂಟಲ್ಗಟ್ಟಲೆ ಕೊಡುವಂಥ ತಾಕತ್ತು ಈ ಭೂಮಿಯಾಗ ಐತಂದ್ರೆ ನಿಜವಾದ ರೈತನ ಬ್ಯಾಂಕ್ ಯಾವುದಂದ್ರೆ ಆ ಭೂಮಿ ತಾಯಿ. ಅವನ ಲಾಕರ್ ಯಾವುದಂದ್ರೆ ಅವನ ಒಡ್ಡು, ಅವನೇ ಹಾಕ್ಕೊಂಡಿರ್ತಕ್ಕ ಹೊರ ಒಡ್ಡ. ಅದಕ್ಕೆ ಆ ಒಡ್ಡು ಅವನ ಲಾಕರ್ ಇದ್ದಂಗೆ, ಬ್ಯಾಂಕ್ ಅನ್ನುವಂಥದ್ದು ಹೊಲ ಇದ್ದಂಗೆ. ಅದರೊಳಗೆ ಎಷ್ಟು ಮತ್ತು ಎಲ್ಲರೂ ನಾವು ವಿಚಾರ ಮಾಡೋರು ಎಲ್ಲರಿಗೂ ಗೊತ್ತಿರಬೇಕಾಗ್ತದೆ. ನಾವು ಉಣ್ಣಬೇಕಾದ್ರೆ ಪ್ರತಿಯೊಂದು ತುತ್ತನ್ನು ಸಹಿತ ನಾವು ಉಣ್ಬೇಕಾದ್ರೆ ಅಂಥವ್ರನ್ನ ಸ್ಮರಿಸ್ಬೇಕು. ಯಾರು ಬೆಳೆದಾರ ಗೊತ್ತಿಲ್ಲಮ್ಮ, ಯಾರು ಬೆಳೆದಾರ? ಯಾರೋ ಬೆಳೆದಿರುವಂಥದ್ದನ್ನು ನಾವು ರೊಕ್ಕ ಕೊಟ್ಟು ತೊಗೊಂಬಂದೀವಿ ಅನ್ನುವಂಥದ್ದು ಅಹಂ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಬಹುತೇಕ ನಮ್ಮ ನಾಡಿನೊಳಗೆ ಕರೋನಾ ಬಂದಂಥ ಟೈಮ್ದೊಳಗೆ ಎಲ್ಲರಿಗೂ ಸಹಿತ ಮನ್ಯಾಗ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಅಂತ ತಿಳ್ಕೊಂಡು ಇವತ್ತಿಗೂ ಚಲಾವಣೆ ಒಳಗೆ ಅದಾವ. ಎಷ್ಟೋ ಮಂದಿ ಹೊರದೇಶದಿಂದ ಬಂದು ಇದೇ ದೇಶದಾಗ ಇದ್ದುಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಕತ್ತಾರ. ಮತ್ತು ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಂಗೆ ರೈತಗೆ ಏನಾದರೂ ನೀನು ಮನ್ಯಾಗ ಕುತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಂದಿದ್ರೆ ನಾವು ಯಾರೂ ಸಹಿತ ಜೀವಂತ ಇರೋಕೆ ಹಾಕಿದ್ದಿಲ್ಲ. ಎಂಥ ಕಷ್ಟ ಬಂದ್ರೂ ಸಹಿತ, ಎಂಥ ನಷ್ಟ ಬಂದ್ರೂ ಸಹಿತ, ಬೇಕಾದಾದ್ರೂ ಸಹಿತ ನಾ ಹೊಲದೊಳಗೆ ಉತ್ತಿ 3 ಕುಂಟೆಯನ್ನು ಹಾಕಿ ಜಗತ್ತಿಗೆ ಅನ್ನ ಕೊಡತ್ತೀನಿ ಅನ್ನುವಂಥ ಒಂದು ದೊಡ್ಡ ಧ್ಯೇಯ ವಾಕ್ಯದೊಂದಿಗೆ ನಡೀತಕ್ಕಂಥ ವ್ಯಕ್ತಿ ಅಂದರೆ ಅದು ನಮ್ಮ ನಾಡಿನ ರೈತ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಬೇಕಾದ್ದಾಗಲಿ ನಾನು ಮಾತ್ರ ಉಳಿಯುವುದನ್ನು ಬಿಡುವುದೇ ಇಲ್ಲ. ನಿಜವಾದ ಯೋಗಿ ಅಂದರೆ ಯಾರು? ಏನು ಭಾಳ ದೊಡ್ಡ ಗುಹೆಯದೊಳಗೆ ಕುಂತಿರ್ತಕ್ಕಂಥ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿರ್ತಕ್ಕಂಥ ವ್ಯಕ್ತಿಗಳು ದೊಡ್ಡವ್ರು ಏನು? ಯಾರಿಗೆ ನಿಜವಾದ ಯೋಗಿ ಅಂತಾರಂದ್ರೆ ಕುವೆಂಪು ಅವರು ನೋಡಿ, ಗಿಡದ ಟೊಂಗಿ ಒಳಗೆ ಕುಂತವ್ರಲ್ಲ, ಗುಡ್ಡದ ಗುಹೆ ಒಳಗೆ ಕುಂತಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಒಂದೇ ಜಗದಾಗ 20 ವರ್ಷ ಕುಂತವ್ರಿಗೆ ಅವರು ಯೋಗಿ ಅನ್ನಲಿಲ್ಲ. ಯಾರಿಗೆ ಯೋಗಿ ಅಂತಂದ್ರೆ ಹೊಲದೊಳಗೆ ಎತ್ತಿನ ಹಿಡ್ಕೊಂಡು, ರಂಟಿ ಹಿಡ್ಕೊಂಡು, ಕುಂಟಿ ಹಿಡ್ಕೊಂಡು ಹೊಲದೊಳಗೆ ಈ ಕಾಳುಗಳನ್ನು ಉತ್ತುವಂತಹ ವ್ಯಕ್ತಿಗೆ ಅವರು ರೈತ ಯೋಗಿ ಅಂತ ಕರೀತಾರ ಅಂತಂದರೆ ಆತನನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ಕೊಳ್ಳೇ ಬೇಕಾಗ್ತದೆ. ಅದರಿಗೇನು ಯಾರು ಮಾತನೇ ಇಲ್ಲ. ಮಣ್ಣು ಕೊಟ್ಟಾಳಂತ ತಿಳ್ಕೊಂಡು ಮಣ್ಣಿನ ಬಗ್ಗೆ ವಿಚಾರ ಮಾಡಬೇಡಪ್ಪ, ಕೊಡುವಂಥದ್ದನ್ನು ಕಲಿಸಿದ್ನಲ್ಲ ಅನ್ನುವಂಥ ಭಾವನವನ್ನು ಅವ್ರು ಹೇಳಿದ್ರಂತೆ. ಹಾಗಾಗಿ ನಾವು ಕೊಡಬೇಕು. ಗುರು ಆಗಿರ್ತಕ್ಕಂಥವ್ನು ಕೇಳಬಾರ್ದು, ಜಂಗಮರಾಗಿರ್ತಕ್ಕಂಥವ್ರು ಕೇಳಬಾರ್ದು, ಆದ್ರೆ ಭಕ್ತರಾಗಿರ್ತಕ್ಕಂಥವ್ರು ಕೇಳಿಸ್ಕೊಳ್ಬಾರ್ದು. ಅವ್ರು ಕೇಳಾರ್ದಂಗೆ ನೀವು ತಂದು ಕೊಡೋದೇನೈತಲ್ಲ ಅದು ನಿಜವಾದ ಭಕ್ತಿ. ಕೇಳಿದ ಮೇಲೆ ಕೊಡೋರು ರಗಡು ಮಂದಿ ಇರ್ತಾರೆ. ಏನು ನೀವು ಇಷ್ಟು ಕೊಟ್ಟವ್ರೆ ಅಂದರೆ ಕೊಟ್ಟೋಗೋರು ರಗಡು ಮಂದಿ ಅದಾರ. ಅವ್ರು ಕೇಳಬಾರ್ದು. ನೀ ದುಡ್ದಿಯಲ್ಲಪ್ಪ, ಕಷ್ಟಪಟ್ಟು ದುಡ್ದಿಯಲ್ಲ, ದುಡಿದಿದ್ದು ಸಂಪತ್ತು ವಿನಿಯೋಗ ಆದಾಗಟ್ಟ ಅದಕ್ಕೆ ಬೆಲೆ ಬರ್ತದೆ. ನೋಡ್ರಿ, ನಿಮ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ ಈಗ ಒಂದು ದೊಡ್ಡ ಕೆರೆ ನೋಡಿರ್ಬೇಕಲ್ಲಮ್ಮ, ಇಲ್ಲೊಂದು ಕೆರೆ ನೋಡ್ರಿಲ್ಲ ಅಲ್ಲಿ ನೀವು ಹ್ಞೂ ಅನ್ನೋಲ್ರಿ, ಅದಕ್ಕೆ ನನಗೆ ಸಂಶಯ ಬರಾಕತ್ತೈತಿ. ಒಂದು ಸ್ವಲ್ಪ ಯಾವಾಗಾರ ಹಂಗೆ ಅನ್ಬೇಕಾಕೈತಿ. ಇಲ್ಲತ್ತಂದ್ರೆ ನನಗೇನು ಕೇಳಿದ್ರು ನೀವು ಸುಮ್ಮನೆ ಹಂಗೆ ಕುಂತೀರಿ ಅಂದ್ರೆ 5 ದಿವಸ ಆತು ನಿಮ್ಮನ್ನು ಮಾತಾಡ್ಸಕತ್ತು ನಾನು. ನೀವೇನು ಮಾತಾಡಕ್ಕೆ ತಯಾರಿಲ್ಲ ನನ್ನ ಕೂಟಾಗಿ. ಮಾತಾಡ್ರಿ ಅವ್ವಾರ, ಕೆರೆ ನೋಡ್ರಿ ಅವ್ವಾರ, ತಾವು ನೋಡ್ರಿನ್ರಿಪ್ಪ. ಇಲ್ಲೇ ವಾಕಿಂಗ್ ಹೋದಾಗ ನೋಡ್ತಿರಲ್ಲ, ಕೆರೆಗೆ ಒಂದು ಕೋಡಿ ಬಿಟ್ಟಿರ್ತಾರೆ. ಕೋಡಿ ಅಂದ್ರೆ ಇನ್ನೂ ಹೆಚ್ಚಾದ ನೀರು ಹೊರಗೆ ಹೋಗ್ಬೇಕಂತ. ಮತ್ತು ಹೆಚ್ಚಾಗಿದ್ದು ನೀರು ಹೊರಗೆ ಹೋಗೋದು ಬೇಡ್ರಿ ಅಂತ ತಿಳ್ಕೊಂಡು ಕೋಡಿನೂ ಸಹಿತ ಬಿಡಲಾರ್ದಂಗೆ ಎಲ್ಲ ನೀರು ಅದ್ರಾಗ ಇಟ್ಕೊಂಡ್ರೆ ಏನಾಕೈತದು? ಏನಾಕೈತ್ರಮ್ಮ? ಒಡೆದು ಡಬ್ ಬಂದು ಇದ್ದಿದ್ದು ನೀರೆಲ್ಲ ಕಲಾಸಾಗಿ ಹೋಗ್ತೈತಿ. ನೋಡಿ, ಕೆರೆ ಒಳಗೆ ನೀರು ಚಂದ ನಿಲ್ಬೇಕಾಗಿತ್ತಂದ್ರೆ ಅದಕ್ಕೆ ಕೋಡಿ ಬಿಡ್ಬೇಕಾಕೈತಿ. ಅದಕ್ಕೆ ಕೋಡಿ ಬಿಡಲಿಲ್ಲ ಅಂತಂದ್ರೆ ಒಡ್ಡಿಗೆ ಒಡ್ಡ ಹೊಡ್ಕೊಂಡು ಹುಟ್ಟು ನೀರು ಖಾಲಿ ಹಾಕೋತ ಹೋಗ್ತೈತಿ. ಹಂಗೆ ನಮ್ಮ ಮನೆಯಾಗಿರ್ತಕ್ಕಂಥ ಸಂಪತ್ತು ಅದು ಕೆರೆಯಾಗಿನ ನೀರಿದ್ದಂಗೆ. ಅದಕ್ಕೆ ನಾಗರನ ರುದ್ರಾಕ್ಷಿ ಮಠದ ಕಾರ್ಯಕ್ರಮದೊಳಗೆ ಒಂದಿಷ್ಟು ಕೋಡಿ ಅನ್ನುವಂಥ ರೂಪದೊಳಗೆ ದಾನದ ರೂಪದಾಗ ಒಂದಿಷ್ಟು ಈ ಕಡೆ ಹರ್ಕೊಂಡು ಬಂತಂದ್ರೆ ನಿಮ್ಮ ಟೀಜೂರಿ ಒಳಗೆ ಲಾಕರ್ನಾಗ ಅದು ಕರೆಕ್ಟಾಗಿ ಉಳಿತದ. ಒಟ್ಟು ನನಗೆ ಇರಲಿ ಅಂತ ನೀವು ಇಟ್ಕೊಂಡು ಬಂತಂದ್ರೆ ಯಾವಾಗಾರ ಬಂದು ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ರೈಡ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಒಂದು ಮಾತನ್ನು ಹೇಳ್ಯಾರ, ದೇಹದಾಗ ಬ್ಲಡ್ಡು ಅಟ್ಟ ಇರಬೇಕು, ಮನ್ಯಾಗ ದುಡ್ಡು ಅಟ್ಟ ಇರಬೇಕು. ತಿಳಿದಿಲ್ಲ ಹೇಳೋದು? ದೇಹದಾಗ ಬ್ಲಡ್ಡು ಅಟ್ಟ ಇರಬೇಕು, ಮನೆಯೊಳಗೆ ಬ್ಲಡ್ ಜಾಸ್ತಿ ಆದ್ರೆ ಏನಾಕೈತ್ರಮ್ಮ? ಹೇರ್ಪೇರ್ ಆಕೈತಿ, BP ಹೆಚ್ಚಾಕೈತಿ, ಕಮ್ಮಿ ಆಕೈತಿ. ಬ್ಲಡ್ ಪ್ರೆಷರ್ ಜಾಸ್ತಿ ಆತಂದ್ರೆ ಹಾರ್ಟ್ ಏನಾಕೈತಿ? ಅಟ್ಯಾಕ್ ಆಕೈತಿ.
ಎಲ್ಲರಿಗೂ ಗೊತ್ತಿರುವಂಥದ್ದಲ್ಲ. ನೋಡಿ, ಬ್ಲಡ್ಡು ಮತ್ತು ದುಡ್ಡು ಎರಡು ಅಟ್ಟ ಕರೆಕ್ಟ್ ಇದ್ರೆ ಅಟ್ಟ ಭಾಳ ಚಲೋ ನಡೀತದೆ. ಹಾಗಾಗಿ ಕೊಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅವತ್ತಿನ ಕಾಲಕ್ಕೆ ಕಟ್ಟಿಗೆಯನ್ನು ಹೊರುವಂತಹ ವ್ಯಕ್ತಿ ಕಿರೀಟ ಹಾಕ್ಕೊಳ್ಳೋದು ದೊಡ್ಡದಲ್ಲ. ಕಿರೀಟ ಹೊತ್ತಂಥ ವ್ಯಕ್ತಿ ಬಂದು ಕಟ್ಟಿಗೆಯನ್ನು ಹೊತ್ಕೊಂಡು ಕಲ್ಯಾಣದ ನಾಡಿನೊಳಗೆ ಮನೆ ಮನೆಗೆ ಮಾರಿ ಮೋಳಿಗೆಯ ಮಾರಯ್ಯ ಅಂತ ಅನಿಸಿಕೊಂಡು ಒಂದು ಸುಂದರ ವಚನ ಬರೆದ್ರು. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು. ಹಿಂದಿನ ಮಂದಿ ಒಂದು ಆಕಳದ ಹಾಲು ಕುಡಿತಿದ್ರು. ಇವತ್ತ ಬಹುತೇಕ ಇಲ್ಲಿ ಕುಂತವ್ರು ಯಾರು ಅಂತವ್ರು ಇಲ್ಲಿ ಬಿಡ್ರಿ, ಯಾಕಂದ್ರೆ ಅಂಥ ಮಕ್ಕನ ಕಾಣಂಗಿಲ್ಲ ಇಲ್ಲಿ ನಮ್ಮ ಕಡೆ. ನಾವು ನೋಡ್ತೀವಲ್ಲ, ಯಾಕಂದ್ರೆ ಒಮ್ಮೊಮ್ಮೆ ವೇದಿಕೆ ಮೇಲೆ ಹತ್ತಿ ಬರ್ತಾರೆ ಅವ್ರು ಪುಣ್ಯಾತ್ಮರು ವೇದಿಕೆ ಮೇಲೆ. ನಮ್ಮ ಕಡೆ ಅಂತ ನೋಡ್ಬೇಕು, ಅವ್ರ ಆಟನ ಭಾರಿ ಚಂದ ಇರ್ತಾವೆ. ಅಂದ್ರೆ ಒಂದು ಆವಿನ ಹಾಲು, ಒಂದು ಆಕಳದ ಹಾಲು ಕೊಡು. ನಮ್ದು ಕುಡಿಯೋದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಚಲೋ ಹಾಲು ಕೊಡ್ರಿ, ಬೋರ್ಮಿಟ ಕೊಡ್ರಿ, ಮತ್ತೊಂದು ಕೊಡ್ರಿ. ಆದರೆ ಆಲ್ಕೋಹಾಲ್ ಮಾತ್ರ ಕುಡಿಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕಾಗ್ತದೆ. ಮನುಷ್ಯ ಆದರೂ ತಿಳ್ಕೊಳ್ರಿ ನೀವು, ಎಷ್ಟು ವಿಚಿತ್ರ ಸ್ವಭಾವ ಮನುಷ್ಯಂದು ಅಂತಂದ್ರೆ, ಯಾವುದು ಚಲೋ ಅಂತ ಐತಿ ಅದನ್ನು ಜಲ್ಲಿ ಮಾಡಂಗಿಲ್ಲ. ಕೆಟ್ಟದ್ದಿತ್ತು ಅಂದ್ರೆ ಉಣ್ಣೆ ಕೆಚ್ಚಲದೊಳಗಿದ್ದು ಉಂಬುವುದೇ ನೊರೆವಾಲ. ಉಣ್ಣೆ ಕೆಚ್ಚಲದೊಳಗಿದ್ದು ಉಂಬುವುದೇ ನೊರೆವಾಲ. ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಶಿವಜ್ಞಾನಿಗಳ ಬರವನರಿಯದಿದ್ದಡೆ ಆ ಉಣ್ಣೆಕ್ಕಿಂತ ಕಷ್ಟ ರಾಮನಾಥ. ಉಣ್ಣೆ ಕೆಚ್ಚಲದೊಳಗಿರುತ್ತದೆ, ಹಾಲು ಕೊಡು ಜಗದಾಗಿರುತ್ತದೆ. ಆದರೂ ಸಹಿತ ಅದು ಕುಡಿದೇನು ರಕ್ತನ ಕುಡಿತದೆ, ಹಾಲು ಕುಡಿಬೇಕಂತ ವಿಚಾರ ಮಾಡಂಗಿಲ್ಲ. ನಮಗೆ ಬದುಕೋದಕ್ಕಾಗಿ ಬಾಳೋದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಅನೇಕ ಪಾನೀಯಗಳದಾವ. ಆದ್ರೂ ಸಹಿತ ಮಾದ್ರೆ ಕೆಟ್ಟದ್ದು ಎಷ್ಟು ಜಲ್ಲಿ ಹೊಕ್ಕೈತೆ ಮನುಷ್ಯಾಗಂದ್ರೆ, ಹಾಲನ್ನು ಹೊತ್ತು ಮಾರ್ತಾರೆ, ಶರಾಯಿಯನ್ನು ಇಟ್ಟು ಮಾರ್ತಾರೆ. ಹಾಲು ಹೊತ್ತು ಮಾರ್ತಾರೆ, ಶರಾಯಿ ಇಟ್ಟು ಮಾರ್ತಾರೆ. ನೋಡ್ರಿ, ಹೊಟ್ಟಿಗೆ ಬೇಕಾಗಿರುವಂಥ ಕಾಯಿಪಲ್ಯವನ್ನು ಗಟಾರ ದಂಡಿ ಒಳಗಾಗಲಿ ಇಲ್ಲಾತಂದ್ರೆ ಒಂದು ರೋಡ್ ಮೇಲೆ ತಾಟಿನ ಚೀಲ ಹಾಕ್ಕೊಂಡು ಆ ಪಾಟಿನ ಚೀಲದ ಮೇಲೆ ಹೊಟ್ಟಿಗೆ ಹೋಗುವಂಥ ಕಾಯಿಪಲ್ಯ ರೋಡ್ನಾಗ ಇಟ್ಟು ಮಾರ್ತಾರೆ. ಯಾವುದು ನಮ್ಮನ್ನು ನಾಶ ಮಾಡ್ತದ ಅದನ್ನು ಯಾವ ಟೈಪ್ ಜಗಮಗ ಇಟ್ಟಿರ್ತಾರಂತ ಮಾಡ್ರಿ ನೀವು ನೋಡ್ರಿ. ಅರ್ಧ ಕರ್ನಾಟಕದ ಕರೆಂಟ್ ಅದಕ್ಕೆ ಬೇಕು, ಅರ್ಧ ಕರೆಂಟ್ ಕರ್ನಾಟಕದ ಅದಕ್ಕೆ ಹೋಗ್ತದೆ. ಜಗಮಗ ಮಾಡಿಬಿಟ್ಟಿರ್ತಾರೆ. ಅದನ್ನು ತೊಗೊಂಡಾಗ ಮನುಷ್ಯರಿಗೆ ಏನಕ್ಕತ್ತೆ ಅನಿಸುತ್ತೋ. ನೀವು ಇನ್ನೂ ಪರೀಕ್ಷೆ ಮಾಡಿ ಹೇಳ್ಬೇಕಂತಂದ್ರೆ, ಈಗ ಒಂದು ಕಡೆ ಅವ್ರ ತಂದೆ ಕುಂದ್ರಿಸ್ರಿ, ಒಂದು ಕಡೆ ಮಗನ ಕುಂದ್ರಿಸ್ರಿ. ಮಗಗನು ಒಂದಿಷ್ಟು ನೀರು ಕುಡಿಯೋಕೆ ಕೊಡಕ್ಕೆ ಹೋಗ್ಬೇಡ್ರಿ, ಅವ್ರ ಅಪ್ಪಗನ ನೀರು ಕುಡಿಯೋಕೆ ಹೋಗ್ಬೇಡ್ರಿ. ಒಂದು ಕಡೆ ಕುಂದ್ರಿಸಿ ಅವ್ರನ್ನ 2 ದಿವಸ ಒಟ್ಟು ನೀರು ಕುಡಿಯೋಕೆ ಕೊಡ್ಲಾರ್ದಂಗೆ. ಆಮೇಲೆ ಒಂದು ಕಡೆ ಹಾಲು ಇಡ್ರಿ, ಇನ್ನೊಂದು ಕಡೆ ಆಲ್ಕೋಹಾಲ್ ಇಡ್ರಿ. ಒಂದು ಕಡೆ ಹಾಲು, ಇನ್ನೊಂದು ಕಡೆ ಆಲ್ಕೋಹಾಲ, ಹಿಂಗೆ ಮುಂದಿಟ್ಟು ಆಮೇಲೆ ನಿಮ್ಮ ಮಗನ ಕೈ ಬಿಟ್ರೆ ಹೋಗಿ ಏನು ಕುಡಿತಾನೆ ನಮ್ಮವ? ಏನು ಕುಡಿತಾನೆ ಹೇಳ್ರಿ? ಹಾಲು ಕುಡಿತಾನೆ. ಹೋಗಿ ಮಗ, ಯಾಕಂದ್ರೆ ಅದು ಮಗು ಅದಕ್ಕೆ ಗೊತ್ತಿಲ್ಲ, ಅದು ಹೋಗಿ ಹಾಲು ಕುಡಿತದೆ. ಮತ್ತು ಮಗು ಹಾಲು ಕುಡ್ದೈತೆ ಅಂತ ತಿಳ್ಕೊಂಡು ಅವ್ರ ಅಪ್ಪನ ಕೈ ಬಿಟ್ರೆ ಅವ ಏನು ಕುಡಿತಾನೆ ನಿಮಗೆಲ್ಲ ಗೊತ್ತಾಗತ್ತೆ. ಆದ್ರೆ ಹೇಳ್ಬೋದು ಅಟ್ಟ ನೀವು ಏನಾರ ಅಂತೇಳಿ. ಅದನ್ನು ಕುಡಿಯೋರು ರಗಡು ಮಂದಿ ಅದಾರ. ಅವ ಅಂತಾನೆ ಹಾಲು ಮತ್ತೆ ಕುಡಿಯೋಕೆ ಬರ್ತದೆ, ಫಸ್ಟ್ ಇದನ್ನು ತೊಗೋತೀನಿ ಅಂತ ಅದನ್ನು ತೊಗೊಂಡಾಗ ಅವ್ರ ಮಗ ಒಂದು ಬುದ್ಧಿ ಮಾತು ಹೇಳ್ತಾನೆ ನಮಗೆ. ಏನು ಹೇಳ್ತಾನೆ ಅಂತಂದ್ರೆ, ಹೌದಪ್ಪಾಜಿ ನಾ ಅನ್ಕೊಂಡಿದ್ದಿಲ್ಲ ಹಿಂಗೆ ಅಂತ ತಿಳ್ಕೊಂಡು ನೋಡು, ಚಲೋ ಹಾಲು ಮುಂದಿಟ್ಟಾಗ ಹಾಲು ಕುಡಿಲಾರ್ದನ ನೀನು ಆಲ್ಕೋಹಾಲ್ ಕುಡಿಯಕತ್ತಿ ಅಂದ್ರೆ ನೋಡಿ, ಹಾಲು ಕುಡ್ದಂಥ ನಾನು ಹಾಲು ಕುಡಿದು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೋತೀನಿ. ನೀನು ಹಾಲು ಕುಡಿದು ಬಿಟ್ಟು ಹೋಗಿ ಆ ಶರಾಯಿ ಕುಡಿದಿದ್ದಕ್ಕೆ ದಿವಸ ಗಟ್ರಂದಾಗ ನಾಯಿ ತೊಡಿ ಮೇಲೆ ಮಕ್ಕಳುವಂಥ ಪರಿಸ್ಥಿತಿ ನಿನಗೆ ಬಂದೈತೆ ಅಂತ ನಮ್ಮ ಮಕ್ಕಳು ನಮ್ಮ ಬುದ್ಧಿ ಹೇಳ್ತಾವೆ. ಅಂದರೆ ನಾವು ವಿಚಾರ ಮಾಡ್ಕೊಳ್ಬೇಕು, ನಾವು ಯಾವ ರೀತಿ ಒಳಗೆ ಬದುಕಾಕತ್ತೀವಿ ಅನ್ನುವಂಥದ್ದನ್ನು. ಕಡಿಯುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಜಾಲಿ ಮುಳ್ಳುಗಳನ್ನು ಕಡಿಬೇಕು, ಕುಡಿಯುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಆಲ್ಕೋಹಾಲನ್ನು ಮಾತ್ರ ಕುಡಿಬಾರ್ದು. ಹಾಗಾಗಿ ಒಬ್ಬ ಹೆಣ್ಮಗಳಿಗೆ ಯಾವಾಗ ಭಾಳ ದುಃಖ ಆಕೈತೆ ಅಂತಂದ್ರೆ, ನನ್ನ ಗಂಡ ಒಬ್ಬ ಹೆಣ್ಮಗಳಿಗೆ ದುಃಖ ಆಗೋದು ಯಾವಾಗ ಅಂತಂದ್ರೆ, ನೋಡಿ ಭಾಳ ಮಂದಿ ಈ ಪ್ರಶ್ನೆ ಐತಿ. ಒಬ್ಬ ಹೆಣ್ಮಗಳಿಗೆ ದುಃಖ ಆಗೋದು ಯಾವಾಗ ಅಂತಂದ್ರೆ, ತನ್ನ ಗಂಡ ಅವ ಕುಳ್ಳ ಇದ್ದರೆ, ಅವ ಗಿಡ್ಡ ಇದ್ದರೆ, ಅವ ಸಣ್ಣ ಇದ್ದರೆ ದುಃಖ ಆಗೋದಿಲ್ಲ. ಆತ ಕೆಂಪಿದ್ರೂ ದುಃಖ ಆಗೋದಿಲ್ಲ, ಕರ್ರಗಿದ್ರೂ ದುಃಖ ಆಗೋದಿಲ್ಲ, ಆತ ದಪ್ಪಿದ್ರೂ ದುಃಖ ಆಗೋದಿಲ್ಲ. ಅವ ದುಡಿದೇ ಇದ್ರೂ ಸಹಿತ ಆ ತಾಯಿಗೆ ದುಃಖ ಆಗೋದಿಲ್ಲ. ಅವ ದುಡಿದೇ ಇರಲಿ, ಅವ ಸಣ್ಣ ಇರಲಿ, ದಪ್ಪ ಇರಲಿ, ಇದು ಯಾವುದನ್ನು ಸಹಿತ ಆಕೆ ದುಃಖ ಅಂತ ತಿಳ್ಕೊಳಂಗಿಲ್ಲ, ಎಲ್ಲವನ್ನು ಸಹಿಸ್ಕೋತಾಳೆ. ಒಬ್ಬ ತಾಯಿಗೆ ಯಾವಾಗ ಭಾಳ ದುಃಖ ಆಗ್ತದಂದ್ರೆ, ತಾನು ದುಡಿದಿರತಕ್ಕಂಥ ರೊಕ್ಕದೊಳಗೆ ಆತ ಹೋಗಿ ಕುಡ್ಕೊಂಡು ಮನೆಗೆ ಬಂದಾಗ ಮಾತ್ರ ಒಬ್ಬ ಹೆಣ್ಮಗಳಿಗೆ ಭಾಳ ದುಃಖ ಆಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕು. ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚಕ್ಕಷ್ಟೇ ನೋಡ್ರಿ. ಕಂಚು ಬಾರದು, ತಾಮ್ರ ಮಾರದು, ಮುನ್ನ ಮಾಡಿದ ಪುಣ್ಯ ನಿನ್ನದು. ಏನು ಬೇಕಾದ್ ಬ್ಯಾರೇದು ಬರೋದಿಲ್ಲಪ್ಪ, ನೀನು ಮಾಡಿರುವಂಥ ಪುಣ್ಯ ಆಟ ನೀನು ಬರ್ತದೆ. ಅದರೊಳಗೆ ಈಗ ಅರ್ಧ ಮಂಚ ಐತಲ್ಲ, ಅರ್ಧ ಮಂಚದ ಬಗ್ಗೆ ಆಟ ಮಾತಾಡೋಣ. ನಾವು ಮುಂದುವರೆದು ಹೇಳ್ತಾರೆ, ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಎಷ್ಟು ಮಂದಿ ಕೆಟ್ಟಿಲ್ಲ ಹೇಳ್ರಿ ನೀವು ಈ ಸಿರಿ ನೆಚ್ಚಿ. ಅದಕ್ಕೆ ಅಪ್ಪ ಬಸವಣ್ಣವ್ರು ಅಂದರು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು,
ಸಂಸಾರ ಅಂತಂದ್ರೆ ಗಂಡ ಹೆಂಡತಿ ಕೂಡಿರುವಂಥದ್ದಕ್ಕೆ ಸಂಸಾರ ಅನ್ನೋದಿಲ್ಲ. ಜಗತ್ತಿನೊಳಗೆ ನಾವೇನು ಬದುಕಾಕತ್ತೀವಲ್ಲ, ಈ ಜಗತ್ತನ್ನುವಂಥದ್ದು ಸಂಸಾರ. ಇದರೊಳಗೆ ನಮ್ಮ ದೇಹ ಜೀವ ಗಾಳಿಯಾಗಿಟ್ಟು ದೀಪ ಇದ್ದಂಗೆ ಐತಿ. ಏನೈತಿ? ಅದಕ್ಕೆ ಹಂಗೆ ಅನ್ಲಿಲ್ಲ ಅವರು. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು ಅಂದರೆ ಕೇವಲ ಗಂಡ ಹೆಂಡತಿ ಕೂಡಿ ಮನೆಯಾಗಿರ್ತಾರಲ್ಲ ಅದಕ್ಕೆ ಸಂಸಾರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಡೀ ಜಗತ್ತನ್ನುವಂಥದ್ದು ಸಂಸಾರ. ಈ ಸಂಸಾರದೊಳಗೆ ನಾವು ದೇಹ ಹೊತ್ಕೊಂಡು ಬದುಕಾಕತ್ತೀವಿ. ಈ ಬದುಕುವಂಥ ಟೈಮ್ದೊಳಗೆ ಒಳಗಿರುವಂಥ ಜೀವಿ ಹೆಂಗೈತಂದ್ರೆ ಅದು ಗಾಳಿ ಒಳಗೆ ಹಚ್ಚಿಟ್ಟಿರುವಂಥ ದೀಪ ಇದ್ದಂಗೆ ಐತಿ. ಗಾಳಿಯಾಗ ದೀಪ ಹಚ್ಚಿಟ್ರೆ ಯಾವಾಗ ಆರ್ತದೆ ಗೊತ್ತೈತೆ ನಿಮ್ಗೆ? ಯಾರಿಗಾರ ಗೊತ್ತಾಗ್ತದೆ? ಈ ಕ್ಷಣ ಐತಿ, ಇನ್ನೊಂದು ಕ್ಷಣ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತೆಯ ಮಂದೆ ಕಂಡಯ್ಯ. ಏನು ಚಂದ ವಚನ ಹೇಳ್ಯಾರ್ರಿ. ಚಂದ ಕುತ್ಕೊಂಡು ಮನ್ಯಾಗ ಆನಂದವಾಗಿ ಕೇಳ್ಕೊಂತ ಕುಂತು ಬಿಟ್ರೆ ಹೌದಲ್ಲಪ್ಪ. ಅವರೆಷ್ಟು ಸಂತೃಪ್ತಿ ಜೀವನ ಬದುಕಿದ್ರು. ಅವರು ಸಂಪಾದನೆಯ ಜೀವನವನ್ನು ಬದುಕಲಿಲ್ಲ, ಶರಣರು ಸಂತೃಪ್ತಿಯ ಜೀವನವನ್ನು ಬದುಕಿದರು. ಸಂತೃಪ್ತಿ ಜೀವನಕ್ಕೂ ಸಂಪಾದನೆ ಜೀವನಕ್ಕೂ ಭಾಳಷ್ಟು ಫರಕದ. ಅವರು ಪ್ರಚಾರ ಪ್ರಿಯರಾಗಿರಲಿಲ್ಲ, ಅವರು ಶಾಂತ ಪ್ರಿಯರಾಗಿದ್ದರು. ಸದಾಕಾಲ ಶಾಂತತೆಯನ್ನು ಉಪಯೋಗ ಮಾಡ್ಕೊಳ್ತಿದ್ರು. ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಸಂಸಾರವೆಂಬುವುದೊಂದು ಗಾಳಿಯ ಸೊಡರು, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ಹೇಳ್ತಾರೆ ಭಾಳ ಮಂದಿ. ಈ ರಾಶಿ ಮಾಡಬೇಕಾದಾಗ ತೂರ್ತಿರ್ತಾರಲ್ಲ, ಆ ಗಾಳಿ ಅಲ್ಲ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ. ಈಗೊಂದು ದೊಡ್ಡ, ಈಗೆಲ್ಲ ಹೈವೇದಾಗ ದೊಡ್ಡ ದೊಡ್ಡ ಗಾಡಿ ಅಡ್ಡಾಡೋದು ನೋಡ್ತಿರಲ್ಲ, 10 ಟನ್ ತಮ್ಮ ಮೈ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾವೆ. ಅದ್ರ 10 ಟನ್ ಸಾಮಾನು ಒಯ್ಬೇಕಾದ್ರೆ, ಸಾಮರ್ಥ್ಯ ಬರ್ಬೇಕಾದ್ರೆ ಅದರೊಳಗೆ ಏನು ಬೇಕಾಗತ್ತೆ? ಏನು ಬೇಕಾಗತ್ತಮ್ಮ ಗಾಲಿ ಒಳಗೆ? ನೋಡ್ರಿ, ಎಲ್ಲರಿಗೂ ಗೊತ್ತದ ನೋಡ್ರಿ. 10 ಟನ್ ಸಾಮರ್ಥ್ಯವನ್ನು ಹೊತ್ಕೊಂಡು ಹೋಗುವಂಥ ಗಾಡಿ ಒಳಗೆ, ಲಾರಿ ಒಳಗೆ ಗಾಲಿ ಇರ್ತಾವೆ 4. ಆ 4 ಗಾಲಿ ಒಳಗೆ ಏನಿರ್ತದೆ? ಗಾಲಿ ಇರ್ತದೆ. ನೋಡ್ರಿ, ಗಾಳಿಗೆ ಯಾರು ಲಕ್ಷ ಗಟ್ಟಲೆ ರೊಕ್ಕ ಕೊಟ್ಟಾರನ್? ಯಾರು ಕೊಟ್ಟಾರನ್ರಿ? ನಿಮ್ಮ ಗಾಡಿಗೆ ಭಾಳ ಅಂದ್ರೆ ನೀವು ಹೋಗಿ ಒಂದಿಷ್ಟು ಏನಾದರೂ ಏರ್ ಕಮ್ಮಿ ಆಗೈತೆ ಅಂದ್ರೆ 10 ರೂಪಾಯಿ ಕೊಟ್ಟು ಏರ್ ಹಾಕಿಸ್ಕೋತೀರಿ. 30 ಲಕ್ಷ ಅಲ್ಲ, 80 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಗಾಡಿ ತೊಗೊಂಡು ಬಂದ್ರೂ ಸಹಿತ ಕೋಟಿ ರೂಪಾಯಿ ಕಿಮ್ಮತ್ತು ಗಾಡಿಗೆ ಇರ್ಬೋದು. ಆದರೆ ಅದರೊಳಗೆ 10 ರೂಪಾಯಿ ಕೊಟ್ಟು ಹಾಕಿಸುವಂಥ ಏರ್ ಇರಲಿಲ್ಲ ಅಂದರೆ ಅದು ಎಷ್ಟು ದೊಡ್ಡ ಗಾಡಿ, ಕೋಟಿಗಟ್ಟಲೆ ಕೊಟ್ಟು ಗಾಡಿ ಇದ್ರೂ ಸಹಿತ ನೆಲದ ಮೇಲೆ ಓಡಾಡೋದು ಭಾಳಷ್ಟು ಕಷ್ಟ ಆಗ್ತದೆ. ಹೇಗೆ ಗಾಡಿಗೆ ಗಾಳಿ ಅವಶ್ಯ ಐತಲ್ಲ, ಹಂಗೆ ಗಾಳಿ ಬಿಟ್ಟಾಗ ನಿನ್ನೊಳಗೆ ಗಾಳಿ ಐತಿ ಸದ್ದ, ನನ್ನೊಳಗೂ ಒಂದು ಗಾಳಿ ಐತಿ, ನಿಮ್ಮೊಳಗೂ ಒಂದು ಗಾಳಿ ಐತಿ. ಮತ್ತು ನನ್ನೊಳಗಿನ ಗಾಳಿ ನಿಂತ್ರೆ ನಾ ಮಾತಾಡಕ್ಕೆ ಬರಂಗಿಲ್ಲ, ನಿಮ್ಮೊಳಗಿನ ಗಾಳಿ ನಿಂತ್ರೆ ನೀವು ಮಾತಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ. ಇದನ್ನು ಏರ್ ಯಾವಾಗಾರ ಕಮ್ಮಿ ಆದ್ರೆ ಹಾಕ್ಸಕ್ಕೆ ಬರ್ತದೆ. ಇದ್ರಾಗಿನ ಏರ್ ಏನಾದರೂ ಹೊಂಟಂದ್ರೆ ಯಾರು ನಿಂದ್ರಸಕ್ಕೆ ಬರ್ತದನ? ನಿಂದ್ರಸಕ್ಕೆ ಬರ್ತದೆ. ಡಾಕ್ಟ್ರ್ ಹೇಳ್ತಾರೆ, ಇನ್ನು ಒಂದು ತಾಸ್ನಾಗ ತಂದಿದ್ರೆ ನಾ ಬದುಕಿಸ್ತೀನಿ ನೋಡ್ರಿ ಅಂತ ಅಂತಾರಿಲ್ಲ. ಡಾಕ್ಟರ್ ಹತ್ರ ಹೋದಾಗ ಏನಂತಾರೆ, ಒಂದು ತಾಸು ಮೊದಲ ತೊಗೊಂಬಂದಿದ್ರೆ ನಾ ಬದುಕಿಸ್ಬಿಡ್ತಿದ್ನಿ ಅಂದ್ರೆ ಡಾಕ್ಟರ್. ಅವಾಗ ಒಂದು ಆಕ್ಸಿಡೆಂಟ್ ಆಗದ ಈಗ ಅರ್ಧ ತಾಸ್ನಾಗ ಆಗೈತಿ ರೀ, ಮತ್ತು ತಾಸು ಮುಂದೆ ಎಲ್ಲಿ ತರಲಿ ಅಂದ ಅವ. ಆಕ್ಸಿಡೆಂಟ್ ಆಗಿದ್ದ ಈಗ ಅರ್ಧ ತಾಸ್ನಾಗ ಆಗೈತಿ, ಇನ್ನು ತಾಸು ಮುಂದೆ ಎಲ್ಲಿಂತ ತರಲಿ? ನಾವು ಅನ್ಕೋತೀವಿ ಅಷ್ಟೇ, ಹಂಗಾಗಂಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈ ದೇಹದೊಳಗೆ ಗಾಳಿ ಇದ್ದಾಗ, ಗಾಳಿ ಬಿಟ್ಟಾಗ ಅಂದ್ರೆ ಇದ್ರ ಗಾಳಿ ಯಾವಾಗ ಬಿಟ್ಟೈತಲ್ಲ. ಕೆಲವು ಮಂದಿ ಅಂತ ಏನು ನಾವು ಒಳಗೆ ತೊಗೊಂಡಿದ್ದು ಹೊರಗೆ ಬಿಡಂಗಿಲ್ಲ ರೀ, ನಾ ಗಳಿಸಿದ್ದು ಹೊರಗೆ ಕೊಡಂಗಿಲ್ಲ ಅಂತ ಹಿಂಗೆ ಹೇಳೋರು. ನೀವು ಹಂಗೆ ಒಂದ್ಸಲ ವಿಚಾರ ಮಾಡಿ ನೋಡ್ರಿ. ನಾನೇನು ಗಳಿಸಿದ್ನಿ ಅದನ್ನು ಮತ್ತೊಬ್ಬರಿಗೆ ಕೊಡಂಗಿಲ್ಲ ಅಂತ ತಿಳ್ಕೊಂಡು ನೀವು ಇಟ್ಕೊಂಡು ಕುಂತ್ರಿ ಅಂದ್ರೆ ಮತ್ತು ಗಾಳಿ ಒಳಗೆ ತೊಗೊಂಡವ್ರು ನಾ ಯಾಕೆ ಹೊರಗೆ ಬಿಡ್ಬೇಕು? ಅದನ್ನು ನಾ ತೊಗೊಂಡಿದ್ದು ಕಷ್ಟಪಟ್ಟು ಅಂತ ತಿಳ್ಕೊಂಡು ಒಳಗೆ ತೊಗೊಂಡಿದ್ದು ಹೊರಗೆ ಬಿಡಲಾರ್ದಂಗೆ ಕುಂದ್ರು ಒಂದು 5 ನಿಮಿಷ ನೋಡ್ರು ಕುಂದ್ರಾಕೈತೇನ್ರಿ ಅವ್ರು. ಮತ್ತು ಒಳಗೆ ತೊಗೊಂಡಿದ್ದು ಹೊರಗೆ ಬಿಡಲಾರ್ದಂಗೆ ನೀವು ಕುಂತ್ರಿ ಅಂದ್ರೆ ನಾವು ಯಾರೋ 5 ನಿಮಿಷ ಬಿಟ್ಟು ಮೇಲೆ ಇರಂಗಿಲ್ಲ ಇಲ್ಲಿ. ಹಂಗೆ ತೊಗೊಂಡಿದ್ದು ಬಿಡಬೇಕಾ, ಗಳಿಸಿದ್ದು ಕೊಡಬೇಕಾ? ಗಳಿಸಿದ್ದು ಒಂದಿಷ್ಟು ಬಳಸಿದ್ರೆ ಅಟ್ಟ ಅದಕ್ಕೆ ಬೆಲೆ ಇರ್ತದೆ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲವಯ್ಯ. ಮತ್ತೆ ತೂರಿ ಏನೆಂದರೆ ಇಲ್ಲವಯ್ಯ. ಇಲ್ಲಿ ಹೊರಗಿದ್ದ ಗಾಳಿ 10 ನಿಮಿಷ ಚೇಂಜ್ ಆದ ಮೇಲೆ ಮತ್ತು 40 ಕಿಲೋಮೀಟರ್ದಂಗೆ ಒಂದಿಷ್ಟು ವಾತಾವರಣ ಚೇಂಜ್ ಆಗ್ತದೆ. ನಮ್ಮ ಭಾರತ ದೇಶದೊಳಗೆ ಸುಮಾರು ಒಂದು 120 ಪ್ರತಿಕೂಲದ ವಾತಾವರಣ ಬದಲಿ ಹಾಕ್ಕೊಂತಿರ್ತೈತೆ. ಹಂಗೆ ಇಲ್ಲಿದ್ದಿದ್ದು ಬೆಳಗಾವದಾಗ ಇದ್ದಿದ್ದು ವಾತಾವರಣ ಮತ್ತು ಹುಬ್ಬಳ್ಳಿಯಾಗ ಇರಂಗಿಲ್ಲ, ಹುಬ್ಬಳ್ಳಿಯಾಗ ಇದ್ದಿದ್ದು ವಾತಾವರಣ ಮುಂದೆ ಆ ಕಡೆ ಕೊಪ್ಪಳ ರಾಯಚೂರು ಇರಂಗಿಲ್ಲ. ನೋಡ್ಬೇಕು ನೀವು, ಬಿಸಿಲಿನ ಹೊಡೆತ ಹೆಂಗೆ ಇರ್ತೈತಿ, ಥಂಡಿ ಸಿಕ್ಕಾಪಟ್ಟೆ ಐತಿ, ಅಲ್ಲಿ ಆ ಕಡೆ ಅಷ್ಟು ಕಮ್ಮಿ ಇರ್ತದೆ, ವಾತಾವರಣ ಚೇಂಜ್ ಆಗಿರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮತ್ತೆ ತೂರಿ ಏನೆಂದರೆ ಇಲ್ಲವಯ್ಯ. ಇನ್ನೊಮ್ಮೆ ತೂರ್ತೀನಿ ಅಂದ್ರೆ ಅಲ್ಲಿ ಹೊರಗೆ 10 ನಿಮಿಷ ಬಿಟ್ಟು ಮತ್ತೊಮ್ಮೆ ಗಾಳಿ ಬಂದ್ರೆ ತೂರ್ಕೋಬೋದು ನೀನು. ಇದ್ರಾಗ ಒಮ್ಮೆ ಹೋದ ಮೇಲೆ ಮತ್ತೆ ತೂರಿ ಏನೆಂದರೆ ಇಲ್ಲವಯ್ಯ. ಶಿವಶರಣನೆಂಬುವುದೊಂದು ಗಾಳಿ, ಅದನ್ನು ಬಂದಾಗ ಇದನ್ನು ಮಾಡ್ಕೊಂಡ್ಬಿಡ್ಬೇಕು. ಇದು ಐತಲ್ಲಪ್ಪ ಜೀವಿದ್ದಾಗ ಅದನ್ನು ಆನಂದವಾಗಿ ಇಟ್ಕೋಬೇಕನ್ನುವಂಥದ್ದು. ಹಾಗಾಗಿ ಸಂಸಾರ ಅನ್ನುವಂಥ ದೀಪ ಇದ್ದಂಗದ, ಅದನ್ನು ನೆಚ್ಚಿ ಎಷ್ಟು ಕೆಡ್ಕೊಂತ ನಿಂತಿರ್ತೀಯಪ್ಪ. ಸಿರಿ ಎಂಬುವುದೊಂದು ಸಂತೆಯ ಮಂದೆ ಕಂಡಯ್ಯ. ಸಿರಿ ಅನ್ನುವಂಥ ಸಂಪತ್ತಿನ ಗಳಿಸಿರ್ತೀವಲ್ಲ, ಆ ಸಂಪತ್ತಿಗಾಗಿ ಎಷ್ಟು ಮಂದಿ ಎಷ್ಟು ಸಂಬಂಧಗಳನ್ನು ಕೆಳಿಸ್ಕೊಂಡ್ರೆ ಅಂತ ಮಾಡ್ರಿ ನೀವು. ಎಷ್ಟು ಮಂದಿ ಸಂಬಂಧಗಳು ಕೆಟ್ಟವ, ತಂದೆ ತಾಯಿ ಸಂಬಂಧ ಕೆಟ್ಟವ, ಅಣ್ಣ ತಮ್ಮ ಸಂಬಂಧಗಳು ಕೆಟ್ಟವ,
ಮನ್ಯಾಗ ಪಕ್ಕದಾಗಿರೋವಂಥ ಸಂಬಂಧಗಳು ಕೆಟ್ಟವ. ಏನು ರೀ, ಶರಣರಾಗಿರ್ತಕ್ಕಂಥವ್ರು ಎಲ್ಲ ಬ್ಯಾಡ ಅಂತ ಬಿಟ್ಟು ಬಂದು ಅವರು ದೊಡ್ಡವರಾದರು. ಅಕ್ಕ ಮಹಾದೇವಿ ತಾಯಿ ಅರಮನೆನ ಬ್ಯಾಡ ಅಂತ ಹೋದ್ಲು, ಅದಕ್ಕೆ ಆ ತಾಯಿ ಅಕ್ಕ ಆದ್ಲು. ಈಗೂ ಭಾಳ ಮಂದಿ ಅಕ್ಕಗಳದಾರ, ಮನೆ ಬಿಟ್ಟು ಬಂದ ಮೇಲೆ ಅಣ್ಣ ತಮ್ಮರ ಮೇಲೆ ಕೇಸ್ ಹಾಕಿ ಆ ಮನೆ ಬಿಟ್ಟು ಅವ್ರು ಅದಾರ. ತಿಳಿದೈತೇನ್ರಿ ಅವ್ರನ್ನ ಹೇಳೋದು? ತಿಳಿದೈತಲ್ರಿ? ಈಗಿನ ಅಕ್ಕಗಳು ಸಂಪತ್ತಿಗಾಗಿ ಬಡದಾಡ್ದವರು. ಅವಾಗಿನ ಅಕ್ಕ ಸಂಪತ್ತಿನ ಅಕ್ಕಗಳು ಇವತ್ತದಾರ, ಆದ್ರೆ ಅವತ್ತಿನ ಕಾಲಕ್ಕೆ ಅಕ್ಕ ಹೆಂಗಿದ್ಲು? ಯಾವುದು ಬೇಡ ನನಗೆ, ಬೇಕಾದಿದ್ರು ಬೇಡಪ್ಪ, ಚೆನ್ನ ಮಲ್ಲಿಕಾರ್ಜುನ ನೀನೊಬ್ಬನೇ ಸಾಕಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗೆ ಬರುವಂಥದ್ದು ಐತಲ್ಲ, ಅದು ನಿಜವಾದ ಅಕ್ಕ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ನಾನು ಹೇಳಬೇಕಾಗಿರುವಂಥದ್ದು, ಈ ಸಿರಿ ಅನ್ನುವಂಥ ಸಂಪತ್ತಿಗೆ ಎಷ್ಟು ಮಂದಿ ತಮ್ಮನ್ನು ತಾವು ತಿಳ್ಕೊಂಡಾರ ನೋಡ್ರಿ. ಇಡೀ ಜೀವನ ಪರ್ಯಂತರವಾಗಿ ಬರೇ ರೊಕ್ಕ ರೊಕ್ಕ ಅಂತ ತಿಳ್ಕೊಂಡು ಗಳಿಸಿಡುದು ರೊಕ್ಕನೇ ಭಾಳ ಮಂದಿ. ಗಳಿಸಿಡುವುದಕ್ಕೆ ಎಷ್ಟೋ ಸಂಬಂಧಗಳನ್ನು ಕಳ್ಕೊಂಡು ನನ್ನವರಿಲ್ಲ, ತನ್ನವರಿಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಎಷ್ಟೋ ವಿಚಾರಗಳನ್ನು ದೂರ ಮಾಡ್ಕೊಂಡಾರಲ್ಲ. ನಾಳೆ ಪ್ರಾಣ ಹೋದ ನಂತರದಲ್ಲಿ ಏನು ಇಡೀ ಜೀವಿರು ಮಠ ಅದಕ್ಕಾಗಿಯೇ ಬಡದಾಡಿದ್ದ ಅಷ್ಟಾಕುಂಡ ರೊಕ್ಕ ತೊಗೊಂಡು ಹೋಗಿ ಒಂದು 10 kg ಬಂಗಾರ ಅವನ ಮಗ್ಗಲ್ಲಾಗಿಟ್ಟು, ದೊಡ್ಡದು ಒಂದಿಷ್ಟು ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ರೊಕ್ಕ ತೊಗೊಂಡು ಚೀಲಾಗಿ ತೊಗೊಂಡೋಗಿ ಅವ್ನ ಮಗ್ಗಲ್ಲಾಗಿಟ್ಟು ಸತ್ತು ಒಳಗೆ ಕುಂದ್ರಿಸಿರ್ತಾರಲ್ಲ, ಕುಂತಾ ಕಿವ್ಯಾಗ ಹೋಗಿ ಹೇಳ್ರಿ, ನಿನ್ನ ಮಗ್ಗಲ್ಲಾಗ ಒಂದು 10 ಕಿತ್ತಳು ಬೆಲ್ಲ ಇದನ್ನು ಬಂಗಾರ ತಂದಿಟ್ಟಿನಿ ಏಳು ಮ್ಯಾಕಂದ್ರೆ ಇಲ್ಲ, ಒಂದು 10 ಕೋಟಿ ತಂದೀನಿ ಏಳು ಮ್ಯಾಕಂದ್ರೆ ಏನಿಲ್ಲ, ಶಿವಾಯನ ಹಿಂಗೆ ಕೂತಿರ್ತೈತೆ. ಅದು ಯಾವುದಕ್ಕಾಗಿ ಬಡ್ದಾಡೇನ? ಉಷ್ಟು ಅದ್ರ ಸಂಬಂಧ ಬಡ್ದಾಡೇನ ಕರೆ, ಆದರೆ ಅದನ್ನು ಹೋಗಿ ಕಿವ್ಯಾಗ ಅಲ್ಲೇ ಹೇಳಿದ್ರೂ ಸಹಿತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದನ್ನು ಸಿರಿ ಅನ್ನುವಂಥದ್ದನ್ನು ಭಾಳ ಹೆಚ್ಚು ಕೆಡಕ್ಕೆ ಹೋಗಬೇಡ. ಎಷ್ಟು ಮಂದಿ ಅಣ್ಣ ತಮ್ಮರೊಳಗೆ ಜಗಳ ಹಚ್ಚಿಲ್ಲ. ಅರ್ಥ ನಾಮರ್ಜನೆ ದುಃಖಂ ಮರ್ಜಿತಾನಾಂ ಚ ರಕ್ಷಣೆ, ಆಯೇ ದುಃಖಂ ವ್ಯಯೇ ದುಃಖಂ ದೀಗರ್ಥ ಕಷ್ಟ ಸಂಶ್ರಯ. ಬರಬೇಕಾದ್ರೂ ಒಂದಿಷ್ಟು ದುಃಖ ಮಾಡ್ತದೆ, ಹೋಗ್ಬೇಕಾದ್ರೂ ಒಂದಿಷ್ಟು ದುಃಖ ಮಾಡ್ತದೆ. ಅದಕ್ಕೆ ಆ ಹಣಕ್ಕೆ ನೋಡ್ರಿ, ಆಯೇ ದುಃಖಂ ವ್ಯಯೇ ದುಃಖಂ ದೀಗರ್ಥ ಕಷ್ಟ ಸಂಶ್ರಯ. ಬರಬೇಕಾದ್ರೂ ಹಂಗೆ ಬರೋದಿಲ್ಲ ಅದು ಹಣ. ಯಾರಿಗಾರ ಒಂದಿಷ್ಟು ನೋವು ಮಾಡೇ ಬರ್ತೈತೆ ನಮ್ಮ ಕೈಯಾಗ ಬರ್ಬೇಕಾದ್ರೆ. ಭಾಳ ಕಷ್ಟಪಟ್ಟಾಗ ಬರ್ಬೇಕಲ್ಲ ಹಣ. ಕಷ್ಟಪಟ್ಟಿದ್ದು ಮಾತ್ರ ಉಳಿತದ, ಮತ್ತು ಹೆಂಗಾರ ಬಂದಿದ್ದು ಹಣ ಉಳಿಯೋಕ್ಕೆ ಸಾಧ್ಯ ಇಲ್ಲ. ದೀಗರ್ಥ ಕಷ್ಟ ಸಂಶ್ರಯ, ಆಯೇ ದುಃಖಂ ವ್ಯಯೇ ದುಃಖಂ. ಬರಬೇಕಾದ್ರೂ ಕಷ್ಟ ಕೊಡ್ತದೆ, ಹೋಗಬೇಕಾದ್ರೂ ಕಷ್ಟ ಕೊಡ್ತದೆ. ಅಂಥ ಸಿರಿಯನ್ನು ನೆಚ್ಕೊಂಡು ಎಷ್ಟು ದಿವಸ ಬದುಕಾವ ನೀನು? ಅದನ್ನು ತೊಗೊಂಡು ಏನು ಮಾಡವ? ಒಂದು ಹಂತದವರೆಗೆ ಮಾತ್ರ ಹಣ ಬೇಕು. ಹಣ ಬೇಡ ಅಂತ ತಿಳ್ಕೊಂಡು ಯಾರಿಗೆ ಹೇಳ್ತಾ ಇಲ್ಲ ನಾನು. ಸ್ವಾಮಿಗಳದೀವಂದ್ರೆ ನಮಗೂ ಹಣ ಬೇಕಾ? ಸಮಾಜದ ಕಾರ್ಯ ಮಾಡೋಕ್ಕೆ ಹಣ ಬೇಕಾ? ಅಲ್ಲ, ಬರೀ ನಾವು ಒಟ್ಟ ಮಾತು ಹೇಳಿದ್ರೆ ಮಾತಷ್ಟೇ ಚಲೋ ಆಗ್ತದೆ. ಮುಂದೆ ಏನಾದರೂ ಮಾಡಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಸಂಸ್ಥೆ ಬೆಳೆದದ ಅಂತಂದ್ರೆ ಇವತ್ತು ನಾಡಿನೊಳಗೆ ಪ್ರತಿಷ್ಠಿತ ಸಂಸ್ಥೆ ಒಳಗೆ ನಾಗನೂರಿನ ಬೆಳಗಾವಿಯ ರುದ್ರಾಕ್ಷಿ ಮಠ ಒಂದು ತಲೆ ಎತ್ತಿ ನಿಂತದ ಅಂದ್ರೆ ಅದು ಭಕ್ತರು ಕೊಟ್ಟಿರ್ತಕ್ಕಂಥ ದೇಣಿಗೆಯಿಂದ ಇಷ್ಟಾಕೊಂಡ ದೊಡ್ಡ ಪ್ರಮಾಣದಾಗ ಬೆಳೆದೈತೆ ಅನ್ನುವಂಥದ್ದನ್ನು ಅಭಿಮಾನದಿಂದ ನಾವು ಒಪ್ಕೊಳ್ಬೇಕಾಗ್ತದೆ. ಹಾಗಾಗಿ ಹಣ ಎಲ್ಲದಕ್ಕೂ ಬೇಕೇ, ಯಾವುದಕ್ಕೆ ಬೇಡ ಹೇಳಿ ನೋಡೋಣ. ಎಲ್ಲದಕ್ಕೂ ಹಣ ಬೇಕು. ಬಟ್ ಬೇಕಂತಂದ್ರೆ ಎಲ್ಲದಕ್ಕೆ ಕಾರಣ ಅದ ಆಗಬಾರ್ದಲ್ಲ. ಎಲ್ಲದಕ್ಕೆ ಕಾರಣ ಅದ ಆಗಬಾರ್ದಲ್ಲ. ಈಗ ಅಣ್ಣ ತಮ್ಮ ಇದ್ದರು. ಆ ಅಣ್ಣ ತಮ್ಮಗೆ ಅವರಪ್ಪ ಒಂದೇ ಸಲ ಮದುವೆ ಮಾಡಿಬಿಟ್ಟ. ಒಂದೇ ಸಲ ಮದುವೆ ಮಾಡಿದ ಕೂಡಲೇ ಇಬ್ಬರಿಗೂ ಒಂದೇ ಸಲ ಮದುವೆ ಆಯಿತು. ಮದುವೆ ಆದ ಸ್ವಲ್ಪ ದಿವಸದೊಳಗೆ ಈಗ ಭಾಳ ಮಂದಿಗೆ ನೋಡ್ರಿ, ಮದುವೆ ಆಗುತ್ತೇನೋ ಒಂದು ಚಿಂತೆ ಇರ್ತೈತಿ. ಮದುವೆ ಆದ ಕೂಡಲೇ ಮಕ್ಕಳ ಚಿಂತೆನ ಎಲ್ಲರಿಗೂ. ನಮ್ಮ ಹತ್ರ ಇಷ್ಟು ಮಂದಿ ಬರ್ತಾರ, ಈ ಭಯಂಕರ ಜನ ಬರ್ತಾರೆ. ಪಾಪ ಮಠಮಾನ್ಯಗಳಿಗೆ ಹೋಗಿ ಕೇಳುವಂಥದ್ದು ಅವ್ರಿಗೆ ಒಂಥರ ಏನೋ ಒಳಗೆ ದುಗುಡಿರ್ತದೆ. ಅಜ್ಜಾರು ನಮ್ಗೆ 5 ವರ್ಷ ಆತ್ರಿ ಮಕ್ಕಳಾಗಿಲ್ಲ, ನಮಗೆ 10 ವರ್ಷ ಆತ್ರಿ ಮಕ್ಕಳಾಗಿಲ್ಲ. ಅವ್ರಿಗೆ ನಾವು ಕೇಳ್ತೀವಿ, ಡಾಕ್ಟ್ರ್ ಹತ್ರ ಹೋಗಿದ್ರನಪ್ಪ, ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರಿ, ಯಾರಿಗಾರ ನೋಡ್ರಿ ಮತ್ತು ಸಮಸ್ಯೆ ಇದ್ರೆ ಬಗೆಹರಿಸ್ಕೊಡ್ರಿ ಅಂತ ಹೇಳ್ತೀವಿ. ಆದರೆ ಅಜ್ಜಾರ ನಮ್ಮ ಮಕ್ಳು ಅಕ್ಕವಿಲ್ರಿ ಅಂತ ಅವ್ರ ಆನಂದದ ಒಳಗೆ ಕೇಳೋದು ಹಂಗೆ. ಅವರು ಮಕ್ಳು ಅಕ್ಕವಿಲ್ಲ ಅಂದಾಗ ಕೆಲವು ಮಂದಿ ಎಲ್ಲ ರೀತಿಯಿಂದ ಕೇಳಿ ಹೇಳಿ ಅಲ್ಲೇ ಡಾಕ್ಟ್ರ್ ಹತ್ರ ಸರಿ ಮಾಡ್ಕೊಪ್ಪ, ಅಜ್ಜನ ಆಶೀರ್ವಾದ ನಿನಗಿರಲಿ ಅಂತ ನಂಬಿಕೆ ಕೊಟ್ಟು ಕಳಿಸ್ಬೋದು ನಾ ಅಷ್ಟೇ. ಆದರೆ ಅವರು ಭಾಳ ಮಂದಿ ಬಂದು ಅಜ್ಜಾರು ನನ್ನ ಮಕ್ಕಳಾಗಿಲ್ಲ ಅಂದ ಕೂಡಲೇ ಅವ್ರ ಗುರುಗಳು ಅಂದರು, ಮಕ್ಕಳಾಗಿಲ್ಲ, ಒಂದು 5 ಅಮಾವಾಸ್ಯೆ ನಡ್ಕೊತ ಬಾರಪ್ಪ ಮಠಕ್ಕೆ ಅಂದ್ರೆ, ಆಯ್ತು ರೀಪ್ಪ ನಾಳಿಂದ ನಡ್ಕೊತ ಬರ್ತೀನಿ ಅಂತ 5 ಅಮಾವಾಸ್ಯೆ ನಡ್ಕೊತ ಬಂದಾವ. 5 ಅಮಾವಾಸ್ಯೆ ನಡ್ಕೊತ ಬಂದ ಮೇಲೆ ಮತ್ತೆ 5ನೇ ಅಮಾವಾಸ್ಯೆ ಬಂದು ಅಜ್ಜಾರು ಇನ್ನೂ ಮಕ್ಕಳಾಗಿಲ್ರಿ ಅಂದ. ಅವಾಗ ಅವ್ರು ಅಂದರು, ಹಂಗಂದ್ರೆ ಒಂದು 5 ಉತ್ತತ್ತಿ ತೊಗೊಂಡು ಬಾ, ಇಲ್ಲ ಆಶೀರ್ವಾದ ಮಾಡಿ ಕೊಡ್ತೀನಿ ಅಂದ್ರೆ ಅವರು. ಅವ್ನು ಮತ್ತೆ ಬಂದ, 5 ಉತ್ತತ್ತಿ ಕೊಟ್ಟರು, ಮತ್ತೆ 5 ಅಮಾವಾಸ್ಯೆ ಬಿಟ್ಟು ಬಂದಾನ, ಅಜ್ಜಾರು ಇನ್ನೂ ಮಕ್ಕಳಾಗಿಲ್ರಿ ಅಂದ. ಮತ್ತೆ ಅವ್ರು ಅಂದರು, 5 ಲಿಂಬೆಹಣ್ಣು ತೊಗೊಂಡು ಬಾ, ಇಲ್ಲಿ 5 ಲಿಂಬೆಹಣ್ಣು ತಂದು ಕೊಟ್ಟ. 5 ಅಮಾವಾಸ್ಯೆ ಬಿಟ್ಟು ಮತ್ತೆ ಬಂದ, 15 ತಿಂಗಳು ಆಗ್ತದೆ ಹಿಂಗೆ. ಅಜ್ಜಾರ ಇನ್ನೂ ಮಕ್ಕಳಾಗಿಲ್ರಿ ಅಂದವ. ಅವ್ರು ಒಂದೇಕೆ ಕೇಳಬೇಕಾಗಿತ್ತು. ಅಲ್ಲೋ ಲಿಂಬೆಹಣ್ಣು ತೊಗೊಳಕ್ಕೆ ಒಬ್ಬನ ಬಂದು, ಆ ಕಾರ್ಯಕ್ಕೆ ಕೊಟ್ಟಾಗರೂ ಒಬ್ಬನ ಬಂದು, ಮತ್ತು ನಡ್ಕೊಂತ ಬಾ ಅಂದಾಗ ಒಬ್ಬನ ಬಂದು, ನಿನ್ನ ಹೆಣ್ತಿನ ಎಲ್ಲಿದ್ದಾಳೆ ಅಂದ್ರೆ ನನಗಿನ್ನೂ ಮದುವೆನೇ ಆಗಿಲ್ರಿ ಅಜ್ಜಾರ ಅನ್ಬೇಕಾ? ತಿಳಿದೈತೇನ್ರಿ?
ಮೊದಲ ಕೇಳಬೇಕಾಗಿತ್ತ ಮಾತವ್ರು. ಮದುವೆ ಆಗಲಾರ್ದನ ಮಕ್ಕಳು ಕೇಳುವಂಥ ಅವ ಹೆಂಗಿರ್ಬೇಕು? ಏನು ಯಾಕಾಗಲಿ. ಈಗ ಮತ್ತು ಭಾಳ ಮಂದಿ ಈಗೂ ನಡೀತಿರ್ತಾವೆ ನೋಡ್ರಿ. ಯಾರೋ ಒಬ್ಬರು ರಾಜಕಾರಣಿಗಳು ಬಂದು ಕೂಡಲೇ ನಮ್ಮೂರಿಗೆ ರೋಡ್ ಇಲ್ರಿ ಅಂದವ ನಿಂತ. ಮಾಡಿಸ್ಕೊಡು ನಾಳೆ ಅಂತ ಅಂದವ. ನಮ್ಮೂರಿಗೆ ರೋಡ್ ಇಲ್ರಿ ಮಾಡಿಸ್ಕೊಡು ನಾಳೆ ಅಂತ. ನಮ್ಮೂರಿಗೆ ಬ್ರಿಡ್ಜ್ ಇಲ್ರಿ ಮಾಡಿಸ್ಕೊಡು ನಾಳೆ. ಅವ್ರ ಊರಾಗ ದೊಡ್ಡ ಹೊಳಿನ ಹರಿದಿಲ್ಲ, ಬ್ರಿಡ್ಜ್ ಕೇಳಕತ್ತಾನವ. ಏನು ಕೇಳಿದ್ರು ಹ್ಞೂ ಅಂದ್ಬಿಡೋದಪ್ಪ. ಅದಕ್ಕೇನು ಸೈತು ಹ್ಞೂ ಅನ್ನಕ್ಕೆ ಬಂದಿರೋದೇನೈತಿ. ಹಂಗಾಗಿ ಬರೋದಲ್ಲ. ನಾವು ವಿಚಾರ ಮಾಡ್ಕೋಬೇಕು. ಅಣ್ಣ ತಮ್ಮಂದು ಒಟ್ಟಿಗೆ ಮದುವೆ ಆಗಿತ್ತು. ಮದುವೆ ಆದ ಸ್ವಲ್ಪ ದಿವಸದಾಗ ತಮ್ಮಗೆ ಮಕ್ಕಳಾದವು, ಅಣ್ಣಗೆ ಮಕ್ಕಳಾಗಲಿಲ್ಲ. ಅಣ್ಣಗೆ ಎಷ್ಟು ಖುಷಿ ಆತಂದ್ರೆ ನನಗಾಗಲಿಲ್ಲ ಅಂದ್ರೆ ಏನಾಯ್ತು, ನಮ್ಮ ತಮ್ಮಗೆ ಮಕ್ಕಳಾಗ್ಯಾವಲ್ಲ, ನನ್ನ ತಮ್ಮಗೆ ಮಕ್ಕಳಾಗ್ಯಾವ ಅಂದ್ರೆ ಅವು ನನ್ನ ಮಕ್ಕಳ ಅಂತ ತಿಳ್ಕೊಂಡು ಅವ ಆನಂದದ ಸಾಗರದೊಳಗೆ ತೇಲಾಡಕತ್ತಿದ್ದ. ತಮ್ಮಗೂ ಖುಷಿಯಾಗಿತ್ತು, ಅಣ್ಣಗೂ ಖುಷಿಯಾಗಿತ್ತು. ತಮ್ಮನ ಖುಷಿ ನನಗಾಗಲಿಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಆಗ್ಯಾವ ಅಂತ ಅವ ಖುಷಿ ಪಟ್ಟಿದ್ದ. ಆದ್ರೆ ತಮ್ಮ ಯಾಕೆ ಖುಷಿ ಪಟ್ಟಿದ್ದ ಅಂದರೆ ನನಗೆ ಮಕ್ಕಳಾಗ್ಯಾವ, ನಮ್ಮ ಅಣ್ಣಗೆ ಮಕ್ಕಳಾಗಿಲ್ಲ, ಅವನ ಆಸ್ತಿ ನನಗೆ ಬರ್ತೈತೆ ಅಂತ ಇವಾಗ ಖುಷಿ ಪಟ್ಟಿದ್ದ. ಖುಷಿ ಎರಡು ಮಂದಿಗೆ ಖುಷಿ ಪಟ್ಟಾನ. ಆದರೆ ಖುಷಿ ವ್ಯತ್ಯಾಸ ಏನೈತಿ? ಒಬ್ಬವ ಆಗಿಲ್ಲ ಅಂತ ಖುಷಿ ಪಟ್ಟಾನ, ಇನ್ನೊಬ್ಬವ ಅವಂಗಾದ್ರೂ ಒಂದ ನನಗಾದ್ರೂ ಒಂದ ಅಂತ ಅವ ಖುಷಿ ಪಟ್ಟ. ಕಾಲ ಯೋಗ ಏನೋ ಗೊತ್ತಿಲ್ಲ. ಅವ ಎಂದೂ ಕೂಡ ಭೇದ ಭಾವ ಮಾಡ್ತಿರಲಿಲ್ಲ. ನನ್ನ ಮಗ ಅಲ್ಲ ಬೇರೆ ಅಲ್ಲ, ಅವನ ಮಗ ಬೇರೆ ಅಲ್ಲ ಅಂತ ಎಲ್ಲ ರೀತಿಯಿಂದ ಕೇಳವ. ಇಷ್ಟೆಲ್ಲ ಮಾಡಿದ್ರಾಗನ 2 ವರ್ಷ ಕಳೆದಿತ್ತು. 2 ವರ್ಷದೊಳಗೆ ಯಾವ ಗುರುವಿನ ಆಶೀರ್ವಾದ ಆಯಿತು, ದೇವರ ಆಶೀರ್ವಾದ ಆಯಿತು, ಏನಾಯಿತು ಗೊತ್ತಿಲ್ಲ. ಅವ್ರ ಅಣ್ಣಗೂ ಒಂದು ಮದುವೆ ಮಕ್ಕಳಾಗೇ ಬಿಡ್ತು, ಒಂದು ಗಂಡು ಮಗು ಹುಟ್ಟೇ ಬಿಡ್ತು. ಯಾವಾಗ ಅಣ್ಣಗೆ ಗಂಡು ಮಗು ಹುಡ್ತು ಅನ್ನುವಂಥದ್ದು ಗೊತ್ತಾಯ್ತು, ಇವಂದು ಸೈಕಲ್ನಾಗಿರುವಂಥ ಟ್ಯೂಬ್ ಪಂಚರ್ ಆದಂಗೆ ಆತು ಇವಂದು. ಯಾಕೆ ಹೇಳ್ರಿ? ನೀವು ಅಲ್ಲಿ ಹೋಗ್ಯಾನ ದೂರ ಏನಂತ ನಂದು ಹಿಂಗೆ ಆಗಿಬಿಟ್ಟಿತ್ತು, ಏನೇನೋ ಕಲ್ಪನೆ ಕಟ್ಕೊಂಡ್ಬಿಟ್ಟಾನ. ಅಣ್ಣನ ಆಸ್ತಿ ನನಗೆ ಬರ್ತೈತಿ, ಇದನ್ನು ಹಿಂಗೆ ಮಾಡ್ಬೇಕು, ಇದನ್ನು ಹಿಂಗೆ ಮಾಡ್ಬೇಕು. ಅರ್ಥ ನಾಮರ್ಜನೆ ದುಃಖಂ. ಆ ರೊಕ್ಕ ಹಂಗೆ ಮಾಡಿಸ್ತದ, ದುಃಖ ಮಾಡಿಸ್ತದ. ಅದು ದುಃಖ ಮಾಡಿಸ್ತದ. ಭಾಳ ಮಂದಿಗೆ ಗೊತ್ತಿರಲಿ ದುಃಖ ಎಷ್ಟು ಮಾಡಿಸ್ತದ ಅಂತಂದ್ರೆ, ಕೆಲವು ಮಂದಿಗೆ ಏನೇನೋ ಹಾರ್ಟ್ ಅಟ್ಯಾಕ್ ಆಗ್ಯಾವ. ಎಷ್ಟು ಮಂದಿಗೆ ಆಗಿದ್ದು ಪ್ರಸಂಗಗಳು ಗೊತ್ತಿಲ್ಲ ನೋಡ್ರಿ. ಯಾವಾಗ ಅಣ್ಣ ಮಗು ಆಯ್ತು ಅಂತ ತಿಳ್ಕೊಂಡು ಆಯ್ತು ನನಗೂ ದೇವರು ಕೊಟ್ಟಾನಂತ ಖುಷಿಯಿಂದ ಇದ್ದ. ಹುಡುಗರು ಯಾರು ಬೆಳೆಯಾಕತ್ತಿದ್ದು, ಹುಡುಗರೊಳಗೆ ಏನೂ ಪರಕಿಲ್ಲ. ಎಲ್ಲ ಹುಡುಗರು ಬೆಳೆದಂಗೆ ಅವು ಬೆಳೆಯಾಕತ್ತಿದ್ದು. ದಿವಸ ತಮ್ಮ ಮಸಲತ್ತು ಮಾಡ್ತಿದ್ದು ಒಳಗೆ, ಹೆಂಗಾರ ಮಾಡಿ ನಮ್ಮ ಅಣ್ಣನ ಮಗನ ಕೊಲ್ಬೇಕು ನಾನು ಅಂತ. ಎಲ್ಲಿಗೆ ಹೋಗಿದ್ದು ನೋಡ್ರಿ ಮನುಷ್ಯನ ಚಿಂತನೆ. ಯಾವುದಕ್ಕಾಗಿದ್ದು? ಈ ಒಂದು ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಹೇಳ್ಯಾರಲ್ಲ ಅಪ್ಪ ಬಸವಣ್ಣನವರು. ಹುರುಳಿಲ್ಲದ ಸಿರಿಯನ್ನು ಯಾಕೆ ನೆಚ್ಚಿ ಕಡಿಯಾಕತ್ತೀಯಪ್ಪ? ಇದು ಗಾಳಿಗೆ ಹಚ್ಚಿಡುವಂಥ ದೀಪ ಸಂಸಾರ ಆದ್ರೆ ಸಂತ್ಯಾಗಿನ ಮಂದಿದೆ. ಈಗ ಸಂತ್ಯಾಗ ಹುಯ್ಯಿ ಅಂತ ಕುಡಿರ್ತದೆ, 10-15 ನಿಮಿಷ ಆದ ಕೂಡಲೇ ಸಾಮಾನು ತೊಗೊಂಡು ಎಲ್ಲ ಹೋಗಿಬಿಡ್ತದೆ ಬಟಾ ಬೈಲ್. ಹಂಗೈತಿದೆ. ಇವತ್ತು ನಿನ್ನ ಹತ್ರದ, ನಾಳೆ ಅರ್ಧ ಆಗಿರ್ತದೆ, ಹಿಂದೆ ಅರ್ಧ ಆಗಿತ್ತು, ಇವತ್ತು ನಿಂದಾಗ್ಯದ, ಮುಂದೆ ಅರ್ಧ ಆಗ್ತದೆ, ನಿನ್ನ ಬಿಟ್ಟು ಹೋಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಬಸವಣ್ಣನವ್ರು ಹೇಳ್ತಾರೆ. ಇವ ಯಾವಾಗ ಹಂಚು ಹಾಕಕತ್ತಿದ್ದ, ಮಿಠಾಯಿ ಮಾರಾವ್ ಬರ್ತಿದ್ದ. ಮಿಠಾಯಿ ಮಾರಾವ್ ಬಂದಾನಂತ ತಿಳ್ಕೊಂಡು ಹುಡುಗರು ಓಡೋಡಿ ಹೋಗಿ ಮಿಠಾಯಿ ತೊಗೊಳವು. ಹುಡುಗರು ಮಿಠಾಯಿ ತೊಗೊಳ್ಬೇಕಂತ ತಿಳ್ಕೊಂಡು ಹೊಂಟಾಗ ಅವ ಅಂದ, ಇದು ಒಳ್ಳೆ ಟೈಮ್, ಈ ಮಿಠಾಯಿ ಮಾರವನ ಹತ್ರ ನಾವು ಒಂದಿಷ್ಟು ಏನಾದರೂ ಕೇಳಬೇಕು ಅಂತ ತಿಳ್ಕೊಂಡು ಮಿಠಾಯಿ ಮಾರವನ ಹತ್ರ ಬಂದು ಕೇಳಿದ. ಒಂದು ದಿವಸ ಮಿಠಾಯಿ ಮಾರಿದ್ರೆ ನಿನಗೆ ಎಷ್ಟು ರೊಕ್ಕ ಸಿಗ್ತದೆ? ಅವ ಅಂದ, ಒಂದು 300 ರೂಪಾಯಿ ಸಿಗ್ಬೋದ್ರಿ ನಂಗೆ, ಮುಂಜಾನೆ ಸಂಜೆ ಮಟ್ಟ ಮಾರ್ತೀನಿ, 300 ರೂಪಾಯಿ ರೊಕ್ಕ ಸಿಗ್ತದೆ. ಅವ ಅಂದ, ಮಿಠಾಯಿ ಮಾರವನ್ ಕೇಳ್ತಾನಂತ, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾ ಒಂದು ತಾಸಿನ ಕೆಲಸಕ್ಕೆ, ನನಗೆ 1 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟರೆ ನಾ ಹೇಳಿದ್ದು ಮಾಡ್ತೀನಿ ಅಂದ. ಅವರ ನಿಮ್ಗೆ ಕೇಳ್ತೀನಿ ನಾನು, 300 ರೂಪಾಯಿ ದುಡಿಯೋಂಗೆ 1 ತಾಸಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾರಾದ್ರೂ ಹ್ಞೂ ಅಂತಾರನೇ ಇಲ್ರಿ? ಹ್ಞೂ ಅಂತಾರಿಲ್ರಿ? ಈ ಲಾಟ್ರಿ ಟಿಕೆಟ್ ತೊಗೊಂಡಿರ್ತಾರೆ ನೋಡ್ರಿ ನೀವು. ಈಗ ಅದಾವ ಇಲ್ಲ ಗೊತ್ತಿಲ್ಲ, ಈ ಕೇರಳ ಕಡೆ ಇನ್ನೂ ಅದಾವ ತೋರಿಸ್ತಿರ್ತಾರೆ ಪೇಪರ್ನ. ಅವ ದಿವಸ ಲಾಟ್ರಿ ಟಿಕೆಟ್ ತೊಗೊಂಬರ. ಲಾಟ್ರಿ ಟಿಕೆಟ್ ತೊಗೊಂಬರವ ಹೆಂಡ್ತಿ ಕೈಯಾಗ ಕೊಡವ. ಲಾಟ್ರಿ ಟಿಕೆಟ್ ತೊಗೊಂಬಂದು ಹೆಂಡ್ತಿ ಕೈಯಾಗ ಕೊಡವ. ಹಿಂಗೆ ಕೊಟ್ಟಂಥ ಟೈಮ್ದೊಳಗೆ ನೋಡ್ರಿ 10 ವರ್ಷ ಆಗಿತ್ತು ಲಾಟ್ರಿನೇ ಹತ್ತಿಲ್ಲ ಅವ್ನು ಪಾಪ. ಆದ್ರೆ ದಿವಸ ರೂಢಿ ಇಟ್ಟಿದ್ದ ಲಾಟ್ರಿ ಟಿಕೆಟ್ ತೊಗೊಂಬರೋದು ಕೊಡೋದು. ಹಿಂಗೆ ಕೊಟ್ಟ ಮೇಲೆ ಒಂದು ದಿವಸ ಏನಾಗೈತೆ, ಅವನ ಹಣೆ ಬರಕ್ಕೆ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ. 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ದಾನು. ಒಮ್ಮಕ್ಳು ನಮ್ಮ ಯಜಮಾನಿಗೆ ಹೇಳಿದ್ರೆ ಆಮೇಲೆ ಎದೆ ಹೊಡ್ಕೊಂಡು ಸತ್ತಿಗಿತ್ತಾನಂತ ತಿಳ್ಕೊಂಡು ಮೆಲ್ಕಾಸ ನಿಧಾನವಾಗಿ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತೆ ಅನ್ನುವಂಥ ಸುದ್ದಿಯನ್ನು ಒಮ್ಮಕ್ಳು ಹೇಳಬಾರ್ದು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಅಲ್ಲೇ ಹನುಮಂತ ದೇವ್ರ ಗುಡಿ ಪೂಜೆ ಮಾಡುವಂಥ ಪೂಜಾರಿನ ಕರೆದಾಳು. ಎದಕ್ಕೆ ಕರೆದಾಳ್ರಿ? ನನ್ನ ಗಂಡಗೆ ಲಾಟ್ರಿ ಹತ್ತೈತೆ 10 ಲಕ್ಷ, ಒಮ್ಮಕ್ಳು 10 ಲಕ್ಷ ಅಂದ್ರೆ ಎದೆ ಹೊಡ್ಕೊಂಡು ಸತ್ತಿಗಿತ್ತಿತ್ತು ನನ್ನ ಗಂಡ. ಅದಕ್ಕೆ ಸಸ್ವಲ್ಪ ಹೇಳಿ 10 ಲಕ್ಷಕ್ಕೆ ತಂದು ನಿಲ್ಲಿಸ್ಬೇಕು ನೋಡ್ರಿ ಅಂತ ಅವ್ನು ಕರೆದಾಳ. ಯಾರು? ನಮ್ಮ ಪಟ್ನ ಹೇಳ್ರಿ. ಸ್ವಲ್ಪ ಮಾತಾಡ್ಬೇಕು. ಯಾರನ್ನ ಕರೆದಾಳ? ಗುಡಿ ಪೂಜಾರಿನ ಕರೆದಾಳ. ಎದಕ್ಕೆ ಕರೆದಾಳ? ಹೇಳಾಕ ಅವಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ದಂತ ಇವನು ಕರೆದಾಳ ಆಕಿ. ಅವ ಆಯ್ತು ತೋರಿ ಅವರ ಅಷ್ಟೇನೈತಿ ಅಂತ ಬಂದವ. ಇವ ಬರೋದ್ರಾಗ ಮನೆಯಾಗ ಬಂದು ಕೊಟ್ಟಿದ್ದ. ಯಾಕ್ರಿ ಅಜ್ಜಾರು ಮನೆ ಕಡೆ ಬಂದಿರಲ್ಲ? ಅವ್ರು ಕರೆದ್ರಿ ಬಂದೆ. ಸೌಕರ ಲಾಟ್ರಿ ಟಿಕೆಟ್ ದಿವಸ ತೊಗೊಂತಿದ್ರಲ್ಲ, ಏನಾತ್ರಿ? ಎಲ್ಲಿ ಹತ್ತವ ಬಿಡ್ರಿ, ನಮ್ಮಂಥವ್ರಿಗೆ ಎಲ್ಲಿ ಹತ್ಬೇಕವೆಲ್ಲ ತಂದು ಕೊಡ್ತೀನಿ ರೀ, 10 ವರ್ಷ ಆಯ್ತು ಇನ್ನೂ ಹತ್ತಿಲ್ಲ ಅಂದವ. ಮತ್ತು ಏನಾರು ಜೇರ್ ಕರ್ತ 1 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೀರಿ ನೀವು ಅಂದವ. ಏರ್ಸ್ಕೊಂತ ಹೋಗ್ಬೇಕಲ್ಲ ಅದನ್ನು.
1,00,000 ಲಾಟ್ರಿ ಹತ್ತಿದ ಕೂಡಲೇ ಅವ ಎಂದ 1,00,000 ಹತ್ತಿದ್ರಿ ಏನ್ರಿ 99,000 ರೂಪಾಯಿ ನನಗೆ ಇಟ್ಕೊತೀನಿ, ಒಂದು 500 ರೂಪಾಯಿ ಕಾಯಕರ್ಪ ತೊಗೊಂಬರ್ತೀನಿ, ಇನ್ನು 500 ರೂಪಾಯಿ ಗುಡಿ ಕಾಣಿಕೆಗೆ ಹಾಕ್ತೀನಿ ರೀ ಅಂದವ. ಮತ್ತು 1,00,000 ಹತ್ತಿದ್ರೆ ಹಿಂಗೆ ಮಾಡ್ತೀರಿ, ಮತ್ತು 2,00,000 ಹತ್ತೈತೆ ಅಂತ ತಿಳ್ಕೊಳ್ಳಲ್ಲ ಅಂದವ. 2,00,000ಕ್ಕೆ ಬಂದ ಅವ ಅಂದ 2,00,000 ಹತ್ತಿದ್ದ ಕರೆ ಆದ್ರೆ 25,000 ರೂಪಾಯಿ ಗುಡಿ ಕೊಡ್ತೀನಿ ರೀ ಅಂದವ. ಮತ್ತು 3,00,000 ಹತ್ತಿದ್ರೆ 75 ಕೊಡ್ತೀನಿ ರೀ, ಮತ್ತು 4 ಹತ್ತಿದ್ರೆ 1 ಕೊಡ್ತೀನಿ ರೀ, ಮತ್ತು ಒಂದು 5 ಹತ್ತಿದ್ರೆ 1 50 ಕೊಡ್ತೀನಿ ರೀ, ಮತ್ತು 10 ಹತ್ತೈತೆ ಅಂತ ತಿಳ್ಕೊಳ್ರಿ ಸಾವ್ಕಾರ ಅಂದ. ನನಗೆ 10,00,000 ರೂಪಾಯಿ ಲಾಟ್ರಿ ಹತ್ತಿದ್ದ ಕರೆ ಆದ್ರೆ ನಾ ಗುಡಿ ಕೊಡಂಗಿಲ್ಲ ರೀ, ನಿಮ್ಗೆ 2,00,000 ರೂಪಾಯಿ ಕೊಡ್ತೀನಿ ಅಂದಾಗ ನನಗೆ 2,00,000 ಕೊಡ್ತೀನಿ ಅಂತ ಅವಂಗ ಹಾರ್ಟ್ ಅಟ್ಯಾಕ್ ಆಗಿತ್ತು. ಎದಕ್ಕೆ ಬಂದಿದ್ದವ? ಅದಲ್ಲ ಅರ್ಥಾನಾಮರ್ಜನೆ ದುಃಖಂ ವರ್ಜಿತಾನಂ ಚ ರಕ್ಷಣೆ, ಆಯೇ ದುಃಖಂ ವ್ಯಯ ದುಃಖಂ ದೀಗರ್ಥ ಕಷ್ಟ ಸಂಶ್ರಯ. ಅದು ರೊಕ್ಕ ಅದು ಹೆಂಗಾರ ಬರಲಿ ಹಿಂಗಾರ ಬರಲಿ ಅದು ಕಷ್ಟಕ್ಕೆ ಗುಡಿ ಮಾಡ್ತದ. ಯಾವಾಗ 300 ರೂಪಾಯಿ ದುಡಿಯುವಂಥ ವ್ಯಕ್ತಿಗೆ 1,00,000 ರೂಪಾಯಿ ರೊಕ್ಕ ಕೊಡ್ತೀನಿ ಅಂದರು, 1,00,000 ರೂಪಾಯಿ ರೊಕ್ಕ ಕೊಡ್ತೀನಿ ಅಂದಿದ್ದಕ್ಕೆ ಆತ ಹೌದು 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಕತ್ತಿರಲ್ಲ, ನಾ ಮಾಡುವಂಥ ಕೆಲಸ ಏನು ಅಂದ. ಅವಾಗ ಅವ ಹೇಳ್ತಾನಂತ, ನೋಡು ಏನೂ ಮಾಡಬೇಕಾಗಿಲ್ಲ, ಅಲ್ಲೇನು ಬರ್ತಾ ಇದ್ದಾನಲ್ಲ ಸಣ್ಣ ಮಗ ನನ್ನ ಮಗ, ದೊಡ್ಡ ಮಗ ನನ್ನ ಮಗ, ಆಮೇಲೆ ಹುಟ್ಟಿರುವಂಥ ಆ ಮಗ ನಮ್ಮ ಅಣ್ಣನ ಮಗ, ಇಬ್ಬರು ಮಿಠಾಯಿ ತಿನ್ನಕ್ಕೆ ಬರ್ತಾರಲ್ಲ, ಆ ಮಿಠಾಯಿ ಒಳಗೆ ನಾ ಕೊಟ್ಟು ವಿಷವನ್ನು ಅದಕ್ಕೆ ಹಾಕಿ ಕೊಟ್ಟೆ ಅಂದ್ರೆ ನಿನಗೆ 1,00,000 ಕೊಡ್ತೀನಿ ಅಂದ. ಅವಾಗ ಅವ ಅಂದ ಮಾತು ನಮಗೆಲ್ಲ ಆದರ್ಶ ಆಗಬೇಕು. ಸಾವುಕಾರ ನೋಡಿ, ಈ ಭೂಮಿ ಮೇಲೆ ಭಗವಂತನನ್ನು ಕಳಿಸಿದ್ದು ಮಿಠಾಯಿ ಮಾರಂತ ಕಳಿಸ್ಯಾನೆ ಹೊರತಾಗಿ ವಿಷ ಮಾರಂತ ಕಳಿಸಿಲ್ಲ. ನನ್ನ ಭೂಮಿ ಮೇಲೆ ಕಳಿಸಿದ್ದವ ಮಿಠಾಯಿ ಮಾರಕ್ಕೆ ಕಳಿಸ್ಯಾನ, ಸಿಹಿ ಹಂಚಿ ಬಾ ಅಂತ ಕಳಿಸ್ಯಾನ. ನನಗೆ ಅವ ವಿಷ ಹಂಚಿ ಬಾ ಅಂತ ಕಳಿಸಿಲ್ಲ. ಅಷ್ಟಕ್ಕೂ ನೀವು ಆ ವಿಷ ಹಾಕಿ ಕೊಟ್ಟರೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಕತ್ತಿರಲ್ಲ, ಆ 1,00,000 ಅದು ನಿಮ್ಮ ಹತ್ರ ಐತಿ. ಈಗ ನಿನ್ನ ಹತ್ರ ಇರುವಂಥ 1,00,000 ನಿನಗೆ ಆನಂದ ಕೊಟ್ಟಿಲ್ಲ ಅಂದರೆ ಇನ್ನು ಮಿಠಾಯಿ ಒಳಗೆ ವಿಷ ಬೆರೆಸಿ ಅದನ್ನು ತೊಗೊಂಡು ಹೋಗಿ ನಾನೇನು ಆನಂದ ಪಡೋದೈತ್ರಿಪ್ಪ. ಹಾಲು ಕುಡ್ದವ್ರು ಬದುಕಕ್ಕೆ ತಯಾರಿಲ್ಲ ಜಗತ್ತಾಗ, ಇನ್ನು ವಿಷ ಕುಡ್ದವ್ರು ಹೆಂಗೆ ಬದುಕಕ್ಕೆ ಸಾಧ್ಯ ಐತ್ರಿ ಅಂತ ತಿಳ್ಕೊಂಡು ನಿನ್ನ 1,00,000 ರೂಪಾಯಿ ನೀನೇ ಇಟ್ಕೋ, ಜಗತ್ತಿಗೆ ಸಿಹಿ ಹಂಚೇ ಸಾಯ್ತೀನಿ ಅಂತ ತಿಳ್ಕೊಂಡು ಅಂದಿರುವಂಥ ವ್ಯಕ್ತಿಯ ಮಾತು ನಮಗೆಲ್ಲರಿಗೆ ಆದರ್ಶ ಆಗಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ. ಈ ಒಡಲ ಭೂಮಿ ಒಳಗೆ ಹೋಗಿಬಿಡ್ತದೆ, ಈ ಒಡಲ ಭೂಮಿ ಒಳಗೆ ಹೋಗಿಬಿಡ್ತದೆ. ಒಂದಿಷ್ಟು ಮಂದಿ ಸುಡ್ತಾರ, ಇನ್ನೊಂದಿಷ್ಟು ಮಂದಿ ಹುಗಿತಾರ, ಒಟ್ಟಾರೆಯಾಗಿ ಒಡಲು ಭೂಮಿ ಒಳಗೆ ಪ್ರಾಣವಾಯುವಿನ ಸಂಘ, ಗಾಳಿ ಒಳಗೆ ಗಾಳಿಯಾಗಿ ಹೋಗಿಬಿಡ್ತದೆ, ಪಂಚಭೂತದೊಳಗೆ ಲೀನ್ ಆಗ್ತದಲ್ಲ ಶರೀರ ನೋಡಿ. ಆಮೇಲೆ ಹೇಳ್ತಾರೆ ಅವರು, ಕೈ ಹಿಡದ ಮಡದಿ ಪರರ ಸಂಘ. ಪರರ ಸಂಘ ಅಂದ್ರೆ ಅಪಾರ್ಥ ಮಾಡ್ಕೋಬಾರ್ದು. ಹೌದು ರೀ, ಇವತ್ತು ಎಂತಿಂಥ ಮಕ್ಕಳು ಹುಟ್ಟ್ಯಾರಂತ ಮಾಡ್ರಿ ನೀವು. ಹೌದು, ಗಂಡು ಸತ್ತ ಮೇಲೆ ತಾಯಿನ ಜೋಪಾನ ಮಾಡ್ತಾನಂತ ಹೆಂಗೆ ಹೇಳ್ತೀರಿ ನೀವು? ಅದಕ್ಕೆ ಅವ್ರು ಹೇಳ್ತಾರೆ, ಮಗ ಜೋಪಾನ ಮಾಡ್ತಾಳೋ ಏನು ಮಗಳು ಜೋಪಾನ ಮಾಡ್ತಾಳೋ ಗೊತ್ತಿಲ್ಲ, ಪರರ ಸಂಘ. ಯಾರು ಜೋಪಾನ ಮಾಡಲಿಲ್ಲ ಅಂದ್ರೆ ಅನಾಥಾಶ್ರಮದಾಗಿರ್ಬೇಕಾಗ್ತದೆ. ಯಾವ ದೇಶದೊಳಗೆ ಭಕ್ತ ಶ್ರವಣ ಕುಮಾರ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಅಡ್ಡಾಡಿದಂಥ ದೇಶದೊಳಗೆ, ಯಾವ ವ್ಯಕ್ತಿಗಳು ತಂದೆ ತಾಯಿಗಳನ್ನು ಪೂಜ್ಯತಾ ಭಾವದೊಳಗೆ ಇಟ್ಟು ಮಾತೃ ದೇವೋ ಭವ ಅನ್ನುವಂತಹ ಭಾವನೆಯೊಳಗೆ ಬದುಕಿರುವಂಥ ದೇಶದೊಳಗೆ ಇವತ್ತು ಅನಾಥಾಶ್ರಮಗಳು ಎಗ್ಗಿಲ್ಲಾರ್ದಂಗೆ ಹುಟ್ಟಾಕತ್ತವಂತಂದ್ರೆ ನಾವು ಭಾಳ ಮಂದಿ ಒಂದೇ ಮಾತ್ರಂ ಸಂಸ್ಕೃತಿಗೆ ಬದ್ಧರಾಗಿ ನಿಂತೀವಿ. ಈಗ ಒಂದೇ ಮಾತ್ರಂ ಸಂಸ್ಕೃತಿ ಅಂದರೆ ಹೆಂಗೆ ಹೊರದೇಶದವರು ಒಂದು ದಿವಸ ಅವ್ರು ಕುಡಕ್ಕೆ ದಾರಿ ಇರಂಗಿಲ್ಲ, ಅವ್ರ ಮಕ್ಕಳು ಬೇರೆ, ತಂದೆ ಬೇರೆ, ಅವ್ರು ಇರ್ತಕ್ಕಂಥ ತಾಯಿ ಬೇರೆ ಇರ್ತಾರೆ. ಒಂದು ದಿವಸ ಕೂಡೋದಕ್ಕೆ ಅವ್ರು ಮದರ್ಸ್ ಡೇ ಅಂತ ಮಾಡ್ಯಾರ. ಅವತ್ತಿನ ದಿವಸ ಸ್ಟೇಟಸ್ ನೋಡ್ಬೇಕು ನಮ್ಮ ಮಂದಿ. ಹಂಗೆ ಏನು ಮಂದಿ ಹಾಕಿದ್ದ ಅವು ಅಂದ್ರೆ ಹಂಗೆ, ಅವು ಅಂದ್ರೆ ಹಿಂಗೆ, ಅವು ಅಂದ್ರೆ ಹಿಂಗೆ, ಅವು ಅಂದ್ರೆ ಹಿಂಗೆ. ಹಂಗೆ ಹಾಕದಂಥವ್ರು ನಾ ಕೇಳ್ತೀನಿ, ಹಂಗೆ ನೀವೇನು ಸ್ಟೇಟಸ್ನಾಗ ಹಾಕ್ತಿರಲ್ಲ ಅಷ್ಟು ಅದರೊಳಗೆ 10% ನಿಮ್ಮ ತಾಯಿ ಮೇಲೆ ಪ್ರೇಮ ಇದ್ದಿದ್ರೆ ಒಂದು ವೃದ್ಧಾಶ್ರಮನೂ ಸಹಿತ ನಮ್ಮ ನಾಡಿನೊಳಗೆ ಸಿಗತ್ತಿದ್ದಿಲ್ಲ. ಅಟ್ಟಾಕುಂಡ ಪ್ರೇಮ ಮಾಡಿ ಬಿಟ್ಟಿದ್ದ ಕರೆ ಆಗಿದ್ರೆ ನಾವು ಕಿಚ್ಚ ಮಾಡ್ಕೋಬೇಕು. ನಾವು ಒಂದೇ ಮಾತ್ರಂ ಸಂಸ್ಕೃತಿಯವರಲ್ಲ, ನಾವು ಒಂದೇ ಮಾತ್ರಂ ಸಂಸ್ಕೃತಿ ಒಳಗೆ ತಾಯಿ ಅನ್ನುವಂಥವಳು ಬರೀ ತಾಯಿ ಅಟ್ಟ ಅಲ್ರಿ, ತಾಯಿ ಎದೆ ಹಾಲನ್ನು ಕುಡಿದು ಬಿಟ್ಟ ನಂತರದಲ್ಲಿ ಆಕಳ ಹಾಲು ಕುಡಿಯಕತ್ರ, ಎಮ್ಮೆ ಹಾಲು ಕುಡಿಯಕತ್ರ, ಅವು ಸಾಯಿ ಮಠ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡುವಂಥ ಸಂಸ್ಕೃತಿ ಒಳಗೆ ನಾವು ಬದುಕಿವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ಯಾವ ಸಂಸ್ಕೃತಿ ಒಳಗೆ ನಾವೆಲ್ಲ ಜೀವನ ಮಾಡಕತ್ತೀವಿ ಅನ್ನುವಂಥದ್ದು. ಅದಕ್ಕೆ ಅವ್ರು ಅಂತಾರೆ, ಒಡವೆ ತಾನೇನಪ್ಪುದು ಕೈ ಹಿಡಿದ ಮಡದೆ ಪರರ ಸಂಘ. ಪರರ ಸಂಘ ಅಂತಂದ್ರೆ ಮೈ ಮೇಲಿದ್ದು ಒಡವೆಗಳು ಅದು ಮಕ್ಕಳ ಪಾಲಕ್ಕೈತೋ ಏನು ಸಾಲಗಾರ ಪಾಲಕ್ಕೈತೋ ಹೇಳೋಕ್ಕಾಗೋದಿಲ್ಲ. ಕೈ ಹಿಡದ ಮಡದೆ ಪರರ ಸಂಘ, ಸಾವಿಂಗೆ ಸಂಗಡ ಆರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಎಷ್ಟು ಮಂದಿ ಕುಂತಿರಲ್ಲ, ನೀವು ಯಾರ ಮನೆಗೆ ಬಂದ್ರೆ ಅವಾಗಳ ಯಾರ ಮನೆಗೆ ಬಂದ್ರೆ ನೀವು ಬಸ್ ಸ್ಟ್ಯಾಂಡ್ ಮಟ್ಟ ಕಳ್ಸಕ್ಕೆ ಹೋಗ್ತೀರಿ, ಮತ್ತು ಅವ್ರ ಹಿಂದೆ ಯಾರು ಬಸ್ ಹತ್ಕೊಂಡು ಹೋಗ್ತಾರ? ಹಂಗೆ ಹೋಗಂಗಿಲ್ಲಲ್ರಿ, ಹೋಗಂಗಿಲ್ಲ. ಸಾವಿಂಗ ಸಂಗಡ ಯಾರೂ ಇಲ್ಲ,
ಬರ್ತಾರೆ ಆರಾಮಿಲ್ಲ ಅಂದ್ರೆ ಮತ್ತು ನಮ್ಮ ಜನ ನೋಡ್ರಿ ಚಲೋ ಇದ್ದಾಗ ಒಟ್ಟ ಅವ್ರ ಹತ್ರ ಹೋಗಂಗಿಲ್ಲ. ನಮ್ಮ ಜನರ ಸ್ವಭಾವ ಇದು, ಚಲೋ ಇದ್ದಾಗ ಅವ್ರ ಹತ್ರ ಹೋಗಂಗಿಲ್ಲ. ಅವ್ರು ಡಾಕ್ಟ್ರ್ ಹೇಳಿರ್ತಾರೆ ಇನ್ನೇನು ಬಾಯಿ ಬಂದಾಗೈತೆ ರೀ, ಬಾಯಿ ಬಂದಾಗೈತಿ, ಎಲ್ಲ ಮುಗ್ದೈತಿ, ಇನ್ನೇನು ಇಲ್ಲಿ ಸಾಯೋದು ಒಂದ ಮನ್ಯಾಗ ಸಾಯೋದು ಒಂದ, ಹೆಂಗೆ ಮಾಡ್ತೀರಿ? ಇಲ್ರಿ ಮನ್ಯಾಗ ಕರ್ಕೊಂಡು ಹೋಗ್ತೀವ್ರಿ, ಮನೆಗೆ ಕರ್ಕೊಂಡು ಹೋಗ್ರಿ. ಎದು ಸಂಬಂಧ? ಬಾಯಿ ಬಂದಾಗೈತೆ ಅಂತ ತಿಳ್ಕೊಂಡು ಬಾಯಿ ಬಂದಾದ ಮೇಲೆ ಮನ್ಯಾಗ ತಂದು ಹಾಕ್ಯಾರ, ಇಡೀ ಊರು ತುಂಬ ಸುದ್ದಿ ಆಗೈತಿ. ಇಲ್ಲ ಅವ್ರಿಗೆ ಹಂಗಾಗೈತಿ, ಬಾಯಿ ಬಂದಾಗೈತೆ ಅಂತ. ಅವಾಗ ಇಡೀ ಊರು ತುಂಬ ಸುದ್ದಿ ಆದ ಕೂಡಲೇ ಕೈಯಾಗ ಒಂದು ಬಿಸ್ಕಿಟಿನ ಪುಡಕ ಹಿಡ್ಕೊಂಡು ಒಂದು ಬ್ರೆಡ್ ಬಂಡಲ್ ಹಿಡ್ಕೊಂಡು ಲೈನ್ ಆಗಿ ಚೊಕ್ಕಿರ್ತಾರೆ ಇವರು. ಎದಕ್ಕೆ ಅಂತ ಕೇಳ್ಬೇಕು ನೀವು. ಎದಕ್ಕೆ ರೀ? ಮಾತಾಡ್ಸಕ್ಕೆ. ಮಾತಾಡಿಂದೇನ? ಮತ್ತು ಮಾತಾಡಲಾರ್ದಂಥ ಟೈಮ್ದೊಳಗೆ ಬ್ರೆಡ್ ಬಂಡಲ್ ಹಿಡ್ಕೊಂಡು ಹೋಗುವಂಥ ಅವಶ್ಯಕತೆ ಏನೈತಿ? ಅವ ಜೀವಂತ ಇದ್ದಾಗ ನೋಡ್ಕೊತೀನಿ ನಿನ್ನ ಅಂತ ಅಂದವರು, ಜೀವಂತ ಇದ್ದಾಗ ಒಂದು ತುತ್ತು ಅನ್ನ ಕೊಡ್ಲಾರ್ದವರು. ಅದಕ್ಕೆ ನಮ್ಮ ಮಂದಿ ಇದ್ದಾಗ ಎದಿಗೆ ಒದ್ದು ಸತ್ತ ಮೇಲೆ ಎದಿ ಬಡ್ಕೊಂಡು ಅಳೋದಕ್ಕಿಂತ ಇದ್ದಾಗ ತಂದೆ ತಾಯಿಗಳನ್ನು ವೃದ್ಧಾಶ್ರಮದಾಗ ಇಟ್ಟು ಸತ್ತ ಮೇಲೆ ಅವ್ರ ಹೆಸರನ್ನು ತಮ್ಮ ಮೊಮ್ಮಕ್ಕಳಿಗೆ ಇಡೋದಕ್ಕಿಂತ ಏನು ಮಾಡಬೇಕಾಗೈತಲ್ಲ, ಸತ್ತಾಗ 1000 ಕಿಲೋಮೀಟ್ರ್ ದೂರದಿಂದ ಓಡಿ ಬಂದು ಅವ್ರಿಗೆ ಸತ್ತವ್ರಿಗೆ ಮಾಲೆ ಹಾಕೋದಕ್ಕಿಂತ ಏನು ಮಾಡಬೇಕಾಗ್ಯದ ಜೀವಂತ ಇದ್ದಾಗನ ಮಾಡಬೇಕೆ ಹೊರತಾಗಿ ಸತ್ತ ಮೇಲೆ ನೋಡೋದಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಕಾರಣ ಸತ್ತ ಮೇಲೆ ನೋಡಕ್ಕೆ ಹೋದ್ರೆ ಏನು ಮಾಡೋದೈತಿ? ಇದ್ದಾಗ ಎದಿ ಓದಿದ್ದು, ಸತ್ತ ಮೇಲೆ ಎದಿ ಬಡ್ಕೊಂಡು ಅಳೋದಪ್ಪ. ಇದ್ದಾಗ ಸಣ್ಣ ಸಹಾಯ ಮಾಡಲಾರ್ದವ್ರು ಸತ್ತ ಮೇಲೆ, ಇದ್ದಾಗ ಒಂದು ಸಣ್ಣ ಸಹಾಯ ಮಾಡಲಾರ್ದವ್ರು ಸತ್ತ ಮೇಲೆ 1000 ಕಿಲೋಮೀಟ್ರ್ ದೂರದಿಂದ ಓಡಿ ಬರ್ತಾವೆ. ಅವ್ರು ಓಡಿ ಬರೋ ಮಟ್ಟ ಇಲ್ಲಿದ್ದವ್ರ ಪರಿಸ್ಥಿತಿ ಏನಾಕೈತಿ? ಅಳವ್ರು ಅಳತಿರ್ತಾರೆ, ಹೊರಗೆ ಕುಂದಿರ್ತಿರ್ತಾರೆ, ಬಾರಿಸ್ತಿರ್ತಾರೆ. ಫೇಸ್ಬುಕ್ನಾಗಿರೋರು ಫೇಸ್ಬುಕ್ನಾಗ, ವಾಟ್ಸಪ್ನಾಗಿರೋರು ವಾಟ್ಸಪ್ನಾಗ, ಇನ್ನು ಕೆಲವು ಮಂದಿ ಕುತ್ಕೊಂಡು ಬೈತಿರ್ತಾರೆ. ಸಾಯಿದು ಸತ್ತ ರಾತ್ರಿನೂ ಸಾಯ್ಬೇಕಾಗಿತ್ತ? ಮತ್ತು ರಾತ್ರಿಯಿಂದ ಮುಂಜಾನೆ ಮಟ್ಟ ಕಾಯ್ಬೇಕಲ್ಲ ಅವನ್ನ. ಅವ ರಾತ್ರಿ ಸತ್ತ ಅಂದ್ರೆ ಹಳ್ಳಿಯಾಗೆಲ್ಲ ರಾತ್ರಿ ಸತ್ರ ಸಿಕ್ಕಾಪಟ್ಟಿ ಖರ್ಚದವ್ರು ಗೊತ್ತಿರಲಿ ನಿಮಗೆ. ಸತ್ತವನ ಹೆಸರಿನೊಳಗೆ ಏನೇನೋ ಮಾಡೋರು ರಗಡು ಮಂದಿ ಅದಾರ. ಹಾಗಾಗಿ ಅದಕ್ಕೆ ಇದ್ದಾಗ ಒಂದು ಸಣ್ಣ ಸಹಾಯ ಮಾಡಲಾರ್ದವ್ರು ಸತ್ತ ಮೇಲೆ ದೂರದಿಂದ ಓಡಿ ಬಂದು ಮಣ್ಣು ಹಾಕೋದಕ್ಕಿಂತ ಏನು ಆಗಬೇಕಾಗ್ಯದ ಅದು ಜೀವಂತ ಇದ್ದಾಗನ ಮಾಡಬೇಕೆ ಹೊರತಾಗಿ ಸತ್ತ ಮೇಲೆ ಇಲ್ಲಿ ಯಾರು ನೋಡಕ್ಕದಾರ? ನೀವು ಹೋಗಿ ಬಂದು ದೊಡ್ಡ ಮಾಲೆ ಹಾಕಿ 4 ಮಂದಿ ಊಟ ಹಾಕಿದ್ರೆ ಸತ್ತ ಮೇಲೆ ನೋಡಕ್ಕೆ ಬರ್ತಾರೇನು? ಅದಕ್ಕೆ ಜೀವಂತ ಇದ್ದಾಗ ಯಾವಾಗ ಇವ ಹೋಗಿ ಅವನು ಮಾತಾಡ್ಸಕ್ಕೆ ಹೋಗ್ಯಾನ ಮತ್ತು ಅವ ಮಲ್ಕೊಂಡವನರ ಇಂಥ ಟೈಮ್ದಾಗ ಎಂದೂ ಬರಲಾರ್ದವ್ ಬಂದ ನಾನು ನೋಡಕ್ಕೆ, ಹೋಗೋ ಮುಂದೆ ತನ್ನ ಮಕ್ಕಳಿಗೆ ಅವ್ರಿಗೆಲ್ಲ ನಾನು ಅಂಕರು ಯಾವಪ್ಪ ಅಂತ ಮಾಡ್ಕೊಂಡ ಸಾಯಕತ್ತೀನಪ್ಪ, ಇನ್ನು ಮೇಲೆ ನೀ ಅದನ್ನು ಮಾಡಕ್ಕೆ ಹೋಗ್ಬೇಡಪ್ಪ, ನೀನಾರ ಚಂದಾಗಿ ಇದು ಮಾಡ್ಕೊಂಡು ಇರಪ್ಪ ಅಂತ ತಿಳ್ಕೊಂಡು ಹೇಳಿ ಸಾಯ್ಬೇಕಿಲ್ಲ. ಎಂದೂ ಬರಲಾರ್ದ ಮಗ ಈ ಟೈಮ್ದಾಗ ನನ್ನ ಹತ್ರ ನೋಡಕ್ಕೆ ಬಂದಾನ ಅಂತ ತಿಳ್ಕೊಂಡು ಅವ ಹಾರ್ಟ್ ಬೀಟ್ ಹೆಚ್ಚಿಗೆ ಮಾಡ್ಕೊಂಡು ಹಾರ್ಟ್ ಅಟ್ಯಾಕಾಗಿ ಅವ ಸಾಯ್ತಾನೆ. ಎಲ್ಲೈತ್ರಿ? ಹೆಂಗೈತಿ ಕಾರಣ? ಅದಕ್ಕೆ ಸಾವಿಂಗೆ ಸಂಗಡ ಆರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಅದಕ್ಕೆ ಶರಣರು ಅಂತಾರ, ಆವ ಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದರೆ ನೆರಳು ಬೇನೆ ಬಂದರೆ ಹೊರಳು ಜೀವ ಹೋದಡೆ ಸಾಯಿ. ಇದಕ್ಕೆ ದೇವರು ಹಂಗೆ ಯಾಕೆ ಮತ್ತೆ ಹೋಗಿ ನನಗೆ ಹಂಗೆ ಆಗಬಾರ್ದು ಹಿಂಗೆ ಆಗಬಾರ್ದು ಅಂತ ಯಾಕೆ ಬೇಡ್ಕೊಳಕತ್ತಿ ಅವನ್ನ? ಅದಕ್ಕೆ ಅವ್ರು ಹೇಳ್ತಾರೆ, ಸಾವಿಗೆ ಸಂಗಡ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ದೇವರಿಗೂ ಸಹಿತ ದೇವ್ರ ಮುಂದೆ ನಿಂತ್ರೂ ಸಹಿತ ಅವ್ರನ್ನ ಎದುರಿಸುವಂಥ ತಾಕತ್ತು ಶರಣರಿಗಿತ್ರಿ. ಒಬ್ಬ ಮಾದಾರ ಧೂಳಯ್ಯ ಅನ್ನುವಂಥ ಒಬ್ಬ ಶರಣರು ಅವರು ತಮ್ಮ ದಿನನಿತ್ಯದ ಕಾಯಕ ಮಾಡ್ತಿದ್ದರು. ದಿನನಿತ್ಯದ ಚಪ್ಪಲಿ ಹೊಲಿಯೋ ಕಾಯಕವನ್ನು ಮಾಡಬೇಕಾದ್ರೆ ಹದ ಮಾಡೋಕ್ಕೆ ತಮ್ಮ ತಯಾರಿ ಮಾಡ್ಕೊಳ್ತಾ ಇದ್ದರು. ತಯಾರು ಮಾಡುವಂಥ ಟೈಮ್ದೊಳಗೆ ಅವ್ರ ಕೈಯಾಗ ಒಂದು ಉಳಿ ಇರ್ತದಲ್ಲ, ಆ ಉಳಿ ಮೊನೆಯ ಕೊನೆಯೊಳಗೆ ಪರಮಾತ್ಮ ಬಂದಂತ ನೋಡ್ರಿ. ಅವ ಎಲ್ಲರನ್ನೂ ಪರಮಾತ್ಮನೂ ಬರ್ಬೇಕಾದ್ರೆ ಅವನು ನೋಡ್ಬೇಕು. ಹಂಗೆ ದೇವರು ಅವ್ರ ಹತ್ರ ಬಂದ ಇವ್ರ ಹತ್ರ ಬಂದ ಅಂತ ಕೇಳ್ತೀವಲ್ಲ, ಬೇಕಂದವ್ರ ಹತ್ರ ಬರೋದಿಲ್ಲ ಅವ. ಶರಣರು ಆ ಕಡೆ ಹೊಳ್ಳೆ ನೋಡ್ತಿದ್ದಿಲ್ಲ. ಅವರು ದೇವ್ರನ್ನ ಹುಡುಕೊಂತ ಹೋದವ್ರು ಅಲ್ಲ, ಸ್ವತಃ ದೇವರನ್ನು ತಮ್ಮ ಹತ್ರ ಕರೆಸ್ಕೊಂಡವ್ರು ಶರಣರು. ಅವ್ರಂತಾರೆ, ತನ್ನ ಕಾಯಕ ಮಾಡೋದಕ್ಕಾಗಿ ಉಳಿ ಮೊಣಿ ಹಿಡ್ಕೊಂಡು ಆ ಕೊನೆಯೊಳಗೆ ಹಿಂಗೆ ನೋಡ್ಕೊಂತ ಹಿಂಗೆ ನಿಂತಿದ್ದ ಪರಮಾತ್ಮ ಪ್ರತ್ಯಕ್ಷ ಆದ. ಅವಾಗ ಅವರೊಂದು ಚಲೋ ವಚನ ಬರ್ದಾರೆ. ಎಷ್ಟು ಚಂದ ಬರ್ದಾರ ಅಂದ್ರೆ ಮಾದಾರ ಧೂಳಯ್ಯನವರು ಈ ಒಂದು ವಚನವನ್ನು ಬರೀತಾರೆ. ಅಟ್ಟೆಯ ಚುಚ್ಚುವ ಉಳಿಯ ಮೊನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದೆಯಯ್ಯ, ಕಾಯದ ತಿತ್ತಿಯ ಹಿಡಿದು ಹೊತ್ತಾಡುವನ ಮುಂದೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಹೌದಪ್ಪ, ಇಲ್ಲಿ ಬಂದಿಯಲ್ಲೋ ನಾ ಕಾಯಕ ಮಾಡಾವ, ಈ ಶರೀರ ಅನ್ನುವಂಥದ್ದನ್ನು ಹಿಡ್ಕೊಂಡು ಈ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ನನ್ನ ಕಾಯಕವನ್ನು ಮಾಡಿಕೊಂಡು ಆ ಬಂದಿರತಕ್ಕಂಥ ಹಣದೊಳಗೆ ಮತ್ತೊಬ್ಬರು ಹೊಟ್ಟೆ ತುಂಬಿಸಿ ನಾನು ಹೊಟ್ಟೆ ತುಂಬಿಕೊಳ್ಳುವಂಥ ನನ್ನ ಹತ್ರ ಬಂದು ನಿಂದೇನು ಕೆಲಸ ನನ್ನ ಹತ್ರ ಅಂದ್ರೆ, ನಾ ಕೇಳ್ತೀನಿ ನಿಮ್ಗೆ, ಕರೆ ದೇವರು ಬಂದು ನಿಮ್ಮ ಮುಂದೆ ಬಂದು ನಿಂತ್ರೂ ಸಹಿತ ಇತ್ತಾಗಿ ಯಾಕೆ ಬಂದಿ ಅನ್ನುವಂಥದ್ದು ಅವರು ಧೋರಣೆ ಆದ್ರೆ, ನಿಮ್ಮ ಮುಂದೆ ಯಾರು ಬಂದು ನಿಂತ್ರ ಯಾರು ಮನೆಯೊಳಗೆ ಕರೆಯಂಗಿಲ್ಲಲ್ಲ ಇವನು. ಕೆಲವು ಮಂದಿ ನೋಡ್ಬೇಕು, ಹಂಗೆ ದೀಪಾವಳಿ ಹಬ್ಬ ಬಂತಂದ್ರೆ ಆರತಿ ಹಿಡ್ಕೊಂಡು ಉದ್ದಿದ್ದು ರೊಕ್ಕ ಬಂಗಾರ ಲಕ್ಷ್ಮಿ ಮೇಲೆ ಹಾಕಿ ಭಾಗ್ಯದ ಯಾಕ್ರಿ ಇಷ್ಟ ಹಾಕ್ಬಿಟ್ಟು ಐತಿ ಆದ್ರೂ ಮತ್ತು ಭಾಗ್ಯದ ಯಾಕೆ ಭಾಗ್ಯದ ಯಮ ಧರ್ಮ ಬಾರಪ್ಪ ಇಲ್ಲ.
ಯಾರು ಅಂದಾರ? ಯಾರು ಅನ್ನಂಗಿಲ್ಲ. ಯಾರು ಅಂತಾರನ್ನ ಹಂಗೆ ಬೇಕಾದಷ್ಟು ಗಳಿಸೋಲ್ರಕ್ಕ. ಹೋಗೋದು ಒಂದು ದಿವಸ ಸತ್ಯ ಅನ್ನುವಂಥದ್ದು ಗೊತ್ತಾದಾಗ ಅಟ್ಟ ಇಂಥ ತತ್ವ ಅರ್ಥ ಆಗ್ತದೆ. ಭಾಳ ಮಂದಿ ಗಳಿಸ್ದವರೆಲ್ಲ ಈ ತತ್ವಕ್ಕೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರಂತಾರೆ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನ ಕಂಡು ಇತ್ತಲೇಕೆ ಬಂದೆಯ್ಯ, ಕಾಯದ ತಿತ್ತಿಯ ಹಿಡಿದು ಹೊತ್ತಾಡುವನ ಮುಂದೆ ನಿನ್ನ ಮುಕ್ತಿ ಮಾಡಕ್ಕೆ ಬಂದಿನಿ ಅಂದ ಪರಮಾತ್ಮ. ನನಗೆ ಯಾಕೆ ಮುಕ್ತಿ ಮಾಡ್ತೀಯಪ್ಪ? ಹೋಗು ರಜತ ಬೆಟ್ಟಕ್ಕೆ. ರಜತ ಬೆಟ್ಟದೊಳಗೆ ಎಷ್ಟೋ ಮಂದಿ ತಪಸ್ಸು ಮಾಡಾಕತ್ತಾರ. ನೀ ಬರ್ಬೇಕಂತ ತಿಳ್ಕೊಂಡು ಗಡ್ಡ ಬಿಟ್ಟಾರ. ಎಷ್ಟೋ ಮಂದಿ ಊಟ ಬಿಟ್ಟಾರ. ದೇವ್ರು ನಡೆಸೋದಕ್ಕೆ ಎಷ್ಟೆಷ್ಟು ಮಂದಿ ಏನೇನು ಮಾಡ್ತಾರೆ ಇವ. ದೇವರ ಹೆಸರಿನೊಳಗೆ ಉಪ್ಪು ಬಿಟ್ಟವರುಂಟು, ದೇವರ ಹೆಸರಿನೊಳಗೆ ಸೊಪ್ಪು ಬಿಟ್ಟವರುಂಟು, ದೇವರ ಹೆಸರಿನೊಳಗೆ ತುಪ್ಪ ಬಿಟ್ಟವರುಂಟು. ತುಪ್ಪ ಬಿಟ್ರೆ, ಉಪ್ಪು ಬಿಟ್ರೆ, ಸೊಪ್ಪು ಬಿಟ್ರೆ ದೇವ್ರು ಒಲಿಯಂಗಿಲ್ಲ. ದೇವ್ರು ಏನು ಬಿಟ್ಟಾಗ ಒಲಿತಾನಂದ್ರೆ ಉಪ್ಪು, ತುಪ್ಪ, ಸೊಪ್ಪು ಇವನು ಬಿಡಲಿಲ್ಲ ಅಂದ್ರೂ ಒಲಿತಾನ. ಆದರೆ ನಿಮ್ಮಲ್ಲಿರ್ತಕ್ಕಂಥ ತಪ್ಪು ಗುಣವನ್ನು ಬಿಟ್ಟಾಗ ಮಾತ್ರ ದೇವ್ರು ಒಲಿತಾನನ್ನುವಂಥ ಸತ್ಯ ನಮ್ಮೆಲ್ಲರಿಗೆ ಗೊತ್ತಿರಬೇಕಾಗ್ತದೆ. ದೇವರ ಹೆಸರಿನಲ್ಲಿ ವೇಷ ತೊರೆದವರುಂಟು, ದೇವರ ಹೆಸರಿನಲ್ಲಿ ಕೇಶ ತೊರೆದವರುಂಟು, ದೇವರ ಹೆಸರಿನಲ್ಲಿ ಏನೇನೋ ತೊರೆದವ್ರದಾರ. ಕೇಶ ತೊರೆದಾರ, ವೇಷ ತೊರೆದಾರ. ಆದರೆ ದೇವರು ಒಲೆಯವ್ರದು ವೇಷ ತೊರೆದವ್ರಿಗೆ ಮತ್ತು ಕೇಶ ತೊರೆದವ್ರಿಗೆಲ್ಲ ಮನುಷ್ಯನೊಳಗಿರುವಂಥ ಆಶೆಯನ್ನು ಯಾರು ತೊರಿತಾರ ಅವರಿಗೆ ಪರಮಾತ್ಮ ಒಲಿತಾನನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅಂದವ ಮುಕ್ತಿ ಮಾಡಕ್ಕೆ ಬಂದಿನಂತ ನನ್ನ ಹತ್ರ ಹೇಳಕತ್ತಿಯಲ್ಲ ಭಗವಂತ, ನನಗೆ ಎದಕ್ಕೆ ಬೇಕು ಮುಕ್ತಿ? ನಾ ಕಾಯಕದಾಗ ಅದೀನಿ ಅಂದ್ರೆ ಅದರ ನನಗೆ ಮುಕ್ತಿ. ಇದಕ್ಕಿಂತ ದೊಡ್ಡ ಮುಕ್ತಿ ನನಗೆ ಬೇಕಾಗಿಲ್ಲ. ಯಾರು ನಿನ್ನ ಹುಡ್ಕೊಂತ ಕುಂತಾರ, ನಿನ್ನ ತಪಸ್ಸು ಮಾಡ್ಕೊಂತ ಯಾರು ಕುಂತಾರ, ಅವ್ರ ಹತ್ರ ಹೋಗು, ಅವ್ರಿಗೆ ಮುಕ್ತಿ ಮಾಡು, ಅವ್ರಿಗೆ ಭೇಟಿ ಕೊಡು. ಕಾಮ ಧೂಮ ಧೂಳೇಶ್ವರನ ಕರುಣದಿಂದ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನಾ ಬದುಕೋದು ಬೇಡ, ನೀನ ಬೇಕಾದ್ರೆ ಬದುಕು ಅಂತ ತಿಳ್ಕೊಂಡು ದೇವರಿಗೂ ಸಹಿತ ಸವಾಲು ಹಾಕದಂತಹ ವ್ಯಕ್ತಿಗಳನ್ನು ನಾವು ನೋಡ್ತೀವಿ ಅಂತಂದ್ರೆ ಅದು 12ನೇ ಶತಮಾನದೊಳಗೆ ಶರಣರಿಗೆ ಮಾತ್ರ ಅಂಥದ್ದೊಂದು ಸಾಧ್ಯ ಇತ್ತೆ, ಹೊರತಾಗಿ ಕಂಡವ್ರಿಗೆ ಯಾರಿಗೂ ಸಹಿತ ಅದು ಸಾಧ್ಯ ಇರಲಿಲ್ಲ. ಅದಕ್ಕೆ ಸತ್ಯಕ್ಕ ಹೇಳ್ತಾಳೆ, ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ, ದೇವರ ದೇವ ನೀ ನೆನೆಸಿಕೊಂಡೆ. ದೇವರ ಹಾಡಪ್ಪ ಅನ್ಸ ದೇವರ ದೇವನೇ ಎಂದೆನಿಸಿಕೊಂಡೆ, ದೇವರ ದೇವನೇ ಎಂದೆನಿಸಿಕೊಂಡೆ, ದೇವರ ದೇವನೇ ಎಂದೆನಿಸಿಕೊಂಡೆ. ಬಾಣನ ಬಾಗಿಲ ಕಾಯುವುದೇನಯ್ಯ, ದೇವರ ದೇವನೇ ಎಂದೆನಿಸಿಕೊಂಡೆ, ದೇವರ ದೇವನೇ ಎಂದೆನಿಸಿಕೊಂಡೆ. ಬಾಣನ ಬಾಗಿಲ ಕಾಯುವುದೇನಯ್ಯ, ದೇವರ ದೇವನೇ ಎಂದೆನಿಸಿಕೊಂಡೆ, ದೇವರ ದೇವನೇ ಎಂದೆನಿಸಿಕೊಂಡೆ, ದೇವರ ದೇವನೇ ಎಂದೆನಿಸಿಕೊಂಡೆ. ನೋಡ್ರಿ, ಸತ್ಯಕ್ಕ ಅನ್ನುವಂಥ ತಾಯಿ ಒಂಥರ ದೇವರಿಗೂ ಸಹಿತ ಚೇಷ್ಟೆ ಮಾಡ್ದಂಗೆ ಮಾಡ್ತಾಳೆ. ತಾಯಿ ಹೆಂಗೆ ಅಲ್ಲ, ನಿನ್ನ ಬಿರುದು ಎಂಥದ್ದೈತಿ. ದೇವರ ದೇವ ನೀ ಎಂದು ಅನಿಸಿಕೊಂಡೆ. ಏನು ಅನಿಸ್ಕೊಂಡಿ ನೀನು? ದೇವರಿಗೆ ದೇವ ಅಂತ ಅನಿಸ್ಕೊಂಡಿ. ಬಾಣನ ಮನೆ ಬಂದು ಕದ ಕಾಯಿ ಕತ್ತಿದ್ದಿಲ್ಲಪ್ಪ. ದೇವರ ದೇವ ನೀ ಎಂದು ಎನಿಸಿಕೊಂಡೆ, ಬಾಣನ ಬಾಗಿಲ ಕಾಯುವ ದೇವಯ್ಯ. ನಿತ್ಯ ತೃಪ್ತನು ನೀನು ಎಂದು ಎನಿಸಿಕೊಂಡೆ. ನೀ ಎಂಥ ತೃಪ್ತ ಅಂದ್ರೆ ನಿತ್ಯ ತೃಪ್ತ. ಹೋಗಿ ಚೆನ್ನಯ್ಯನ ಮನೆಯೊಳಗೆ ಅಂಬಲಿಯನ್ನು ಬೇಡಿಕೊಡುದಿಲ್ಲಪ್ಪ. ನಿನಗಿಂತ ಬಿರುದೈತಿ, ನಿತ್ಯ ತೃಪ್ತ ಅಂತ ಬಿರುದೈತಿ ನಿನಗೆ. ಚೆನ್ನಯ್ಯನ ಮನೆಯೊಳಗೆ ಅಂಬಲಿ ಹೋಗಿ ಉಂಡ್ಯಲ್ಲಪ್ಪ. ಕರುಣಾಕರ ಅಂತ ಅನಿಸ್ಕೊಂಡಿ. ಆದ್ರೆ ಶರಿಯಾಳನ ಮಗನು ಬೇಡಿದಲ್ಲಪ್ಪ. ಹೋಗ್ಲಿ ಬಿಡು, ಏನಾರು ಯಾಕಾಗಲಿ, ನಿಮ್ಮ ಮಹಿಮೆಯ ನೀವೇ ಬಲ್ಲಿರಿ. ನೀ ಹಂಗೋ ಹಿಂಗೋ ನನಗೆ ಬೇಡಪ್ಪ, ಎನ್ನನ್ನು ಉದ್ಧರಿಸಯ್ಯ, ಎನ್ನನ್ನು ಉದ್ಧರಿಸು ಜಂಬುಜಕ್ಕೇಶ್ವರ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರಲ್ಲ. ಶರಣರ ನಿಲುವು ಅಂತಂದರೆ ಅವರು ಕಾಣದೇ ಇರುವಂತಹ ಸ್ವರ್ಗಕ್ಕಾಗಲಿ, ಕಾಣದೇ ಇರುವಂಥ ದೇವರಿಗಾಗಲಿ ಭಾಳಷ್ಟು ಬೆಲೆ ಕೊಟ್ಟವರಲ್ಲ. ಕಾಯಕದಲ್ಲಿನೇ ದೇವರನ್ನು ಕಂಡವರು, ಇರುವಂಥ ಭೂಮಿಯನ್ನೇ ಸ್ವರ್ಗವನ್ನು ಮಾಡಿ ಜಗತ್ತಿಗೆ ಬೆಳಕಾಗಿರ್ತಕ್ಕಂಥವ್ರು 12ನೇ ಶತಮಾನದ ಶರಣರು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕು. ಒಂದೊಂದು ವಚನ ನನಗೆ ತಿಳಿದಷ್ಟು ನಾ ಹೇಳ್ತೀನಿ. ನೀವು ಹೋಗಿ ಓದಾಕ್ ಕೂತ್ರಿ ಅಂದ್ರೆ
ನಿಮಗೆ ಹೆಂಗೆ ತಿಳಿತೈತೆ ಹಂಗೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಕೊಂತ ಹೋಗ್ತೈತಿ. ಶರಣರ ವಚನಗಳು ನಿರ್ದಿಷ್ಟವಾಗಿ ಇದಕ್ಕೈತಿ ಹಿಂಗೈತಿ ಅಂತಲ್ಲ, ಯಾರ್ಯಾರು ಹೆಂಗೆ ಓದ್ಕೊಂತ ಹೋಗ್ತಾರ ಅವ್ರವ್ರ ಬುದ್ಧಿ ಮಟ್ಟಕ್ಕೆ ವಚನ ಸಾಹಿತ್ಯ ಅರ್ಥ ಆಕ್ಕೊಂತ ಹೋಗ್ತದೆ. ನಾನು ಇವತ್ತು ಹೇಳಬೇಕಾಗಿರುವಂಥ ಸ್ಪಷ್ಟವಾದ ಮಾತಿಷ್ಟ, ಎಷ್ಟರ ಗಳಿಸ್ರಿ, 1000 ವರ್ಷ ನಾನು ಬದುಕ್ತೀನಂತ ಗಳಿಸ್ಬೇಕಂತ, ನಾಳೆ ಸಾಯ್ತೀನಂತ ಅದನ್ನೊಂದಿಷ್ಟು ಬಳಸ್ಬೇಕಂತ. ಗಳಿಕೆ ಮತ್ತು ಬಳಿಕೆ ಮಧ್ಯದೊಳಗೆ ಒಂದಿಷ್ಟು ತಿಳುವಳಿಕೆ ಇಷ್ಟಿತ್ತು ಅಂತಂದ್ರೆ ನಮ್ಮ ಜೀವನ ಭಾಳಷ್ಟು ಸಾರ್ಥಕ ಆಗ್ತದೆ. ನಿಜವಾದ ಶ್ರೀಮಂತಿಕೆ ಅಂದ್ರೆ ರೊಕ್ಕ ಇಟ್ಕೊಂಡು ಕುಂತವ್ರಟ್ಟ ಶ್ರೀಮಂತ ಅಂತಲೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಕಾರಣ ಏನು ಅಂತಂದ್ರೆ ಸಂತ ತುಕಾರಾಮರು ನಿಮಗೆಲ್ಲ ಗೊತ್ತೈತಿ. ಅವ್ರು ಯಾರೋ ಒಬ್ಬರು ಕೇಳಿದ್ರು, ಗುಡಿಸಲ್ದಾಗ ಎಲ್ಲ ಕಳ್ಕೊಂಡು ಇದ್ದಿದ್ದೆಲ್ಲ ದಾನ ಮಾಡಿ ಬರಗಾಲ ಬಿದ್ದೈತಿ ಪುಷ್ಕಳ ಬಿದ್ದೈತಿ ಅಂತ ತಿಳ್ಕೊಂಡು ಮನೆಯಾಗಿರೋ ಜ್ವಾಳ ಒಯ್ಬರಿ ಅಂತಂದ್ರೆ ಮಂದಿ ಹೆಂಗಂದ್ರೆ ಸಿಗತೈತೆ ಇಲ್ಲ ಅಂತ ತಿಳ್ಕೊಂಡು ಯಾರೊಬ್ಬರು ಊರಾಗಿದ್ದವ್ರು ಯಾರೂ ಕೊಡಕ್ತಾ ಇರಲಿಲ್ಲ. ಇದ್ದವ್ರು ಕೊಡೋದು ಭಾಳ ಕಡಿಮೆ, ಇಲ್ಲಾರ್ದವ್ರು ಕೊಟ್ಟಿದ್ದ ಉದಾಹರಣೆ ಭಯಂಕರ ಐತಿ ಜಗತ್ತಿನಾಗ. ಇಲ್ಲೇ ನಮ್ಮ ಕೊಪ್ಪಳದೊಳಗೆ ಒಂದು ಕುಣಿಗಲ್ ಅನ್ನುವಂಥ ಊರೈತಿ. ಆ ಕುಣಿಗಲ್ನೊಳಗೆ ಹುಚ್ಚಮ್ಮ ಚೌಧರಿ ಅನ್ನುವಂಥ ಹೆಣ್ಮಗಳು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದೈತಮ್ಮ ಆಕೆಗೆ. ಮೊನ್ನೆ ಟಿ ವಿ ಒಳಗೆ ನಿಮ್ಮ ಮೊಬೈಲ್ ಒಳಗೆ ನೋಡಿರ್ಬೇಕು ನೀವು. ಆ ಕುಣಿಗಲ್ದೊಳಗೆ ಹುಚ್ಚಮ್ಮ ಚೌಧರಿ ಅನ್ನುವಂಥ ಹೆಣ್ಮಗಳು ಆ ಊರಿಗೆ ಒಂದು ಸ್ಕೂಲ್ ಬರ್ತದೆ. ಸ್ಕೂಲ್ ಬಂದಂಥ ಟೈಮ್ದೊಳಗೆ ಆ ಊರಾಗ 1 ಎಕರೆಗೆ 2 ಕೋಟಿ ಅದಾವೆ. ಸದ್ಯ ರೋಡ್ನಾಗನ ಕೊಪ್ಪಳದ ಮಗ್ಲಿಗೆ ಐತದು. ಹೀಗಾಗಿ ಮೈನ್ ಸೇರೆ ಇರೋದ್ರಿಂದ ಭಾಳ ದೊಡ್ಡ ಬೆಲೆ ಅದಾವೆ ಭೂಮಿ. ಹೀಗಾಗಿ ಯಾರೂ ಭೂಮಿ ಕೊಡಂಗಿಲ್ಲ. 2 ಎಕರೆ ಭೂಮಿ ಬೇಕಾಗ್ಯದ, ಅವ್ರು ಯಾರು ಕೊಡ್ತೀರ ಅವ್ರ ಹೆಸರು ನಾವು ಇಡ್ತೀವಿ ಅಂತ ಅಂದಾಗ ಯಾರು ಮುಂದೆ ಬರಲಿಲ್ಲ, ಯಾರು ಮುಂದೆ ಬರಕ್ಕೆ ತಯಾರಾಗಲಿಲ್ಲ. ಹುಚ್ಚಮ್ಮ ಭಾಳ ಸಾಲಿ ಕಲ್ತಿಲ್ಲ, ಹೆಸರು ನೋಡ್ರಿ ಹುಚ್ಚಮ್ಮ ಅಲ್ಲಕ್ಕಿ ಹುಚ್ಚಮ್ಮ, ಎಲ್ಲಕ್ಕಿಂತ ದೊಡ್ಡಕ್ಕೆ ಅಂತ ತಿಳ್ಕೊಬೇಕು ನಾವು. ಆ ಹುಚ್ಚಮ್ಮ ಎಲ್ಲರೂ ದೊಡ್ಡ ವ್ಯಕ್ತಿಗಳು ಇದ್ದವ್ರು ಊರಾಗ ಯಾರು ಮುಂದೆ ಬರಲಾರ್ದಂಥ ಟೈಮ್ನೊಳಗೆ ನಮ್ಮೂರಿಗೆ ಒಂದು ಸ್ಕೂಲ್ ಬಂದದ ಅಂದ್ರೆ ನಾನು ಕಲ್ತಿಲ್ಲ ಅಂದ ಮಾತ್ರಕ್ಕೆ ಮತ್ತೊಬ್ಬರಿಗೆ ಕಲಿಯೋದಕ್ಕೆ ಅನುಕೂಲ ಮಾಡಬಾರ್ದಂತ ಎಲ್ಲಿ ಇಲ್ಲ. ಹಾಗಾಗಿ ನನ್ನ ಗಂಡ ಹೋದ ನಂತರದಲ್ಲಿ ನನಗಿರೋದು 2 ಎಕರೆ ಬಂದದ. ಆ 2 ಎಕರೆಯನ್ನು ರೋಡಿಗೆ ಹೆಚ್ಚದ, ಅದನ್ನು ನಾ ದಾನ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಊರಿನ ಸ್ಕೂಲ್ ಕಟ್ಟೋದಕ್ಕೆ 2 ಎಕರೆ ಭೂಮಿಯನ್ನು ದಾನ ಮಾಡಿ ಕೊಟ್ಟಾಳ ಹುಚ್ಚಮ್ಮ. ಇಷ್ಟ ಕೊಟ್ಟು ಬಿಟ್ಟಿಲ್ಲ. ಮತ್ತೆ ಆ ಹುಚ್ಚಮ್ಮ ಅಷ್ಟೆಲ್ಲ ಕೊಟ್ಟು ಅದ ಶಾಲೆ ಒಳಗನ ಬಿಸಿ ಊಟ ಏನು ಮಾಡ್ತಾರಲ್ಲ ಹುಡುಗರು, ಆ ಹುಡುಗರಿಗೆ ಅಡುಗೆ ಮಾಡೋದಕ್ಕೆ, ಆ ಬಿಸಿ ಊಟದ ಅಡುಗೆ ಮಾಡೋದಕ್ಕೆ ಅಡುಗೆ ಇನ್ಚಾರ್ಜ್ ಯಾಕೆನೇ ಅದಾಳ. ಆ ಅಡುಗೆ ಮಾಡಿದ್ದಕ್ಕೆ ಪಗಾರ ಎಷ್ಟು ಬರ್ತೈತಲ್ಲ ಅಷ್ಟರೊಳಗೆ ತನ್ನ ಮನೆಗೆ ಬಳಸ್ಕೊಂಡು ಮತ್ತೆ ಉಳಿದಿದ್ರು ರೊಕ್ಕನ ಅದ ಶಾಲೆಗೆ ಕೊಡ್ತಾಳೆ ಅಂತಂದ್ರೆ ಹುಚ್ಚಮ್ಮನ ಶ್ರೇಷ್ಠತೆ ನಮಗೆಲ್ಲ ಅರ್ಥ ಆಗ್ಬೇಕು. ಅರ್ಥ ಆಗಿದ್ರು ಅವ್ನು ಜೋರಾಗಿ ಚಪ್ಪಾಳೆ ಹಾಕಿ ತಟ್ಟಬೇಕು. ಹಿಂಗೆ ರಾಗಡ ಮಂದಿ ದಾನ ಮಾಡಿದವ್ರು ಇಲ್ಲಿ ನಮ್ಮ ಮಾತ್ರ ಭಾಳ ಮಂದಿ ಸಿಗ್ತಾರೆ, ಭಾಳ ಮಂದಿ ಕೋಟಿಗಟ್ಟಲೆ ಮಾಡಿದವ್ರು ಸಿಗ್ತಾರೆ. ಕೊಡಬೇಕು ಅನ್ನುವಂಥ ಭಾವನೆ ಬೇಕಲ್ಲ. ಹಾಗಾಗಿ ತುಕಾರಾಮರು ಒಂದು ಮಾತು ಹೇಳಿದ್ದಕ್ಕೆ ಪುಷ್ಕಾಳ ಬಂದದ, ದುಷ್ಕಾಳ ಬಂದದ. ಮನೆಯಾಗಿದ್ದಿದ್ದು ಹಂತ್ರಿ ಅಂತಂದ್ರೆ ಮಂದಿ ಕಿತ್ಕೊಂಡು ಬಂದು ಇದ್ದಿದ್ದು ಬಿದ್ದಿದ್ದು ಅವ್ರಿಗೇನೆ ಇಲ್ಲಾರ್ದಂಗೆ ತೊಗೊಂಡು ಹೋಗ್ಬಿಟ್ರು. ಮನೆಯಾಗಿದ್ದೆಲ್ಲ ಎಲ್ಲ ತೊಗೊಂಡು ಹೋಗ್ಬಿಟ್ರು. ತೊಗೊಂಡು ಹೋದ್ಮೇಲೆ ಮಂದಿ ಬೇಕಂತ ನಮಗ ಇಲ್ಲಾರ್ದು ಮಳೆ ನೋಡಿದ್ರಿಲ್ಲ, ಮನೆಯಾಗಿದ್ದ ಕಾಳೆಲ್ಲ ಕೊಟ್ಟು ಕುಂತಿ ಇದ್ದವ್ರು ಏನು ತಿನ್ಬೇಕು ಅಂತ ತಿಳ್ಕೊಂಡು ಅಂದಾಗ ಎಲ್ಲರೂ ವಿಠಲ ಅನ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಇದ್ದವ್ರು ದೇವ್ರ ಮೇಲೆ ಭಾರ ಹಾಕ್ಕೊಂಡಿದ್ರು ಅಂದ್ರೆ ಎಂತೆಂಥ ಕೆಲಸ ಆದ್ರೂ ಒಮ್ಮೆ ಸಲಿಸಾಕೊಂತ ಹೋಗಿರ್ತಾವೆ. ಅವಾಗ ಇಷ್ಟೆಲ್ಲ ಕೊಟ್ಟ ಮೇಲೆ ಗುಡ್ಡದ ಮೇಲೆ ಗುಡಿಸಲ್ಲ ಕುತ್ಕೊಂಡು ಹಾಡ್ತಿದ್ರು. ಹಾಡುವಂಥ ಟೈಮ್ದೊಳಗೆ ಒಬ್ಬ ಬಂದು ಕೇಳಿದಂತ, ಮನೆಯಾಗ ಇಷ್ಟ ಹಾಕೊಂಡು ಹಾಳಾಕತ್ತಾರ, ಇಷ್ಟು ದುಃಖ ಆಗೈತಿ, ಊರ ಮಂದಿ ದುಷ್ಕಾಲ ಐತೆ ಅಂತ ತಿಳ್ಕೊಂಡು ಸಿಕ್ಕಾಪಟ್ಟಿ ಮನೆ ಬಿಟ್ಬಿಟ್ಟು ಊರಿಗೆ ಹೊಂಟಾರ. ಇಂಥ ಟೈಮ್ದಾಗ ಗುಡ್ಡದ ಮೇಲೆ ಕುತ್ಕೊಂಡು ಗುಡಿಸಲದಾಗ ಸ್ವಲ್ಪ ಹುಡ್ರನ್ನ ಸ್ವಲ್ಪ ಬಾಯಿ ಬಂದು ಮಾಡ್ರಿ, ಅಲ್ಲೊಂದು ಸ್ವಲ್ಪ ಯಾರು ನೋಡ್ರಿ ಸರ್, ಸ್ವಲ್ಪ ಕುತ್ಕೊಂಡು ಆನಂದವಾಗಿ ಹಾಡಾಕತ್ತೀಯಲ್ಲ, ನಿನಗೇನು ಅನ್ಸಂಗಿಲ್ಲ, ನಿನಗೇನು ಅನ್ಸಂಗಿಲ್ಲ ಅಂತ ಅಂದಾಗ ಅವಾಗ ಏನು ಅನ್ನಿಸ್ಬೇಕು? ಇಂಥ ಬಡತನ ಯಾರಿಗೆ ಬಂದೈತು ಅಂದವ, ಬಡತನ ಯಾರಿಗೆ ಬಂದೈತಿ? ನನ್ನಟ್ಟು ಶ್ರೀಮಂತ ಯಾರದಾರ ಅಂದ್ರೆ ನೋಡ್ರಿ ನಮ್ಮ ಹತ್ರ ಎಲ್ಲ ಅದಾವ. ಏನಾರು ಕೊಡೋದು ಬಂತಂದ್ರೆ ಭಾಳ ಕಷ್ಟ ಐತಿ ಬಿಡ್ರಿ, ಈ ವರ್ಷ ಭಾಳ ಕಷ್ಟ ಐತಿ. ಏನಾರು ಕೆಳಗೆ ಕೊಡೋದು ಬಂದ್ರಂತ ಕಷ್ಟ ಚಲುವಾಗೇ ಬಿಡ್ತೈತಿ ನಮ್ದು. ಆದ್ರೆ ಅವ್ರಂತಾರೆ ಇಷ್ಟೆಲ್ಲ ಮನ್ಯಾಗಿಂದ ಹೋಗೈತಿ, ಮನ್ಯಾಗ ಉಣ್ಣಾಕ ಊಟಿಲ್ಲ. ಅಂಥ ಟೈಮ್ದೊಳಗೆ ನನ್ನಂಥ ಶ್ರೀಮಂತರು ಯಾರದಾರ ಅಂದ ಕೂಡಲೇನ ಕೇಳಾಕ ಬಂದ ಇಷ್ಟೆಲ್ಲ ಬಡತನ ನಾನು ನೋಡಾಕತ್ತೀನಿ, ನಿನಗೆ ಶ್ರೀಮಂತಿಕೆ ಐತೆ ಅಂತ ಹೇಳಾಕತ್ತಿಯಲ್ಲ. ಅವಾಗ ಅವರು ತುಕಾರಾಮರು ಕೇಳಿದ್ರು, ಶ್ರೀಮಂತಿಕೆ ಅಂತ ನೀ ಏನು ತಿಳ್ಕೊಂಡಿಯಪ್ಪ? ಏನ್ರಿ ನಮ್ಮಪ್ಪ ನನ್ನ ಹೆಸರಲ್ಲಿ ಹೊಲ ಇಟ್ಟೋಗ್ಯಾನ, ಲಾಕರ್ನಾಗ ಬಂಗಾರ ಇಟ್ಟೋಗ್ಯಾನ, ಬ್ಯಾಂಕ್ನಾಗ FD ಮಾಡಿ ಇಟ್ಟೋಗ್ಯಾನ, ನಮ್ಮ ಅಪ್ಪ ಮಾಡಿದ ಆಸ್ತಿ ಸಿಕ್ಕಾಪಟ್ಟೈತಿ, ಅದನ್ನು ತೊಗೊಂಡು ನಾವು ಬದುಕಾಕತ್ತೀನಿ, ನಾ ಶ್ರೀಮಂತ ಅಂದವ. ಅವಾಗ ಅವ್ರಂದ್ರಂತೆ ಎಷ್ಟು ಚಂದ ತುಕಾರಾಮರು ಹೇಳಿದ್ರಂದ್ರೆ, ನೋಡು ನಿಮ್ಮಪ್ಪ ಗಳಿಸಿಟ್ಟ ಆಸ್ತಿ ಬ್ಯಾಂಕರ್ನ ಲಾಕರ್ನಾಗ ಐತಿ, ನಿನ್ನ FD ಒಳಗೈತಿ, ನಿನ್ನ ಹೆಸರಿನಾಗ ಉತ್ತಾರದಾಗ ಐತಿ. ಅಪ್ಪ ಗಳಿಸಿಟ್ಟ ಆಸ್ತಿಗೆ ನಿನ್ನ ಹತ್ರ ಇದ್ದಿದ್ದಕ್ಕೆ ನೀ ಶ್ರೀಮಂತಕ್ಕೆ ಅನ್ನೋದಾದ್ರೆ ನಮ್ಮ ಅಪ್ಪ ವಿಠಲದಾನ, ವಿಠಲ ಈ ಜಗತ್ತು ನಿರ್ಮಾಣ ಮಾಡ್ಯಾನ, ಮತ್ತೆ ಎಲ್ಲ ಮಂದಿಗೆ ಅನ್ನ ಅವನ್ನ ಹಾಕಕತ್ತಾನ. ನಮ್ಮ ಅಪ್ಪ ಇಟ್ಟು ದೊಡ್ಡವಿರ್ಬೇಕಾದ್ರೆ ನಾ ಹೆಂಗೆ ಬಡಬೇಕಿನಿ ಅಂದವ. ತಿಳ್ಕೊಬೇಕಲ್ರಿ, ಅದು ಬಿಡ್ತೀವಿ. ನನ್ನ ಹಟ್ಟು ಯಾರಿಗೆ ಐತಿ, ನನ್ನ ಹತ್ರ ಇರುವಷ್ಟು ಯಾರಿಗಿಲ್ಲ ಅಂತ ಊರು ತುಂಬ ಹೇಳ್ಕೊಂತ ಅಡ್ಯಾಡ್ತೀವಿ. ನನ್ನ ಹತ್ರ ಹಟ್ಟು ಐತಿ, ನನ್ನ ಹತ್ರ ಇಟ್ಟು ಐತಿ,
ಇವ ಯಾವ ಹಿಂಗೆ ಹೇಳ್ಕೊಂತ ಅಡ್ಡಾಡ್ತಿದ್ದ, ಅವನ ಹತ್ರ ಯಮ ಬಂದಂತ ಒಂದ್ಸಲ. ಹಂಗೆ ಒಂದು ಪುರಾಣಿಕ ಹೇಳ್ತೀನಿ. ಯಮ ಬಂದ. ಯಮ ಅಂದ್ರೆ ಎಲ್ಲರಿಗೂ ಗೊತ್ತಾಕೈತಿ. ಯಮನು ಅವನ ಯಾವುದಂದ್ರೆ ಒಂದು ಊರಾಗ ಕೇಳಿದ್ರೆ ಎಮ್ಮೆ ಎತ್ತಿದ್ದ ಒಬ್ಬ ನನಗೆ ಹಂಗೆ ಹೇಳೋರು ಅದ. ಯಮ ಬಂದ, ನಡಿ ಹೋಗೋಣ ಅಂದ. ಎಲ್ಲಿಗೆ ಅಂದೇವ? ಯಮ ಏನು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾನ ಬಂದು. ಅವ ಬಂದಾನಂದ್ರೆ ಲಾಸ್ಟ್ ಕೇಸ್ ಮುಗಿತಾ ಅಂದಂಗೆ. ಯಮ ಬಂದಾನಂದ್ರೆ ಮುಗಿತಪ್ಪ ನಿಂದು. ಅವಾಗ ಹೋಗು ನಡಿ ಅಂದವ. ಅವ ಹೋಗು ನಡಿ ಅಂದಾಗ ಅವ ಅಂದ ಎಲ್ಲಿಗೆ ಅಂತೀಯಲ್ಲೋ, ನಾ ಬಂದಿದ್ರೆ ಮುಗೀತು ಲಾಸ್ಟ್ ಅಂತ ಅಂದವ. ಅವಾಗ ಮನುಷ್ಯ ಯಾರನ್ನ ಯಾವ ಹೊತ್ತಿನಾಗ ಹೆಂಗೆ ಮಾಡ್ತಾನೆ ಹೇಳೋಕ್ಕಾಗೋದಿಲ್ಲ ಅಂದವ. ಅಲ್ಲೋ ನಾನು ಹೊಸ ಮನೆ ಕಟ್ಟೀನಿ ಎಲ್ಲ ಕಟ್ಟೀನಿ, ಈಗ ಸದ್ದ ಬಾ ಅಂದ್ರೆ ನನಗೆ ಪುರುಸತ್ತಿಲ್ಲ ಅಂದವ. ಎಲ್ಲ ಸ್ವತ್ತು ಕೊಟ್ಟವ ಭಗವಂತ, ಅವನ ಕಡೆ ಹೋಗೋಕೆ ನಮ್ಗೆ ಪುರುಸತ್ತಿರೋದಿಲ್ಲ. ಮತ್ತು ಈಗ ಅವನ ಹತ್ರ ಹೋಗೋದು ಟೈಮ್ ಬಂದಾಗ ನನಗೆ ಪುರುಸತ್ತಿಲ್ಲ ಅಂದ್ರೆ ಬಿಡ್ತಾನ ನಾವು. ನಿನ್ನ ಬಿಟ್ಟು ಹೋಗೋಕೆ ನನಗೂ ಪುರುಸತ್ತಿಲ್ಲ, ಹೋಗು ನಡಿ ಅಂದವ. ಅವ ಮನುಷ್ಯ ಅನ್ನಂತ ಇಲ್ಲ ಒಪ್ಕೋತೀನಿ ನೋಡು, ನಾವು ಚಲೋ ಕಾರ್ ಗಾಡಿಯಾಗ ಅಡ್ಡಾಡ್ತೀವಿ. ಕಾರ್ ಗಾಡಿಯಾಗ ಅಡ್ಡಾಡಿದ್ರೂ ನಮಗೆ ತ್ರಾಸಕತಿ ಓಣಿಂದ ಅವ್ರಿಗೆ ಹೋಗಕ್ಕೆ. ನೀನು ಎಂದಲಿಂದ ಹುಟ್ಟಿಯಲ್ಲ, ಅಂದಲಿಂದ ಇದಾಗ ಪಾಣ ತೊಗೊಂಬರಕತ್ತಿ ಇಲ್ಲಿಗೆ ಅಲ್ಲಿ. ಇದ್ರಾಗ ನಿನಗೆ ಎಷ್ಟು ತ್ರಾಸಕ್ಕಿರ್ಬೋದು. ಏನು ಮಾಡ್ಬೇಕು ಅಂದವ? ಏನು ಮಾಡಕ್ಕೆ ಹೋಗ್ಬೇಡ, ಮನೆಗೆ ಹೋಗೋನು. ಫ್ರಿಜ್ ಇಟ್ಟೀನಿ. ಫ್ರಿಜ್ ಅಂದ್ರೆ ಗೊತ್ತಾಗತ್ತಿಲ್ಲ ರೀ. ಫ್ರಿಜ್ ಅಂದ್ರೆ ಏನು ಹೇಳ್ರಿ ಅವರು? ನಿಮ್ಮ ಮನೆ ಫ್ರಿಜ್ ಇಲ್ಲನೇ ಅವರು ಎಷ್ಟು ಚಂದ ಕುಂತಿರಲ್ಲ ಯವ ನೀವು. ಒಟ್ಟ ನಮ್ಮ ಮನೆ ಫ್ರಿಜ್ಜ ಇಲ್ಲ, ನಾವು ನೋಡೇ ಇಲ್ಲ ಅನ್ನೋ ಕುಂತಿರಲ್ಲ ಯವ. ಯಾರ ಮನ್ಯಾಗ ಫ್ರಿಜ್ ಅದಾವ ಅವ್ರ ಮನೆಗೆ ಭಿಕ್ಷಕರು ಬರೋದು ಬಿಟ್ಟಾರ. ಯಾಕೆ ಕಮ್ಮಿ ಆಗ್ಯಾರ ಅಂತ ಮಾಡ್ರಿ ನೀವು? ಅವರು ಬರೋದು ಯಾಕೆ ಬಿಟ್ಟಾರಂದ್ರೆ ಇವತ್ತಿಟ್ಟಿದ್ದು 3 ದಿವಸಕ್ಕೆ ನೀವು ತೊಗೋಬೇಕಾದ್ರೆ ಅವ್ರು ಸಿಗೋದು 5 ದಿವಸಕ್ಕೆ ಸಿಗ್ತೈತದ. ಅದಕ್ಕೆ ಬ್ಯಾಡ್ರಿ ಅವರ ಬೆಳೆಸಿದ್ದ ಅವರು. ಮತ್ತು ಮುಂದೆ ಹೋಗಿ ಬಾ, ಮುಂದೆ ಅವರು ಅಪ್ಡೇಟ್ ಆಗ್ಯಾರ. ಈಗ ಅಪ್ಡೇಟ್ ಆಗ್ಯಾರ. ನೀವು ಮುಂದೆ ಹೋಗಿ ಬಂದ್ಬಿಡ್ಲಿ ಅವ್ರು ಅಂತಾರೆ ಅವ್ರು 2 ಸಲ ಅಂತ ಮುಂದೆ ಹೋಗಿ ಬರೋನ್ರಿ. ಕಾಲಾಗಿನ ಚಪ್ಪಲಿ ಸವಿತಾವ, ವಾಟ್ಸಪ್ ನಂಬರ್ ಕಳಿಸ್ತೀನಿ ರೀ, ಅಡಿಗೆ ರೆಡಿ ಆದ್ಮೇಲೆ ಫೋಟೋ ಹಾಕಿ ಬಂದು ನಿಲ್ಸ್ಕೊಂಡು ಹೋಗ್ತೀನಿ ಅಂತಾರೆ ಅವ್ರು. ಇಷ್ಟ್ರ ಮಟ್ಟಿಗೆ ಅವರು ಅಪ್ಡೇಟ್ ಆಗ್ಯಾರ. ಇವಂದ ಫ್ರಿಜ್ ಅಂದ್ರೆ ಏನು? ಅದೊಂಥರ ಭಾರಿ ವಿಶೇಷವಾದಂಥ ಪೆಟ್ಟಿಗೆ. ಅದು ನೀ ಏನೇನೋ ಸೃಷ್ಟಿ ಮಾಡಿ, ನಾವು ಸೃಷ್ಟಿ ಮಾಡಿದ್ದು ನೋಡಿದಂದ್ರೆ ನೀನು ಇಲ್ಲಿಂದ ಬಿಟ್ಟು ಮ್ಯಾಗ ಹೋಗೋದೇ ಇಲ್ಲ ಅಂದಿವ. ಹಂಗಂದ್ರೆ ಏನು ಮಾಡ್ಬೇಕು? ಏನಿಲ್ಲ, ಮನೆಗೆ ಹೋಗೋನು, ಪಾನಕ ಮಾಡ್ತೀನಿ, ಚಲೋ ಶರ್ಬತ್ ಮಾಡ್ತೀನಿ, ಲಿಂಬು ಹಾಕಿ ಅದ್ರಾಗ ಒಂದಿಷ್ಟು ನೀರು ಹಾಕಿ, ಉಪ್ಪು ಹಾಕಿ, ಸೋಡಾ ಹಾಕಿ, ಸಕ್ಕರೆ ಹಾಕಿ ಪಾನಕ ಮಾಡ್ತೀನಿ. ತಂಪ ನೀರಾಗ ಫ್ರಿಜ್ನಾಗ ನೀರು ಕುಡಿದು ಇಬ್ಬರು ಹೊಂಟು ಬಿಡೋರು. ಅವ ಅಂದ ನಾ ಎಲ್ಲ ಬರೋಕ್ಕಾಗೋದಿಲ್ಲ ಅಂದವ. ನಾ ಕರೆ ಕೇಳ್ತೀನಿ. ಇಲ್ಲಿ ಕುಂತವ್ರಿಗೆ ಅವ ಕೇಳಿದ ಪ್ರಶ್ನೆನ, ಇಷ್ಟು ಮಂದಿ ಪ್ರಾಣ ಒಯ್ಯಾಕೆ ಬಂದೀನಿ, ಒಬ್ಬರ ಮನೆ ಕರೆದಾರ ನಿನ್ನ ಅಂದವ. ಯಾರು ಅಮ್ಮ ಮನೆಗೆ ಬರ್ತಾವ ಕರ್ಕೊಂಡು ಹೋಗಿರೇನೋ ಇವ ನೀವು? ಯಾರು ಕರೆಯಂಗಿಲ್ಲ, ಹೌದಲ್ಲ ಅಂದವ. ಒಂಥರ ಲಾಜಿಕ್ ಐತಿ ನಿಂದು ಮಾತನಾಗ ಅಂದವ. ಲಾಜಿಕ್ ಐತಿ, ಏನು ಮಾಡೋದು? ನಡಿ ಹೋಗೋಣ ಮನೆಗೆ, ಬರೀ ಪಾನಕ ಕುಡಿದು ಹೋಗೋದು ನೋಡು ಅಂದವ. ನಡಿ ಜಸ್ಟ್ ಅಷ್ಟ ಮಾಡೋಣ ಅಂತ ಕರ್ಕೊಂಡು ಯಮನ ಬಂದಾನ. ಮನೆಗೆ ಬಂದು ಕುಂದಿರ್ಸ್ಯಾನ. ಇವನು ಮನೆ ನೋಡಿದ್ರು ಒಳಗೆ ಕುಂತ, ಒಳಗೆ ಹೋಗಿ ಪಾನಕ ತಂದು ಕೊಟ್ಟ. ಪಾನಕ ಕೊಟ್ಟು 10 ನಿಮಿಷದಾಗ ಯಮ ನಿದ್ದೆ ಮಾಡಕತ್ತ ಅವ್ನ ಮನ್ಯಾಗ. ನೀವು ಅನ್ಬೋದು ಅವ ಹೆಂಗೆ ನಿದ್ದೆ ಮಾಡಕತ್ತಾನ್ರಿ ಅಜ್ಜರ ಅಂತ. ನಿದ್ದೆ ಮಾಡುವಂಗೆ 10 ನಿದ್ದೆಗಳಿಗೆ ಹಾಕಿ ಕೊಟ್ಟಿದ್ದೀವ. 10 ನಿದ್ದೆಗಳಿಗೆ ಹಾಕಿ ಕೊಟ್ಟಾನ. 10 ನಿದ್ದೆಗಳಿಗೆ ಹಾಕಿ ಕೊಟ್ರೆ ಅದು ಮನುಷ್ಯಾಗ ಆಟ ಕೆಲಸ ಮಾಡ್ತೈತಿ, ಯಮಗ ಆಟ ಕೆಲಸ ಮಾಡ್ತೈತಿ. 10 ನಿದ್ದೆಗಳಿಗೆ ಹಾಕಿ ಕೊಟ್ಟ ಮೇಲೆ ನಿದ್ದೆ ಬಂತು. ನಿದ್ದೆ ಬಂದಾಗ ನೋಡಿದ ಒನ್ನೆ ಹೆಸರು ಒಂದ ಇತ್ತು. ಅದ್ರಾಗ ಒನ್ನೆ ಹೆಸರು ಒಂದ ಇತ್ತು. ಹೆಸರು ನೋಡಿದ ಕೂಡಲೇ ಇವ ಅಂದ, ಇನ್ನು ಇದನ್ನು ನೋಡಿದ ಅಂತಂದ್ರೆ ನನ್ನ ಇವ ಒಯ್ತಾನೆ ಎದ್ದ ಮೇಲೆ. ಅದಕ್ಕೆ ವೈಟ್ನರ್ ಪೆನ್ ತೊಗೊಂಡು ತೆಳಗಿಂದ ಮ್ಯಾಗ ಇಟ್ಟಾನ, ಮ್ಯಾಗಿಂದ ತೆಳಗಿಟ್ಟಾನ. ಮತ್ತೊಂದು 10 ದಿವಸ ಮುಂದೆ ಹೊಕ್ಕೈತಿ, ನಮ್ಮದು 10 ವರ್ಷ ಮುಂದೆ ಹೊಕ್ಕೈತಿ. ಅವ ಹೆಂಗಾದ್ರೂ ಮ್ಯಾಗ ಲಿಸ್ಟ್ ನೋಡಿ ಒಯ್ಯವ ನಮ್ಮನ್ನು. ಒನ್ನೆತ್ತು ತೆಳಗಿಟ್ಟಾನ, ತೆಳಗಿಂದ ಮ್ಯಾಗಿಟ್ಟಾನ. ಮ್ಯಾಗಿಟ್ಟು ಏನು ಗೊತ್ತಿಲ್ಲಾರ್ದಂಗೆ ಸುಮ್ಮನೆ ಕುಂತಾನ. 1-2 ತಾಸು ಆದಮೇಲೆ ಎದ್ದು ನೋಡ್ತಾನೆ. ಅವೇನು ಲಿಸ್ಟ್ ನೋಡಲಿಲ್ಲ, ಮತ್ತೊಂದು ನೋಡಲಿಲ್ಲ, ಏನೂ ನೋಡಲಿಲ್ಲ. ಅವ ಅಂದ, ನನ್ನ ಜೀವನದೊಳಗೆ ಇಷ್ಟು ಮಂದಿ ಪ್ರಾಣ ಒಯ್ಯಾಕೆ ಬಂದೀನಿ, ಯಾರೊಬ್ಬರು ಮನೆ ಕರೆದಿಲ್ಲ, ಯಾರೊಬ್ಬರು ನನ್ನ ಮನೆ ಕರೆದು ಪ್ರಾಣಕ ಕೊಡಿಸಿಲ್ಲ, ಯಾರೊಬ್ಬರು ಮನೆಯಾಗ ನಾನು ಮಲಗಿಸ್ಕೊಂಡಿಲ್ಲ. ಇಷ್ಟೆಲ್ಲ ಕೆಲಸ ನನ್ನ ಜೀವನದಾಗ ನೀವು ಒಬ್ಬನ ಮಾಡಿ ಅಂದರೆ ನನ್ನ ಕೆಲಸ ನಾ ಒಂದೇಕ್ಲಿಂದ ಸ್ಟಾರ್ಟ್ ಮಾಡೋಂಗಿಲ್ಲ, ಕೊನೆಕ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದವ. ಅದಕ್ಕೆ ಹೇಳಿದರು, उदया येणारे संकट आजच येऊ दे, आज येणारे संकट आताच येऊ दे. ह्याला कोण घाबरतो, ह्याला कोण बीतो, हे ಕೂಡಲ ಸಂಗಮ ದೇವ. ನಾಳೆ ಬರೋದು ನಮ್ಗೆ ಹಿಂಗ ಬರಲಿಪ್ಪ. ನಾನು ಸಾವಿಗೆ ಹೆದರುವುದಿಲ್ಲ, ಏಕೆಂದರೆ ನಾನು ಸಾವಿಗೆ ಹೆದರುವುದಿಲ್ಲ. ಬೇಂದ್ರೆ ಅಜ್ಜ ಹೇಳ್ತಾರೆ ಈ ಮಾತನ್ನು. ನಾನು ಸಾವಿಗೆ ಹೆದರುವುದಿಲ್ಲ, ಏಕೆಂದರೆ ಅದು ನಾ ಇದ್ದಾಗ ನನ್ನ ಹತ್ತಿರ ಬರುವುದಿಲ್ಲ, ಅದು ಬಂದಾಗ ನಾ ಇಲ್ಲಿರುವುದಿಲ್ಲ. ತಿಳಿದಿಲ್ರಿ ಅವರು ನಿಮ್ಗೆ? ಮತ್ತು ನೀವು ಯಾಕೆ ಹೆದರಾಕತ್ತೀರಿ ಸಾವಿಗೆ? ಹೆದರುವಂಥ ಅವಶ್ಯಕತೆನೇ ಇಲ್ಲ. ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಇದ್ದಾಗನ ಸತ್ತು ಬಿಟ್ಟಿರ್ತಾರೆ. ಅವ್ರು 25ಕ್ಕೆ ಸತ್ತಾರ, 75 ಮಟ್ಟ ಕಾಯ್ಬೇಕಾಗಿತ್ತು ಅಟ್ಟ ಹೋಗ್ಯಾಕ. 8 ಮಂದಿ ಹಿಂಗೆ ಮಾಡ್ಕೊಂಡು ಕುಂತಾರಂದ್ರೆ ಅದಕ್ಕೇನು ಮಾಡೋದದ? ಅದಕ್ಕೆ ಅವ್ರು ಹೇಳ್ತಾರೆ,
ನಾಳೆ ಬರೋದು ನಮಗೆ ಈಗ ಬರಲಿಯಪ್ಪ, ಈಗ ಬರೋದು ನಮಗೆ ಈಗ ಸದ್ದ ಬರಲಿಯಪ್ಪ, ಈಗ ಬರೋದು ಯಾಕೆ ಈಗ ಬಂದು ಬಿಡಲಿ. ಯಾಕಂದರೆ ಶರಣರಿಗೆ ಸಾವನ್ನುವಂಥದ್ದು ಮರಣವೇ ಮಹಾನವಮೆ ಅಂತ ಬದುಕಿರ್ತಕ್ಕಂಥ ಮಹಾತ್ಮರ ಜೊತೆ ನಾವು ಬದುಕಿವಿ ಅಂದಾಗ ಸಾವಿಗೆ ಹೆದರುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಇರುವಷ್ಟು ದಿವಸಗಳ ಕಾಲ ಆನಂದವಾಗಿ ನೀವು ಬದುಕ್ರಿ, ಮತ್ತೊಬ್ಬರು ಕೂಟಾಗನ ಬದುಕ್ರಿ. ಅದರ ಜೊತೆಗೆ ನಾವು ಇಷ್ಟ ವಿಚಾರ ಮಾಡ್ಕೋಬೇಕು. ಕೊನೆಯದೊಂದು ಮಾತು ನಿಮ್ಗೆ ಹೇಳಿಬಿಡ್ತೀನಿ. ಶರಣ ಸಿದ್ಧಾಂತ ಭ್ರಾತೃತ್ವದಿಂದ ಎಲ್ಲರನ್ನ ಪ್ರೀತಿಯಿಂದ ಅಪ್ಕೊಂಡು ಎಲ್ಲೆಲ್ಲಿಂದ ಓಡಿ ಬಂದ್ರಲ್ಲ ಅಲ್ಲಿ ಸಣ್ಣವ ಇವ ದೊಡ್ಡವ ಅನ್ನುವಂಥ ತಾರತಮ್ಯವನ್ನು ಪ್ರಧಾನಮಂತ್ರಿ ಹುದ್ದೆದೊಳಗೆ ಇದ್ರೂ ಸಹಿತ ಬಸವಣ್ಣನ ಅಪ್ಪನವರು ಮಾಡಲಿಲ್ಲ. ಅವ್ರು ಏನಾದರೂ ಮಾಡಿದ್ರು ಬಹುತೇಕ ಇಷ್ಟಕೊಂಡ ಮಂದಿ ಅವ್ರ ಹತ್ರ ಬರ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ನೋಡ್ರಿ, ತಾವು ಪ್ರಧಾನಮಂತ್ರಿ ಜಾಗದೊಳಗೆ ಇದ್ರೂ ಸಹಿತ ಬಂದವರಿಗೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನುವಂಥ ಭಾವದೊಳಗೆ ಪ್ರಧಾನಮಂತ್ರಿ ಪಟ್ಟದೊಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ಸ್ತರದೊಳಗೆ ಬಸವಣ್ಣನವರು ಸಹಜ ಸ್ವಭಾವ ಇದ್ರೂ ಸಹಿತ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಹತ್ರ ಬರೋಕ್ಕೆ ಹೆದರ್ತಿದ್ರು. ಹಾಗಾದರೆ ಅವ್ರ ಹತ್ರ ನಾ ಹೇಗೆ ಹೋಗ್ಬೇಕಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಇದು ಯಾವುದು ಬೇಕಾಗಿರಲಿಲ್ಲ. ಹುಚ್ಚು ಕುಲದೊಳಗೆ ಹುಟ್ಟಿದ್ರು, ಅವ್ರು ಬೇಕಾಗುವಂಥ ವಿದ್ಯಾಭ್ಯಾಸನ ಮಾಡಿದ್ರು, ಅವ್ರು ಬೇಕಾಗುವಂಥ ಪ್ರಧಾನಮಂತ್ರಿ ಪಟ್ಟನೂ ಸಿಕ್ಕಿತ್ತು. ಅವ್ರಿಗಿಂಥದ್ದು ಏನು ಮಾಡ್ಬೇಕನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಅವ್ರ ಹುಟ್ಟು ಗುಣ ಮಾನವ ಕಲ್ಯಾಣ ಅನ್ನುವಂಥದ್ದು ಅವ್ರ ಬರಬರ್ತ ಬಂದಿದ್ದಿಲ್ಲದ ಬರ್ತ ಬಂದಿತ್ತು ಅವ್ರಿಗೆ. ಕೆಲವು ಮಂದಿಗೆ ಬರಬರ್ತ ಬರ್ತೈತಿ ಎಲ್ಲ. ನೋಡ್ರಿ ಹೆಂಗೆ ಸಮೀಪ ಹಾಕ್ಕೊಂತ ಬರ್ತೈತೆ, ಅವಾಗ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಬರ್ತೈತೆ. ಬರ್ತ ಬರೋದು ಬೇರೆ, ಬರಬರ್ತ ಬರೋದು ಬೇರೆ. ಹಾಗಾಗಿ ಬಸವಣ್ಣನವ್ರಿಗೆ ಮಾನವ ಕಲ್ಯಾಣ ಅನ್ನುವಂಥದ್ದು ಹುಟ್ಟಿನೊಂದಿಗೆ ಬಂದಿತ್ತು. ಹೀಗಾಗಿ ಎಷ್ಟು ಅಡೆತಡೆಗಳು ಬಂದ್ರೂ ಸಹಿತ ಸಣ್ಣ ವಯಸ್ಸಿನೊಳಗೆ ಮನೆ ಬಿಟ್ಟು ಹೊರಗೆ ಹೋಗಿ ಎಲ್ಲವನ್ನು ಧಿಕ್ಕಾರ ಮಾಡಿ ಹಾಕಿರುವಂಥ ಕಟ್ಟಳೆಗಳನ್ನೆಲ್ಲ ನುಚ್ಚು ನೂರು ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಭಕ್ತಿಯ ಸಾಮ್ರಾಜ್ಯ ಧರ್ಮವನ್ನು ಕಟ್ತಾರೆ. ಅಂದರೆ ಎಷ್ಟು ದೊಡ್ಡ ಶಕ್ತಿ ಇತ್ತಪ್ಪ ಬಸವಣ್ಣನವ್ರ ಹತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ತಿಳಿಯಾಗಿಟ್ಕೋಬೇಕು. ಯಾರಾದರೂ ನಾವು ಮನಸ್ಸು ಗೆಲ್ಲಬೇಕು ಅಂತಂದರೆ ಕೈಯಾಗ ಶಕ್ತಿ ಇದ್ರೆ 4 ಮಂದಿ ಅಷ್ಟ ಹೊಡೆದು ನಾವು ಗೆಲ್ಬೋದು ಅವ್ರನ್ನ. ಕೈಯಾಗ ರಟ್ಟಿ ಒಳಗೆ ತಾಕತ್ತೈತೆ ಅಂತ ತಿಳ್ಕೊಂಡು 4 ಮಂದಿಯನ್ನು ಗುದ್ದಿ ಗೆಲ್ಲೋದಕ್ಕಿಂತ ರಟ್ಟಿ ಒಳಗೆ ಶಕ್ತಿ ಇದ್ದರೆ ಕೇವಲ 4 ಮಂದಿ ಅಷ್ಟೇ ನೀವು ಹೆದರಿಸ್ಕೊಂಡು ಅವರನ್ನು ಗೆಲ್ಲುವ ಪ್ರಯತ್ನ ಮಾಡ್ತೀರಿ. ಅದೇ ಶರಣರ ಸಿದ್ಧಾಂತದೊಳಗೆ ಹೇಳಿಕೊಟ್ಟಿರ್ತಕ್ಕಂಥ ಇದೇ ಕೈಯಿಂದ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನುವಂಥ ಕೈ ಮುಗಿದ್ರೆ ನಿಮ್ಮಂಥ ಸಾವಿರ ಮನಸ್ಸುಗಳನ್ನು ಗೆಲ್ಲುವಂಥ ತಾಕತ್ತ ಈ ಕೈ ಒಳಗೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಒಂದು ಪರಸ್ಪರ ಪ್ರೇಮದಿಂದ ಇದ್ದಾಗ ಒಂದಿಷ್ಟು ಏನಾದರೂ ಸಣ್ಣ ಪುಟ್ಟ ಜಗಳ ಆಗಿರ್ತಾವೆ. ನಿಮ್ಮ ಮನೆಯಾಗ ಏನಾಗಿರಂಗಿಲ್ಲ, ನಮ್ಮ ಎಲ್ಲರ ಮನೆಯಾಗ ಆಗಿರ್ತಾವೆ. ಒಂದ್ಸಲ ಸಾರಿ ಕೇಳಿ ನೋಡ್ರಿ, ಎಷ್ಟು ಚೆನ್ನಾಗಿ ಅಂದು ಯಾರು ಕೊಟ್ಟಾಗ್ರ ಮಾತು ಬಿಟ್ಟಿದ್ರೆ ಎಲ್ಲ ಜೀವನದಾಗ ಆಗಿರುತ್ತೆ. ಸಣ್ಣ ಪುಟ್ಟ ಮಕ್ಕಳು ಕೊಟ್ಟಾಗ ಬಿಟ್ಟಿರ್ತಾರೆ, ಇಲ್ಲ ಅಂದ್ರೆ ಅವ್ರ ಅಪ್ಪರ ಕೊಟ್ಟಾಗ ಬಿಟ್ಟಿರ್ತಾರೆ, ಇಲ್ಲ ಅಂದ್ರೆ ಅವ್ರ ತಮ್ಮನ ಕೊಟ್ಟಾಗ ಬಿಟ್ಟಿರ್ತಾರೆ, ಹೆಂಡತಿ ಕೊಟ್ಟಾಗ ಬಿಟ್ಟಿರ್ತಾರೆ. ಯಾರ್ದಾರ ಕೊಟ್ಟಾಗ ಮಾತು ಬಿಟ್ಟವ್ರು ಒಂದ್ಸಲ ಹೋಗಿ ಹೌದು ಏನೋ ಸ್ವಾಮಿಗಳು ಒಂದು ಲಾಜಿಕ್ ಹೇಳ್ಯಾರ, ಥಿಂಕಿಂಗ್ ಹೇಳ್ಯಾರ, ಸ್ವಲ್ಪ ನೋಡೋಣ ತಡಿ ಅಂತ ತಿಳ್ಕೊಂಡು ಹೋಗಿ ಹೌದು ನಾ ಇಷ್ಟು ದಿವಸ ಏನೋ ಮಾಡಿ ಒಂದ್ಸಲ ಸ್ವಾರಿ ಕೇಳ್ರಿ, ಏನಾಗಂಗಿಲ್ಲ. ಒಂದ್ಸಲ ಸ್ವಾರಿ ಅನ್ನುವಂಥ ಶಬ್ದದೊಳಗೆ ದೊಡ್ಡ ಅರ್ಥ ಐತಿ ನೋಡ್ರಿ. ಸ್ವಾರಿ ಅನ್ನುವಂಥ ಶಬ್ದ ಡಾಕ್ಟರ್ ಹೇಳಿದ್ರೆ ICU ಇಂದ ಹೊರಗೆ ಬಂದು ಐ ಆಮ್ ಸಾರಿ ಐ ಆಮ್ ಹೆಲ್ಪ್ಲೆಸ್ ಅಂದ್ರೆ ಏನಂತೀರಿ ನೀವು? ನಗ್ತೀರಿ? ಹಿಂಗೆ ನಗ್ತೀರಿ ನಯವ? ಐ ಆಮ್ ಸಾರಿ ಅಂದ್ಬಿಡ್ಲೆ ಚಲೋ ದಳ ಆಳಾಕ. ಯಾಕೆ? ಅಲ್ಲಿ ಸ್ವಾರಿಗೆ ಅದು ಬೆಲೆ ಐತಿ ನೋಡಿ. ಡಾಕ್ಟರ್ ಸ್ವಾರಿ ಹೇಳಿದ್ರೆ ಮನುಷ್ಯ ಇರಂಗಿಲ್ಲ, ಜಗಳ ನಡೆದಾಗ ಸ್ವಾರಿ ಹೇಳಿದ್ರೆ ಅಲ್ಲಿ ಜಗಳನೇ ಇರಂಗಿಲ್ಲ. ಸ್ವಲ್ಪ ಒಂದ್ಸಲ ಸ್ವಾರಿ ಅನ್ನುವಂಥ ಶಬ್ದವನ್ನು ಬಳಸಿ ಇದ್ದವ್ರು ಕೊಟ್ಟಾಗ ಪ್ರೀತಿಯಿಂದ ಇರುವಂಥ ಪ್ರಯತ್ನವನ್ನು ಮಾಡಿದರೆ ಭಾಳ ಆನಂದ ಆಗ್ತದೆ. ಹಾಗಾಗಿ ತಾವು ಒಟ್ಟ ಜಗಳ ಮಾಡಲಾರ್ದಂಗೆ ಜೀವನ ಮಾಡುವಂಥ ಪ್ರಯತ್ನ ಮಾಡಿರಿ. ಮಾಡಿದ್ರೆ ಮಾಡುವಲ್ರಕ್ಕ 4 ಮಂದಿ ಮುಂದೆ ಹೇಳುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಹೇಳಿದ್ರೆ ಹೇಳುವಲ್ರಕ್ಕ ಅದನ್ನು ತಪ್ಪಿ ಹೊರಗೆ ಅದನ್ನು ಕಟ್ಟಿ ಮೇಲೆ ಪಂಚಾಯತಿ ಕಟ್ಟಿ ಲೆವೆಲ್ ಕಟ್ಟಿ ಮಟ್ಟ ಅದನ್ನು ಒಯ್ಯಕ್ಕೆ ಹೋಗ್ಬೇಡ್ರಿ. ಹೋದ್ರೆ ಹೋಗವಲ್ರಕ್ಕ ಅದನ್ನು ತೊಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ಕೆ ಬಿಡಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ ಅದನ್ನು ತೊಗೊಂಡು FIR ಹರ್ಸಕ್ಕೆ ಹೋಗ್ಬೇಡ್ರಿ. ಹರಿಸಿದ್ರೆ ಹರಿಸುವಲ್ರಕ್ಕ ಅದನ್ನು ತೊಗೊಂಡು ಕೋರ್ಟ್ ಮೆಟ್ಲು ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತಿದ್ರೆ ಹತ್ತುವಲ್ರಕ್ಕ ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ, ಮಕ ಒಣಸ್ಕೊಂಡು ಊರು ಮಂದಿ ಬೇಸರಾಗಿ ಜೀವನ ಮಾಡಬೇಡ್ರಿ ಅನ್ನೋದು ಇವತ್ತಿನ ಶರಣ ಸಿದ್ಧಾಂತದ ಪ್ರವಚನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ, ಚಪ್ಪಾಳಿ ಹೊಡೆದವ್ರು ಒಂದು 10 ಮಂದಿವರೆಗೆ ಕೇಸ್ ಅದಾವೆ. ಒಂದು 10 ಮಂದಿವರೆಗೆ ಕೇಸ್ ಅದಾವ. ಇಲ್ಲ ತಮ್ಮ ಪೊಲೀಸ್ ಸ್ಟೇಷನ್ ಯಾಕೆ ಇರ್ತಿದ್ವಿ ಹೇಳ್ರಿ ನೋಡೋಣ, ಹೊಡೆದವರೆಲ್ಲ ಇದ್ದಿದ್ದು. ಹಾಗಾಗಿ ಅಂತಹ ವ್ಯವಸ್ಥೆಯನ್ನು ನಾವು ನೀವೆಲ್ಲ ದೂರ ಮಾಡಿಕೊಂಡು ಆನಂದವಾಗಿ ನಾವು ನೀವೆಲ್ಲ ಇರೋಣ ಅನ್ನುವಂಥ ಮಾತನ್ನು ಹೇಳಿ ಆಲೇ 4-5 ದಿವಸ ಹೋಗ್ಬಿಡ್ತಲ್ಲಮ್ಮ, 4-5 ದಿವಸ ಹೋಗ್ಬಿಡುತ್ತೆ. ಇನ್ಯಾರು ಒಂದಿಷ್ಟು ಮಂದಿ ಬಂದಿಲ್ಲ ನೋಡ್ರಿ, ಅವ್ರನ್ನೆಲ್ಲರನ್ನ ಕರ್ಕೊಂಬರುವಂಥ ಪ್ರಯತ್ನ ಮಾಡಿರಿ. ಇಲ್ಲಿ ಕುಂದ್ರಾಕ ಜಾಗ ಸಾಲ್ತಾ ಇಲ್ಲ ನಿಮಗೆ, ಆದರೂ ಸಹಿತ ಬಂದವರು ಆ ಕಡೆ ಈ ಕಡೆ ಕುಂದಿರ್ತಾರೆ. ಅವ್ರು ಇರುವಂಥ ಇನ್ನು ನಡೆಯುವಂಥ 5 ಇರ್ತದೆ. ರುದ್ರಾಕ್ಷಿ ಮಠದ ಅಜ್ಜಾರು ಕೊಡುವಂಥ ಒಂದು ರುದ್ರಾಕ್ಷಿ ಹಾಕ್ಕೊಂಡು ಅಡ್ಡಾಡಿದ್ರೆ ಅಂದರೆ ಅಪ್ಪ ಬಸವಣ್ಣನ ಕಣ್ಣು ನಮ್ಮ ಮೇಲೆ ಬೀಳ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಅಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಮೈತುಂಬ ರುದ್ರಾಕ್ಷಿ ಹಾಕ್ಕೊಂಡು ಭಸ್ಮ ಹಾಕ್ಕೊಂಡು ಇದಕ್ಕಿಂತ ದೊಡ್ಡ ಆಭರಣ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಟುಕೊಂಡು ಜೀವನ ಮಾಡಬೇಕನ್ನುವಂಥ ಮಾತನ್ನು ಹೇಳಿ
ಮುಂದೆ ನಡೆಯುವಂಥ ಕಾರ್ಯಕ್ರಮ ಅಪ್ಪವ್ರು ಅಂತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ವಿಶೇಷವಾದಂಥ ಕಾರ್ಯಕ್ರಮ ನಡೀತಾವ. ಅದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು. ಪ್ರವಚನ ಅಂದ್ರೇನು? ಇದನ್ನು ನಿಮ್ಮನ್ನು ಟ್ರೆಂಡ್ ಮಾಡೋದು. ಲಾಸ್ಟ್ ಬರುವಂಥ ಎಲ್ಲ ವ್ಯಕ್ತಿಗಳಿಗೆ ಸಮಯಕ್ಕೆ ಸರಿಯಾಗಿ ಬರಬೇಕಲ್ಲ. 7 ಗಂಟೆ ಅಂದರೆ ಮತ್ತೆ 1 ತಾಸು ಲೇಟ್ ಆಗ್ತದೆ. ಹಾಗಾಗಿ ಒಂದಿಷ್ಟು 6:30 ಹಿಂಗೆ ಬರುವಂಥ ಪ್ರಯತ್ನ ಮಾಡಿ, ಅಜ್ಜಾರ ಅಂತಾರೆ 6:30 ಚಲೋ ಮಾಡಿರಿ ನೀವು, ಅಂದ್ರೆ ಲಾಸ್ಟ್ನೇಗೆ ಒಂದು 60 ತಾಸು ಸೇವ್ ಆಗ್ತದೆ ಟೈಮ್ ಅಂತ ತಿಳ್ಕೊಂಡು ಬಂದವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ನೀವು ಕುಂತು ನೋಡೋರು ಸಾವಿರಾರು ಮಂದಿ, ಬಟ್ ಅಜ್ಜವ್ರು ಲೈವ್ನಾಗ ನೋಡೋರು ಲಕ್ಷಾಂತರ ಮಂದಿ ನೋಡ್ತಿರ್ತಾರೆ. ಅವರೆಲ್ಲ ನೋಡಿಕೊಂಡು ಅವರು ಟೈಮ್ ಬೇಕಲ್ಲ. ಹಾಗಾಗಿ ನೀವೆಲ್ಲ ವ್ಯವಸ್ಥಿತವಾಗಿ, ಯಾಕಂದ್ರೆ ನೀವು ಭಾಳ ಹೇಳಕ್ಕೆ ಹತ್ತೋದಿಲ್ಲ, ಇಲ್ಲೇನು ವಿಶೇಷ ಸೂಚನೆ ಹೇಳ್ಬೇಕಂತ ಅನ್ಸಂಗೇ ಇಲ್ಲ. ಅಷ್ಟು ಪ್ರಬುದ್ಧರಾಗಿ ನೀವೆಲ್ಲ ತಯಾರಾಗಿರಿ. ಅಂದರೆ ಅದು ನಾಗನೂರಿನ ರುದ್ರಾಕ್ಷಿ ಮಠದ ಶಿವಬಸ ಅಜ್ಜನವರ ಸಂಸ್ಕಾರ ಇಷ್ಟಾಕೊಂಡ ಚಲೋ ಕೆಲಸ ಮಾಡಕತ್ತೈತೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜಯ ಗುರು ವಿಶೇಷ. ಭಕ್ತರಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ, ಎನಗಿದುವೆ ದಿವ್ಯ, ಎನಗಿದುವೆ ದಿವ್ಯ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ, ಎನಗಿಂತ 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 ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ, ಶರಣ ಸತಿ ಲಿಂಗಪತಿ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಹರ.